ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋವಾದಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ ಮಾರುತಿಧ್ಯಾನನಿರತಂ ಭಕ್ತಸಂಕಟನಾಶನಂ ಬ್ರಹ್ಮನಿಷ್ಠಂ ಸದಾ ವಂದೇ ಬಿಂದುಮಾಧವ ಸದ್ಗುರುಂ ನಮಃ ಸಭಾಭ್ಯಃ ಸಭಾಪತಿಭ್ಯಶ್ಚ ವೋ ನಮಃ ಓಂ ನಮಃ ಪರಮಾತ್ಮನೇ. ಪ್ರಾರಂಭಿಸೋಣ. ಭಗವಂತನ ಅನುಗ್ರಹದಿಂದ, ಗುರುಗಳ ಪರಿಪೂರ್ಣ ಕಾರುಣ್ಯದಿಂದ ಶ್ರೀಮದ್ ಭಾಗವತ ಮಹಾಪುರಾಣ ಸಪ್ತಾಹ ಯಜ್ಞದ 2ನೆಯ ದಿವಸ ಭರತಾಖ್ಯಾನ ಪರ್ಯಂತಂ ದ್ವಿತೀಯೇ ಹನಿವಾಚಯೇತ್ ಅಲ್ಲಿಯವರೆಗೆ ಶ್ಲೋಕ ಪಾರಾಯಣವಾಗಿದೆ. ಸಂಕಲ್ಪ ಸಿದ್ಧಿಯಾಗಲಿ, ಕ್ಷೇತ್ರಾಭಿವೃದ್ಧಿಯಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ಬೆಳಗ್ಗೆಯಿಂದ ಮಾಡಿದಂತಹ ಶ್ಲೋಕಗಳ ಸಂಕ್ಷಿಪ್ತ ಕಥಾ ವಿವರಣೆಯನ್ನು ನೋಡೋಣ. ನಿನ್ನೆ ಭಾಗವತ ಕಥೆಯನ್ನಾರಂಭಿಸಿ ಪದ್ಮಪುರಾಣದಲ್ಲಿ ಬಂದಂತಹ ಗೋಕರ್ಣೋಪಾಖ್ಯಾನ ಹಾಗೂ ಭಕ್ತಿ ಜ್ಞಾನ ವೈರಾಗ್ಯರ ಕಥೆ, ಹೀಗೆ ಕಥೆಯನ್ನು ನಿನ್ನೆ ಹೇಳಿದ್ವಿ. ಗೋಕರ್ಣ ದುಂದುಕಾರಿ ಅನ್ನುವಂತಹ ಅವನ ಅಣ್ಣನಿಗೆ ಪ್ರೇತತ್ವ ನಿವೃತ್ತಿಗೋಸ್ಕರವಾಗಿ ಸಪ್ತಾಹ ಯಜ್ಞವನ್ನು ಮಾಡಿ ತನ್ಮೂಲಕವಾಗಿ ಅವನಿಗೆ ಪ್ರೇತತ್ವ ನಿವೃತ್ತಿಯನ್ನು ಮಾಡಿ ವಿಷ್ಣು ಸಾರೂಪ್ಯವನ್ನು ಕೊಡಿಸಿದ, ಸಾಯುಜ್ಯವನ್ನು ಕೊಡಿಸಿದ. ಆನಂತರ ಮತ್ತೊಮ್ಮೆ ತಾನು ಪಾರಾಯಣ ಮಾಡಿ ಉಳಿದಂತಹ ಎಲ್ಲ ಶ್ರೋತೃಗಳಿಗೂ ಸಾಯುಜ್ಯವನ್ನು ಕೊಟ್ಟು ತಾನು ಸಾರೂಪ್ಯವನ್ನು ಹೊಂದಿದ ಅನ್ನುವಂತಹದ್ದು ಮಹಾತ್ಮ್ಯದ ಪಾರಾಯಣ, ಮಹಾತ್ಮ್ಯದ ಕಥೆ. ಭಕ್ತಿ ಜ್ಞಾನ ವೈರಾಗ್ಯಾದಿಗಳೆಲ್ಲರೂ ಕೂಡ ತರುಣರಾಗಿ ಭೂಲೋಕದಲ್ಲಿ ಮತ್ತೆ ಸಂಚರಿಸಿರುವಂಥ ಮುಂದಿನ ಕಥೆ. ಇದಾದ ಮೇಲೆ ಭಾಗವತದ ಪ್ರಾರಂಭ. ಪರೀಕ್ಷಿನ್ ಮಹಾರಾಜನಿಗೆ ಕಲಿಪ್ರಾದುರ್ಭಾವ ದೋಷದಿಂದ ಶಮೀಕ ಋಷಿಗಳಿಗೆ ಕುತ್ತಿಗೆಗೆ ಹಾವನ್ನು ಹಾಕಿ ಅವರ ಮಗನಾದಂತಹ ಶೃಂಗಿ ಅನ್ನುವಂಥವನಿಂದ ಇಂದಿನಿಂದ 7 ದಿನಗಳ ಒಳಗಾಗಿ ನನ್ನ ತಂದೆಯ ಕುತ್ತಿಗೆಗೆ ಹಾವನ್ನು ಹಾಕಿದವನು ಸರ್ಪರಿಂದ ಕಚ್ಚಿ ಸಾಯಲ್ಪಡಲಿ ಅನ್ನುವಂತಹ ಶಾಪ. ಆ ಶಾಪದಿಂದ ಪ್ರಾಯೋಪವೇಶಕ್ಕೆ ಕುಳಿತಂತಹ ಪರೀಕ್ಷಿನ್ ಮಹಾರಾಜ ಋಷಿಮುನಿಗಳಿಗೆಲ್ಲರಿಗೂ ನಮಸ್ಕರಿಸಿ, ಶುಕಾದಿಗಳಿಗೆ ನಮಸ್ಕರಿಸಿ ಧರ್ಮ ಸಭೆಯಲ್ಲಿ, ಬ್ರಾಹ್ಮಣ ಸಭೆಯಲ್ಲಿ ಪ್ರಶ್ನೆ ಮಾಡಿದ್ದು, ಮನುಷ್ಯ ಸದ್ಯೋಮುಕ್ತಿ ಹಾಗೂ ಕ್ರಮಮುಕ್ತಿಯ ಬಗ್ಗೆ ಮನುಷ್ಯ ಯಾವಾಗಲೂ ಏನು ಮಾಡಬೇಕು, ಈಗಲೇ ಪ್ರಾಣ ಹೋಗುತ್ತೆ ಅಂತಾದರೆ ಏನು ಮಾಡಬೇಕು ಅನ್ನುವಂತಹ ಪ್ರಶ್ನೆ. ಆ ಪ್ರಶ್ನೆಗುತ್ತರವಾಗಿ ಶುಕ ಮಹರ್ಷಿಗಳು ಸೃಷ್ಟಿಯ ಪ್ರಾರಂಭದಿಂದ ಭಗವಂತನ ದಿವ್ಯ ಶಕ್ತಿಯನ್ನು ವರ್ಣಿಸುತ್ತಾ ಕಥೆಯನ್ನು ಆರಂಭಿಸಿದರು. 3ನೆಯ ಸ್ಕಂಧದಲ್ಲಿ ಸ್ವಯಂಭುವ ಮನುವಿನ ಹಾಗೂ ಶತರೂಪಾದೇವಿಯರ ಹುಟ್ಟು, ಅವರಿಗೆ 5 ಜನ ಮಕ್ಕಳು ಅಂತ. ಇನ್ನೊಂದು ಭಾಗದಲ್ಲಿ ಬ್ರಹ್ಮನ ಮಾನಸ ಪುತ್ರರ ಉತ್ಪತ್ತಿ. ಹೀಗೆ ಕಥೆ ಬೇರೆ ಬೇರೆಯ ವಿಭಾಗದಲ್ಲಿ ಬೇರೆ ಬೇರೆಯ ಸ್ತರಗಳಲ್ಲಿ ಸಾಗಿತ್ತು. ಅದರಲ್ಲಿ ಸ್ವಯಂಭುವ ಮನುವಿನ ಮಗಳಾದಂತಹ ದೇವಹೂತಿಯನ್ನು ಕರ್ದಮ ಪ್ರಜಾಪತಿಗೆ ಕೊಟ್ಟು ವಿವಾಹ ಸಂಸ್ಕಾರವನ್ನು ಬ್ರಾಹ್ಮ ವಿಧಿಯಿಂದ ನೆರವೇರಿಸಲಾಗಿತ್ತು. ಆನಂತರ ಅವರಿಗೆ 9 ಜನ ಕನ್ಯೆಯರು ಹುಟ್ಟಿದ್ದು, ಆಮೇಲೆ 10ನೇವರಾಗಿ ಭಗವಾನ್ ಮಹಾವಿಷ್ಣುವು ಪುತ್ರನಾಗಿ ಹುಟ್ಟಿದ್ದು, ಅವನಿಗೆ ಕಪಿಲ ಅನ್ನುವಂತಹ ನಾಮಕರಣವಾಯಿತು. ಆನಂತರದಲ್ಲಿ ಕರ್ದಮ ಪ್ರಜಾಪತಿಗಳು ಮಗನಿಗೆ ನಮಸ್ಕರಿಸಿ, ಇಲ್ಲಿ ಮಗ ಅಂತ ಹೇಳುವುದಕ್ಕಿಂತ ಅವತರಿಸಿದಂತಹ ಭಗವಂತನಿಗೆ ನಮಸ್ಕರಿಸಿ ತಾನು ತನ್ನ ಮುಂದಿನ ಜೀವನವನ್ನು ವಾನಪ್ರಸ್ಥಾಶ್ರಮಕ್ಕೆ ಹೋಗಿ ಅಲ್ಲಿ ಮುಕ್ತಿಯನ್ನು ಹೊಂದಿದ್ದು ಅಂತ ಒಂದು ವಿಭಾಗ. ಇನ್ನೊಂದು ವಿಭಾಗದಲ್ಲಿ
ದೇವಹೂತಿ ತನ್ನ ಮಗನನ್ನ ಕೂರಿಸಿಕೊಂಡು ಬ್ರಹ್ಮಜ್ಞಾನದ ಬಗ್ಗೆ ವಿಚಾರ ಮಾಡಿದ್ದು ಅಂತ ಕಥೆಯ ಮುಂದುವರಿದ ಭಾಗವಾಯಿತು. ಇಲ್ಲಿ ಬ್ರಹ್ಮನ ಮೊದಲ ಸೃಷ್ಟಿಯಾಗಿದ್ದಂತಹ ಕರ್ದಮ ಪ್ರಜಾಪತಿಗಳಿಗೆ ಜಗತ್ತಿನ ಹೊರಗೆ ಕಾಣುವಂತಹ ಯಾವ ವ್ಯಾಮೋಹಗಳು ಕೂಡ ಮನಸ್ಸಿಗೆ ಬರಲಿಲ್ಲ. ಪರಿಶುದ್ಧವಾದಂತಹ ಸೃಷ್ಟಿ, ಅವನಿಗೆ ಕೊಟ್ಟ ಜವಾಬ್ದಾರಿ ಏನು, ಮುಂದೆ ಜಗತ್ತಿನಲ್ಲಿ ಪ್ರಜಾತಂತುವನ್ನ ಬೆಳೆಸು ಅಂತ. ಹಾಗೂ ಇವನ ಹುಟ್ಟುವಿಕೆಗೆ ಒಂದು ಕಾರಣ ಇರುತ್ತೆ. ಪ್ರತಿಯೊಬ್ಬ ಮನುಷ್ಯನ ಹುಟ್ಟುವಿಕೆಗೂ ಕೂಡ ಒಂದು ಕಾರಣ. ನಾವು ನಿತ್ಯ ಪೇಟೆಗೆ ಹೋಗೋದೋ ಏನೋ ಮಾಡ್ತೀವಿ, ಮನೆಯಿಂದ ಪೇಟೆಗೆ ಹೋಗ್ತೀವಿ, ಏನೋ ಒಂದು ವಸ್ತುವನ್ನು ತರಲಿಕ್ಕೋ, ಯಾರನ್ನೋ ಭೇಟಿ ಮಾಡಲಿಕ್ಕೋ, ಯಾವುದೋ ಒಂದು ಕೆಲಸವನ್ನು ಇಟ್ಕೊಂಡು ಹೊರಗಡೆ ಹೋಗ್ತೀವಿ. ಹೋದವರು ಆ ಕೆಲಸವನ್ನ ಮುಗಿಸಿ ಮನೆಗೆ ಬರಬೇಕು, ಅದು ನಮ್ಮ ಧರ್ಮ. ಆದರೆ ಹೋದವನು ಪೇಟೆಯಲ್ಲೇ ಉಳ್ಕೊಂಡು ಬಿಟ್ರೆ, ತಾನು ಬಂದಿದ್ದ ಕೆಲಸ ಮರೆತುಕೊಂಡು ಅಲ್ಲಿ ಹೋಗಿ ಆ ಪೇಟೆ ಚಂದ ಇದೆ ಅಂತ ಅಲ್ಲೇ ಉಳ್ಕೊಂಡ್ರೆ ಏನಾಗುತ್ತೆ, ಮುಂದೆ ಯಾವತ್ತೊಂದಿನ ಬರಲೇಬೇಕಾಗತ್ತೆ. ಬರಬೇಕಾದಂತಹ ಸಮಯ ತಡವಾಗ್ತಾ ಬರುತ್ತೆ. ಹಾಗೆ ಮನುಷ್ಯನಾಗಿ ಹುಟ್ಟಿದಂತಹ ನಾವುಗಳೆಲ್ಲರೂ ಕೂಡ ಮನುಷ್ಯನಾಗಿ ಜನ್ಮವನ್ನ ಯಾಕೋಸ್ಕರ ಕೊಟ್ಟಿದ್ದಾನೆ, ಕೊಟ್ಟಂತಹ ಜನ್ಮದಲ್ಲಿ ನಮ್ಮ ಜನ್ಮ ಸಾರ್ಥಕ್ಯ ಸಾಫಲ್ಯ ಹೇಗೆ ಮಾಡಿಕೊಳ್ಳುವುದು ಅನ್ನುವಂತಹ ಚಿಂತನೆಯನ್ನ ವೇದಶಾಸ್ತ್ರಗಳ ಮೂಲಕವಾಗಿ ಹೇಳಿಕೊಟ್ಟಿದ್ದಾನೆ. ಅದನ್ನು ನಾವು ಹಿರಿಯರ ಮೂಲಕವಾಗಿ ಅಭ್ಯಾಸ ಮಾಡಬೇಕು. ಹಠಾದಿ ಯೋಗಗಳಿಂದ ಮತ್ತೆ ನಾವು ಹೊರಟು ಬಂದಂತಹ ದಿವ್ಯ ಕೇಂದ್ರದಲ್ಲಿಗೆ ಹಿಂದಿರುಗಿ ಹೋಗಬೇಕು. ಇದಕ್ಕೆ ಕರ್ದಮ ಪ್ರಜಾಪತಿಗಳು ಏನು ಮಾಡಿದ್ರು ಅಂತ ಕೇಳಿದ್ರೆ, ತಪಸ್ಸನ್ನ ಮಾಡಿ ಭಗವಂತನನ್ನ ಕಂಡು ಅವನ ಅನುಗ್ರಹದಿಂದ ಒಳ್ಳೆಯ ಸಂಸಾರವನ್ನ ಹೊಂದಿ, ಆ ಸಂಸಾರದಲ್ಲಿ ಅವನನ್ನೇ ಮಗನನ್ನಾಗಿ ಪಡೆದುಕೊಂಡು ಅವನ ಮೂಲಕವಾಗಿ ಮುಕ್ತಿಯನ್ನ ಪಡೆದು ಬಹಳ ಬೇಗ ತಾವು ಬಂದಂತಹ ಕೆಲಸವನ್ನ ಮುಗಿಸಿ ಹೊರಟೇ ಬಿಟ್ರು. ನಮಗೆಲ್ಲರಿಗೂ ಅದು ಸಾಧ್ಯವಿಲ್ಲ. ಯಾಕೆಂದ್ರೆ ಇದು ಎಷ್ಟನೇ ಜನ್ಮವೋ ಏನು ಕಥೆಯೋ, ಇನ್ನೆಷ್ಟು ಜನ್ಮವಿದೆಯೋ ನಮಗೆ ಗೊತ್ತಿಲ್ಲ. 84 ಲಕ್ಷ ಜೀವರಾಶಿ ಅನ್ನತ್ತೆ, ಅಲ್ಲಿಂದ ಇಲ್ಲಿ ಹುಡ್ಕೊಂಡು ಬಂದ ಅಂತನತ್ತೆ, ಒಂದೊಂದು ರೀತಿಯಲ್ಲಿ ಒಂದೊಂದು ಶಾಸ್ತ್ರಗಳು ಹೇಳ್ತಾವೆ. ಸರಿ, ಅಷ್ಟೆಲ್ಲ ಮುಗಿಸಿಕೊಂಡು ನಾವಿಲ್ಲಿಗೆ ಬಂದಿದ್ದೇವೆ, ಹೋಗ್ಲಿ ಮನುಷ್ಯ ಜನ್ಮ ಕಡೆಯ ಜನ್ಮ ಅಂತ ಹೇಳುತ್ತೆ ಅಂತ ಆದ್ರೆ, ಮನುಷ್ಯ ಜನ್ಮದಲ್ಲಿ ಮಾಡಿದಂತಹ ಪಾಪ ಪುಣ್ಯಕ್ಕನುಗುಣವಾಗಿ ಮತ್ತೆ ನಮಗೆ ಜನ್ಮಗಳು ಖಂಡಿತ ನಾವು ಹೊಂದಲೇಬೇಕು. ಅವನಿಗೆ ಇವನಿಗೆ ಪ್ರಶ್ನೆ ಅಲ್ಲ. ಅವಕಾಶಗಳು ಜಾಸ್ತಿ ಇದೆ. ಕೆಲವರಿಗೆ ಸುಲಭವಾಗಿ ದಾಟಲಿಕ್ಕೆ ಅವಕಾಶವಿದೆ. ಉದಾಹರಣೆಗೆ, ಹೊಳೆಯ ಹತ್ತಿರ ಸೇತುವೆ ಅಂತಿರುತ್ತೆ. ಸೇತುವೆ ಹತ್ತಿರ ಇದ್ದಂತಹ ಮನೆಯವರಿಗೆ ಸೇತುವೆ ದಾಟಿ ಬೇಗ ಆಚೆಯ ದಡಕ್ಕೆ ಹೋಗ್ಲಿಕ್ಕೆ ಅವಕಾಶ ಇರುತ್ತೆ. ಹೊಳೆಯಿಂದ ತುಂಬಾ ದೂರ ಇದ್ದವನಿಗೆ ಹೊಳೆ ಬದಿ ಹೋಗ್ಲಿಕ್ಕೆ ಕೆಲವು ಕಾಲ ಬೇಕು, ಸೇತುವೆ ಕಾಣ್ಲಿಕ್ಕೆ ಕಾಲ ಬೇಕು, ಸೇತುವೆ ದಾಟ್ಲಿಕ್ಕೆ ಕಾಲ ಬೇಕು. ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ. ಇದರಲ್ಲೂ ಏನಾಗುತ್ತೆ ಅಂತಂದ್ರೆ, ಹಿಂದಿನ ವರ್ಷ ಮಹಾಕುಂಭಮೇಳ ನಡೆದಿತ್ತು. ಭಗವಂತ ನಮಗೆ ಪುಣ್ಯದ ಫಲವನ್ನ ಎಷ್ಟು ಚೆನ್ನಾಗಿ ಕೊಡುತ್ತಾನೆ ಅಂದ್ರೆ, ನಾವೊಂದು 15-20 ಜನ ಆ ಕುಂಭಮೇಳಕ್ಕೆ ಹೋಗಿದ್ವಿ. ಅದರಲ್ಲಿ ಇಬ್ಬರನ್ನ ಬಿಟ್ಟು, ಆರೋಗ್ಯ ಚೆನ್ನಾಗಿರುವಂತಹ ಇಬ್ಬರನ್ನ ಬಿಟ್ಟು, ಹೋಗಿ ಸುಸ್ತಾಗಿರೋರು, ಜ್ವರ ಬಂದಿರೋರು, ಹಂಗಾಯ್ತು ಹಿಂಗಾಯ್ತು ಅಂತ ಹೇಳೋರೆಲ್ಲ ಆ ಸಂಗಮದ ಜಾಗಕ್ಕೆ ಹೋಗಿ ಸ್ನಾನವನ್ನ ಮಾಡ್ಕೊಂಡು ಬಂದ್ವಿ. ಇಬ್ರು ಮಾತ್ರ ಕೊನೆಯವರೆಗೂ ಅಲ್ಲಿ ನೀರು ಮುಟ್ಲಿಲ್ಲ. ಮಹಾಕುಂಭಮೇಳಕ್ಕೋಸ್ಕರ ದುಡ್ಡನ್ನ ವ್ಯಯ ಮಾಡಿಕೊಂಡು ಬಂದವರು ಅಲ್ಲಿಗೆ ಬಂದ್ರೂ ಕೂಡ ಆ ಸಂಗಮಕ್ಕೆ ಇಳಿಬೇಕು ಅಂತ ಅವ್ರಿಗೆ ಕಾಣಲೇ ಇಲ್ಲ. ಅಂದ್ರೆ ನಮಗೆ ಭಗವಂತ ಎಲ್ಲ ಅವಕಾಶ ಕೊಟ್ಟಿದ್ರು ಕೂಡ ಲಲಾಟ ಲಿಖಿತ ರೇಖಾ ಅದನ್ನ ದಾಟಿ ಹೋಗಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಹೋಗಿದ್ರೆ ಏನು ಹೋದ ಕ್ಷಣಕ್ಕೆ ಮುಕ್ತಿ ಸಿಕ್ತು ಅಂತಲ್ಲ, ಎಷ್ಟೋ ಪಾಪಗಳು ಪರಿಹಾರವಾಗ್ತಿತ್ತು, ಮುಂದಿನ ಪ್ರಯಾಣಕ್ಕೆ ಸುಖವಾಗ್ತಿತ್ತು. ಆದ್ರೆ ಭಗವಂತ ಕೊಟ್ಟಿದ್ದನ್ನು ನಾವು ಉಪಯೋಗಿಸಿಕೊಳ್ಳಿಲ್ಲ ಅಂತಾಯ್ತು. ಭಗವಂತ ಕಳಿಸದೇ ಇದ್ದಿದ್ರೆ ನನಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಅಂತ, ಹೋಗಿ ಹೊಳೆಯ ಮಧ್ಯೆ ನಿಂತ್ಕೊಂಡು ನಾನು ಸ್ನಾನ ಮಾಡ್ಲಿಕ್ಕೆ ಆಗ್ಲಿಲ್ಲ, ಆರೋಗ್ಯವಾಗಿದ್ದೀನಿ ಅಂದ್ರೆ ನನ್ನ ಹಣೆ ಬರ ಅಂತ. ಹಾಗೆ ಈ ದೇವಹೂತಿಗೂ ಕೂಡ ಸಾಂಸಾರಿಕವಾದಂತಹ ಸ್ತ್ರೀ ಶರೀರ, ಮಕ್ಕಳ ಜವಾಬ್ದಾರಿ, ಅಥವಾ ಗೃಹಿಣಿಯಾಗಿ ಮನೆಯನ್ನು ನಡೆಸಿಕೊಂಡು ಹೋಗಬೇಕಾದಂತಹ ವ್ಯವಹಾರಗಳು, ಇಷ್ಟೆಲ್ಲ ಇದ್ರೂ ಕೂಡ
ಅವಳು ಭಗವಂತನ ಮೊದಲ ಸೃಷ್ಟಿಯಾದಂತಹ ಸ್ವಯಂಭುವ ಮನುವಿನ ಮಗಳಾಗಿದ್ದರಿಂದ ಬ್ರಹ್ಮಚಿಂತನೆ ತುಂಬ ಜಾಗೃತವಾಗಿತ್ತು. ಆ ಜಾಗೃತವಾದಂತಹ ಬ್ರಹ್ಮಚಿಂತನೆಯಿಂದ ಮಗನನ್ನ ಕೇಳಿದಳು. ಇದೇ ರೀತಿ ಪರೀಕ್ಷಿನ್ ಮಹಾರಾಜ ಹೇಗೆ ಶುಕಮುನಿಗಳಲ್ಲಿ ಕೇಳಿದರೋ ಅದೇ ರೀತಿ ದೇವಹೂತಿ ತನ್ನ ಮಗನನ್ನ ಕೂರಿಸಿಕೊಂಡು ಅವರಿಂದ ಜ್ಞಾನೋಪದೇಶವನ್ನ ಕೇಳ್ತಾ ಇದ್ದಾಳೆ. ತಾಯಿಯಾದವಳು ಮಗನಿಗೆ ಉಪದೇಶ ಮಾಡಬೇಕಿತ್ತು, ಮಗನಿಂದ ತಾಯಿ ಉಪದೇಶ ಪಡೆದುಕೊಳ್ಳಬಹುದೇ? ತಂದೆಯಾದವರು ಮಗನಿಂದ ಉಪದೇಶ ಪಡೆದುಕೊಳ್ಳಬಹುದೇ? ಅವನು ವಯಸ್ಸಿನಲ್ಲಿ ಸಣ್ಣವನಾದ್ನಲ್ಲ, ಸಾಧ್ಯ ಅವಕಾಶ ಇದೆಯಾ ಅಂತ ಕೇಳಿದ್ರೆ, ಜ್ಞಾನ ಅನ್ನುವಂಥದ್ದು ಯಾರಿಗಿದೆಯೋ ಅವರಿಗೆ ಉನ್ನತವಾದಂತಹ ಸ್ಥಾನ. ತನಗೆ ಬೇಕು ಅಂತಿದ್ರೆ ಯಾರತ್ರ ಆದ್ರೂ ಪರವಾಗಿಲ್ಲ, ಹೋಗಿ ಆ ಜ್ಞಾನವನ್ನ ಭಿಕ್ಷೆ ಬೇಡಿ ಸ್ವೀಕರಿಸಿ ಬರಬೇಕು. ದೇವಹೂತಿ ಕೂಡ ಅದನ್ನೇ ಮಾಡಿದ್ದು. ಈತ ಗುರುವಾಗಿ ತಾಯಿಗೆ ಜ್ಞಾನವನ್ನ ಉಪದೇಶ ಮಾಡ್ತಾ ಹೋದ. ಅದರಲ್ಲಿ ಅತೀ ಸುಂದರವಾಗಿ ಭಕ್ತಿಯೋಗದ ಮಹಿಮೆ ಹಾಗೂ ಧೂಮ ಅರ್ಚಿರಾದಿ ಮಾರ್ಗಗಳು ಅಂತ ಅಷ್ಟೆಲ್ಲ ವಿಸ್ತಾರವಾಗಿ ಹೇಳಲಿಕ್ಕೆ ಹೋದ್ರೆ ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ. ಅದನ್ನು ಸೂಕ್ಷ್ಮವಾಗಿ ಹೇಳುವುದಾದರೆ, ನಮ್ಮ ಮನಸ್ಸಿಗೆ ಅರ್ಥವಾಗುವಂತೆ, ನಮ್ಮ ಬುದ್ಧಿಗೆ ಅರ್ಥವಾಗುವಂತೆ ಹೇಳುವುದಾದರೆ, ಒಂದು ಪೂಜಾ ವಿಧಾನವನ್ನ ಹೀಗೆ ಮಾಡಿದ್ರೆ ಈ ರೀತಿಯಾದಂತಹ ಫಲ ಸಿಗುತ್ತೆ ಅಂತ ಶಾಸ್ತ್ರಗಳು ಹೇಳ್ತಾವೆ ಅಂತ ಇಟ್ಕೊಳ್ಳೋಣ. ಗಣಪತಿ ಪೂಜೆಯನ್ನ ಮಾಡಿದ್ರೆ ನಿರ್ವಿಘ್ನತಾ ಸಿದ್ಧಿ, ಲಕ್ಷ್ಮೀ ಪೂಜೆಯನ್ನ ಮಾಡಿದ್ರೆ ಸಂಪತ್ತಿನ ಅಭಿವೃದ್ಧಿ, ರುದ್ರಾಭಿಷೇಕವನ್ನ ಮಾಡಿದ್ರೆ ಪಾಪ ಪ್ರಾಯಶ್ಚಿತ್ತ, ಹೀಗೆ ಒಂದೊಂದಷ್ಟಕ್ಕೆ ಒಂದಷ್ಟು ಫಲಗಳು. ಆ ಪೂಜಾ ವಿಧಾನಗಳನ್ನೆಲ್ಲ ಮಾಡಬೇಕಾದ್ರೆ ಶಾಸ್ತ್ರ ಯಾವ ರೀತಿ ಮಾಡಬೇಕು ಅಂತ ಹೇಳಿದಾರೋ ಆ ರೀತಿ ನಾವು ಮಾಡಬೇಕಾಗುತ್ತೆ. ಶಾಸ್ತ್ರಕ್ಕೆ ವಿರೋಧವಾಗಿ ನಮ್ಮ ಇಷ್ಟಾರ್ಥವನ್ನ ಪೂರೈಸಿಕೊಳ್ಳುವಂತಹ ಆರಾಧನೆಯನ್ನ ಸಾತ್ವಿಕವಾದಂತಹ ಗ್ರಂಥಗಳು ಒಪ್ಪೋದಿಲ್ಲ. ಆಚಾರ್ಯ ಶಂಕರರ ಅವತಾರಕ್ಕಿಂತ ಮುಂಚೆ ಬೇರೆಯ ಸಾತ್ವಿಕ ದೇವತೆಗಳ ಹೊರತಾಗಿ ರಾಜಸಿಕ ತಾಮಸಿಕ ದೇವತೆಗಳ ಆರಾಧನೆ ತುಂಬಾ ಹೆಚ್ಚಿತ್ತು. ಪ್ರಾಣಿ ಬಲಿಯಾಗಲಿ, ಮದ್ಯ ಮಾಂಸಾದಿಗಳ ನಿವೇದನೆಯಾಗಲಿ ಬಹಳ ವಿಚಿತ್ರವಾಗಿತ್ತಂತೆ. ಅಂತಹ ಕಾಲದಲ್ಲಿ ಈಶ್ವರ ಆಚಾರ್ಯ ಶಂಕರನಾಗಿ ಅವತಾರ ಮಾಡಿ ಜಗತ್ತಲ್ಲಿ ಆ ಎಲ್ಲ ತಾಮಸಿಕ ರಾಜಸಿಕ ಆರಾಧನೆಯನ್ನೆಲ್ಲ ನಿಲ್ಲಿಸಿ ಸಾತ್ವಿಕವಾದಂತಹ ಆರಾಧನೆಯ ಪದ್ಧತಿಯನ್ನ ಹೇಳಿಕೊಟ್ರು. ಎಷ್ಟು ಸುಲಭವಾಗಿ ಹೇಳಿಕೊಟ್ರು ಅಂತಂದ್ರೆ, ಆಚಾರ್ಯ ಶಂಕರರು ಹೊರಗಡೆ ಎಲ್ಲರನ್ನೂ ಸಭೆ ಸೇರಿಸಿ ಇಡೀ ಊರನ್ನೇ ಕರೆದು ಹಂಗ್ ಮಾಡಬಾರ್ದು ಹಿಂಗ್ ಮಾಡಬಾರ್ದು ಅಂತ ಹೋರಾಟ ಮಾಡಲಿಲ್ಲ. ಬ್ರಾಹ್ಮಣೋಸ್ಯ ಮುಖಮಾಸೀತ್. ಈ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿಸ್ತಿದ್ದವರು ಹೆಚ್ಚು ಕಮ್ಮಿ ಬ್ರಾಹ್ಮಣರೇ ಅಲ್ವಾ, ತಾಮಸಿಕ ರಾಜಸಿಕ ವಿಚಾರಗಳನ್ನೆಲ್ಲ. ಅಂತಹ ಬ್ರಾಹ್ಮಣರನ್ನೆಲ್ಲ ಸೇರಿಸಿದ್ರು. ಅವರು ಮಾಡುವಂತಹ ವಿಚಾರದಿಂದ, ಆ ಮಾರ್ಗಗಳಿಂದ ಬರುವಂತಹ ದುಷ್ಫಲಗಳ ಬಗ್ಗೆ ಅವರಿಗೆ ಮಾಹಿತಿಯನ್ನ ಕೊಟ್ಟು, ಸಾತ್ವಿಕವಾದಂತಹ ಆರಾಧನೆಯಿಂದ ಬರುವಂತಹ ಶಕ್ತಿಯ ಫಲಗಳ ಬಗ್ಗೆ ಸಾಕ್ಷಿ ಸಹಿತವಾಗಿ ಅವರಿಗೆ ತೋರಿಸಿದ್ರು. ಆ ಬ್ರಾಹ್ಮಣರೆಲ್ಲ ನಾವು ಮಾಡುತ್ತಿದ್ದಂತಹ ತಾಮಸಿಕ ರಾಜಸಿಕ ಆರಾಧನೆ ತಪ್ಪು ಅಂತ ಒಪ್ಕೊಂಡ್ರು. ಅವರದನ್ನ ಬದಲಾಯಿಸಿಕೊಂಡ್ರು. ಸಾತ್ವಿಕವಾದಂತಹ ಪದ್ಧತಿಯ ಮೂಲಕವಾಗಿ ಆರಾಧನೆ ಶುರು ಮಾಡಿದರು. ತನ್ಮುಖೇನ ಜಗತ್ತಲ್ಲಿ ಬಹಳ ಬೇಗ, ತುಂಬಾ ನೂರಾರು ವರ್ಷಗಳು ತಗೊಳ್ಳಿಲ್ಲ ಅದಕ್ಕೆ. ಆಚಾರ್ಯ ಶಂಕರ ಅಷ್ಟವರ್ಷೇ ಚತುರ್ವೇದಿ, 8 ವರ್ಷಕ್ಕೆ 4 ವೇದಾಧ್ಯಯನ ಸಾಂಗವಾಗಿತ್ತು. 12 ಸರ್ವಶಾಸ್ತ್ರವಿತು, 12 ವರ್ಷಕ್ಕೆ 6 ಶಾಸ್ತ್ರಗಳ ಅಧ್ಯಯನವಾಗಿತ್ತು. 16 ಕೃತವಾನ್ ಭಾಷ್ಯಂ, 16 ವರ್ಷಗಳಲ್ಲಿ ಭಾಷ್ಯಗಳನ್ನು ರಚನೆ ಮಾಡಿದ್ರು. ಆ ನಂತರ ಸಿಕ್ಕಿದ್ದಷ್ಟು 16 ವರ್ಷಗಳು, ಅವರ 32 ವರ್ಷ ಪರಮಾಯಸ್ಸು ಅಂತ ಆಧಾರಗಳು ಪಠದ ಕಡೆಯಿಂದ ಹೇಳುತ್ತೆ. ಅಷ್ಟರಲ್ಲಿ ಇವರಿಷ್ಟು ಭಾರತವನ್ನ ಎಷ್ಟೋ ಸಾರಿ ತಿರುಗಾಡಿ ಎಲ್ಲ ವ್ಯವಸ್ಥೆ ಮಾಡಿಕೊಟ್ರು. ಯಾಕೋಸ್ಕರ? ಮತ್ತೆ ಮತ್ತೆ ಹುಟ್ಟು ಸಾವು, ಪುನರಪಿ ಜನನಂ ಪುನರಪಿ ಮರಣಂ ಬೇಡ, ಸಾಧ್ಯವಾದಷ್ಟು ಬೇಗ ಹಿಂದಿರುಗೋಣ ಅನ್ನುವಂತಹ ಉದ್ದೇಶಕ್ಕೋಸ್ಕರವಾಗಿ. ಹಾಗೆ ಕಪಿಲ ಮಹರ್ಷಿಗಳು ಕೂಡ ತಾಯಿಯನ್ನ ಕೂರಿಸಿಕೊಂಡು ಅದ್ವೈತ ಸಿದ್ಧಾಂತವನ್ನ ಶುದ್ಧವಾಗಿ ಹೇಳಿಕೊಡ್ತಾ ಇದ್ದಾರೆ. ಎರಡಿಲ್ಲ, ಎಲ್ಲವೂ ಒಂದೇ. ಅದು ಆದರೆ ಆ ನಾವು ಒಂದೇ ಅಂತ ಆಗಬೇಕಾದ್ರೆ ಮನಸ್ಸು ಅಲ್ಲಿ ಹೋಗಿ ಸೇರ್ಬೇಕಲ್ಲ, ಅದಕ್ಕೋಸ್ಕರ ಒಂದಷ್ಟು ಪಾಠಗಳು ಬೇಕು. ಆ ಪಾಠವನ್ನ ತಾಯಿ ಮಾಡ್ತಾ ಇದ್ದಾರೆ. ಇದರಲ್ಲಿ ಭಕ್ತಿ ಯೋಗ ಹಾಗೂ ಅಷ್ಟಾಂಗ ಯೋಗದ ವಿಧಿ ಇವೆಲ್ಲ ಹೇಳ್ತಾ ಇದ್ದಾರೆ. ಕಾಲದ ಮಹಿಮೆ, ಯಾವ್ಯಾವ ಕಾಲದಲ್ಲಿ ಮಾಡುವಂತಹ ಆರಾಧನೆಗಳಿಂದ ಯಾವ್ಯಾವ ಫಲ ಸಿಗುತ್ತೆ,
ಅದನ್ನೆಲ್ಲ ಆರಾಧನೆಯ ಮೂಲಕವಾಗಿ ಮಾಡದೆ ಸಿಕ್ಕಂತಹ ಜನ್ಮದಲ್ಲಿ ಬರೀ ನನ್ನ ಶರೀರ ನನ್ನ ಮನೆ ಅನ್ನುವಂತಹ ವ್ಯಾಮೋಹದಿಂದ ಇಲ್ಲೇ ಕುಳಿತುಕೊಂಡ್ರೆ ಏನಾಗುತ್ತೆ ಅನ್ನುವಂಥದ್ದು. ರವಿಶಂಕರ ಗುರುಜಿಯವರು ತಮ್ಮೊಂದು ಉಪನ್ಯಾಸದಲ್ಲಿ ಒಂದು ಕಡೆ ತುಂಬಾ ಸುಲಭವಾಗಿ ಹೇಳಿದ್ರು, ನಮ್ಗೆ ಅರ್ಥ ಆಗುವಂತೆ. ನಿಮ್ಮ ಕೊನೆಗೆ ನಂತರದಲ್ಲಿ ಪಾಪ ಪುಣ್ಯಗಳು ಬರುತ್ತೋ ಇಲ್ವೋ ನಿಮಗ್ ಗೊತ್ತಿಲ್ಲ, ಅವ್ರಿಗೆ ಗೊತ್ತು. ಅವ್ರು ಹೇಳಿದ್ದಾರೆ, ಕೃಷ್ಣ ಹೇಳಿದ್ದಾನೆ, ಆಚಾರ್ಯ ಹೇಳಿದ್ದಾರೆ ಪಾಪ ಪುಣ್ಯಗಳು ಬರುತ್ತೆ ಅಂತ. ನಮಗದು ಗೊತ್ತಿಲ್ಲ. ಕೊನೆಯವರೆಗೆ ನಮ್ಮ ಜೊತೆಗೆ ಏನ್ ಬರುತ್ತೆ ಅಂತ ಕೇಳಿದ್ರೆ ನಮ್ಮ ಶರೀರ ಬರುತ್ತೆ. ಆ ಶರೀರವನ್ನ ರಕ್ಷಣೆ ಮಾಡಿಕೊಳ್ಳಿಕ್ಕೇ ಬೇಕು. ಪೋಷಣೆ ಮಾಡಿ ಅಂತ ಹೇಳಲಿಲ್ಲ, ಶರೀರ ಪೋಷಣೆಯನ್ನೇ ಮಾಡಿ ಅಂತ ಹೇಳಲಿಲ್ಲ. ಗುರುಗಳು ಆಡುವಂತಹ ಮಾತನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ತೀವೋ ನಮಗೆ ಬಿಟ್ಟಿದ್ದರು. ಹಾಗಾಗಿ ಶರೀರವನ್ನ ಪೋಷಣೆ ಮಾಡ್ಕೊಳ್ಬೇಕು. ಯಾವ ರೀತಿ? ಸಾತ್ವಿಕವಾದಂತಹ ಆಹಾರಗಳು, ಮನಸ್ಸಿಗೆ ಕೆಟ್ಟ ಯೋಚನೆಗಳು, ಬುದ್ಧಿಯಲ್ಲಿ ಕೆಟ್ಟ ಯೋಚನೆಗಳು ಬಂದಾಗ ಶರೀರ ಹಾಳಾಗುತ್ತೆ. ಆ ರೀತಿ ಆಗದೆ ಇರುವಂತೆ ಯೋಗಾಸನಗಳಿಂದ ಶರೀರವನ್ನ ಗಟ್ಟಿಮುಟ್ಟಾಗಿರಿಸಿಕೊಳ್ಳುವಿಕೆ. ಆಸನ ಜಯ ಅತೀ ಸುಂದರವಾಗಿ ಹೇಳುವಂತಹ ಒಂದು ಪಾಠ, ಆಸನ ಜಯ. ನಮಗೆಲ್ಲ ವಿಧುಶೇಖರ ಭಾರತಿಗಳು ಕೆಲವೊಂದಷ್ಟು ಜನರಿಗೆ ರೋಲ್ ಮಾಡಲ್ ಬೇಕು. ನಮ್ಗೀಗ ಆ ಭಾಷೆಯನ್ನ ಬಳಸಿದ್ರೆ ತಪ್ಪಲ್ಲ, ಎರಡೂ ಗೊತ್ತಿಲ್ಲ. ಆ ಮಹಾತ್ಮರು ಶೃಂಗೇರಿಯಲ್ಲಿ ಎಲ್ಲರಿಗೂ ದರ್ಶನವನ್ನ ಕೊಟ್ಟು ಕೆಲವೊಂದು ಸಾರಿ ಮಧ್ಯಾಹ್ನ 2:00 4 ಗಂಟೆಗೋ ಭಿಕ್ಷೆ ಅವಕಾಶ ಇದ್ರೆ ಮುಗಿಸ್ಕೊಂಡು ತಮ್ಮ ಕಾರ್ ಹತ್ತಿ ಹೊರಡ್ತಾರೆ. ಕುಮತಿಗಳಿಗೆ ಕಾಣುವುದು ಅವ್ರಿಗೆ ಬೆನ್ಸ್ ಕಾರ್ ಮಾತ್ರ. ಆದ್ರೆ ಒಳಗಿರೋ ಕೂತಿರ್ತಾರಲ್ಲ ಪುಣ್ಯಾತ್ಮ, ರಸ್ತೆ ಮಧ್ಯೆ ಬರ್ತಾ ಇನ್ಯಾರೋ ಫಲ ಹಿಡ್ಕೊಂಡು ನಿಲ್ತಾನೆ, ಅವನಿಗೆ ಅನುಗ್ರಹ ಮಾಡಬೇಕು. ಮುಂದೆ 4:15 ಹೊಟ್ಟೋರಿಗೆ ಯಾವುದೋ ಒಂದು ಊರಿಗೆ ಹೋಗುತ್ತೆ, 8:00 ಆಗತ್ತೆ. ಅಷ್ಟ್ರ ಮಧ್ಯೆ ಕುಡಿಲಿಕ್ಕೂ ಇಲ್ಲ, ಬಿಡ್ಲಿಕ್ಕೂ ಇಲ್ಲ. ಅಲ್ಲಿ ಹೋಗಿ ನಿಂತ್ರೆ ಮುಗೀತೋ? ಇಲ್ಲ. ಈಗ ಹಿಂಗೆ ಕೂತಿರ್ತೀವಿ, ಒಂದು ಕಾಲ್ ಮೇಲೆ ಕಾಲ್ ಹಾಕೊಂಡು ಸ್ವಲ್ಪ ತಲೆ ತುರ್ಕಿ ಬಂತು ಹಿಂಗೆಲ್ಲ ಮಾಡ್ಬೋದು. ಅವ್ರು ಮಾಡ್ಲಿಕ್ಕುಂಟೋ? ಇಲ್ಲ. ಶರೀರ ಜಯ ಅವ್ರಿಗೆ ಬೇಕೇ ಬೇಕು. ಸೀದಾ ಯಾವುದೋ ಹೋಗಬೇಕಾದಂತಹ ಊರಿಗೆ ಬಂದ್ರು, ಕಾರ್ ಹಿಡಿದ್ರು, ಅಲ್ಲಿಂದ ವಿಜಯ ಯಾತ್ರೆ ಅಂತ ಶುರುವಾಯಿತು. ಲಕ್ಷಾಂತರ ಜನ ಅವರಿಗೋಸ್ಕರ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಅಂತಹ ಒಬ್ಬ ಮಹಾಮಹಿಮ ತಪಸ್ಸಿದ್ಧ ಪುರುಷ ನಮ್ಮ ಜೀವನದಲ್ಲಿ ನಾವು ನೋಡ್ತೇವೆ ಅಂತ ಅನ್ಕೊಂಡಿರ್ಲಿಲ್ಲ. ಅಂತಹ ಒಬ್ಬ, ಯಾವ ಶಬ್ದಗಳೇ ಇಲ್ಲ, ನಮ್ಮ ಹತ್ರ ಶಬ್ದಗಳಿಲ್ಲ. ತಪಶ್ಚಕ್ರವರ್ತಿ ಅಂತ ಹೇಳ್ತೀವಲ್ಲ, ತಪಶ್ಚಕ್ರವರ್ತಿ ಬಂದು ವಿಜಯ ಯಾತ್ರೆ ಕೂದ್ರು. ರಾಜಮಾರ್ಗದಲ್ಲಿ ಅವರ ವೈಭವೋಪೇತ ಉತ್ಸವ ಆಯ್ತು. ಬಂದು ಹೋಗಿ ಒಂದ್ ಕಡೆ ಸಭೆಗೆ ಕೂತ್ರು. ಅಲ್ಲಿ ಮುಗೀತೆ. ಸಭೆಯಲ್ಲಿ 16 ಜನ 16 ಕೆಲಸ ಇಟ್ಕೊಂಡು ಬಂದ್ರು. 16 ಜನರಿಗೂ ಒಬ್ಬೊಬ್ರು ಒಂದೊಂದು ಸ್ಥಾನದವರು, ರಾಜಕೀಯದವರು, ಊರಿನ ಮುಖಂಡರು, ಇನ್ಯಾರೋ ಸಾಧಕರು, ಎಲ್ಲರಿಗೂ ಅವರವರ ಮಾರ್ಗದಲ್ಲಿ ಅನುಗ್ರಹ ಮಾಡಬೇಕು. ಅಷ್ಟೆಲ್ಲ ಮಾಡ್ಕೊಂಡು ಮುಗೀತಾ? ಇಲ್ಲ. ಕೊನೆಗೆ ಇನ್ನೊಂದೇನೋ ಅಷ್ಟ್ರ ಮಧ್ಯೆ ಮಕ್ಕಳು ಏನೋ ಒಂದಷ್ಟು ಭರತನಾಟ್ಯ ಮಾಡ್ತಾರೆ, ಅನುಗ್ರಹ ಮಾಡಬೇಕು. ಇಲ್ಲ ಅಂತಿಕ್ಕಾಗ್ತದ? ಇಲ್ಲ. ಕೂತ್ಕೊಂಡು 10 ಆಯ್ತು, 10:30 ಆಯ್ತು, 11 ಆಯ್ತು. ಮಧ್ಯಾಹ್ನ 4:00 ಹೊರಟಂತಹ ಪುಣ್ಯಾತ್ಮರಿಗೆ 11:30 ಆದ್ರೂ ಒಂದು ಗುಟ್ಕು ನೀರಿಲ್ಲ. ಆಮೇಲೆ ಇಷ್ಟು ಮುಗಿಸಿ ಸ್ನಾನಕ್ಕೆ ಅಂತ ಓಡ್ತಾರೆ. ಚಂದ್ರಮೌಳೀಶ್ವರ ಪೂಜೆಗೆ ಬರಬೇಕು. ಅಲ್ಲಿ ಹೋದಾಗ 1 ನಿಮಿಷ ನೀರು ಕುಡಿಯಕ್ಕೆ ಪುರುಸುತ್ತಿರುತ್ತೋ ಗೊತ್ತಿಲ್ಲ. ಯಾಕಂದ್ರೆ 2 ರಿಂದ 3, 5 ರಿಂದ 8 ನಿಮಿಷದ ಸ್ನಾನ ಮಾಡ್ಕೊಂಡು ಭಸ್ಮ ಇಟ್ಕೊಂಡು ಬಂದು ಕೂತಾಗಿರುತ್ತೆ. ಕೂತ್ಮೇಲೆ ನಮ್ ತರ ಹಿಂಗ್ ಕೂತ್ಕೊಂಡು ಪೂಜೆ ಮಾಡ್ಲಿಕ್ಕುಂಟೋ? ಇಲ್ಲ. ದೇವ್ರಿಗೆ ಪೂಜೆ ಮಾಡೋದು ಇದು ಸಾಧಾರಣವಾದಂತ ವಿಚಾರ ಅಲ್ಲ. ಭಾರತೀ ತೀರ್ಥ ಮಹಾಸ್ವಾಮಿಗಳು ಪೂಜೆ ಮಾಡುವಾಗ ದೇವ್ರಿಗೆ ಪೂಜೆ ಮಾಡ್ತಾ ಇರ್ತಾನೆ ಅಂತ ಕಾಣ್ತಿತ್ತು. ಮುಂದೆ ವೀರಶೇಖರ ಭಾರತಿಗಳು ಪೂಜೆ ಮಾಡುವಾಗಲೂ ದೇವ್ರಿಗೆ ಪೂಜೆ ಮಾಡ್ತಾ ಇದ್ದಾನೆ ಅಂತ ಕಾಣುತ್ತೆ. ಹ್ಯಾಕ್ ಕೂತಿರ್ತಾರೆ? ಅಷ್ಟು ಪೂಜೆಯನ್ನು ಮುಗೀತೋ? ಮಂಗಳಾರತಿ ಮಾಡಿ ಹೊರಲಿಕ್ಕುಂಟು? ಇಲ್ಲ. ಮತ್ತೆ ಮಂಗಳಾರತಿ ಮುಗಿಸಿದ್ನೆ ಒಂದು 10-20 ಜನ ಇರ್ತಾರೆ. ಅವರಷ್ಟೂ ಜನರಿಗೆ ಅನುಗ್ರಹವನ್ನ ಮಾಡಿ ತಾವಲ್ಲಿ ಹೋಗಿ ತೀರ ಮಧ್ಯರಾತ್ರಿ ಆಯ್ತು ಅಂದ್ರೆ ಮತ್ತೆ ಆಹಾರ ತಗೊಳ್ಳೋದಿಲ್ಲ. ಮತ್ತೆ ಬೆಳಗ್ಗೆ ಇದ್ದ ಮೇಲೆ ಇಂತಹ ಜಯ, ಆಸನ ಜಯ ಇದೆಯಲ್ಲ, ಅಷ್ಟೆಲ್ಲ ಹುಡುಗಾಟ ಅಲ್ಲ. ನಮಗೆ ದೊಡ್ಡ ಪೀಠ ಅಂತೊಂದು ಕಂಡೀತು. ಆ ಪೀಠಾಧಿಪತಿಗಳಿಗೆ ಎಷ್ಟು ಕಷ್ಟ ಇರುತ್ತೆ, ಅವರ ಜೊತೆ ಇರುವಂತಹ ಸೇವಕರಿಗೂ ಅಷ್ಟೇ ಕಷ್ಟ ಇರುತ್ತೆ. ಆದ್ರೆ ಅಟ್ಲೀಸ್ಟ್ ಅವರೊಂದು ಗುಟಕ್ಕೆ ನೀರಾದ್ರೂ ಕುಡಿಬೋದು. ನೀನಿರು ಮಾರಯ್ಯ, ನಾನು ಹೋಗಿ ಬರ್ತೀನಿ ಅಂತ 1 ನಿಮಿಷ ಹೊರ ಹೋಗಿ ಬರ್ಬೋದು. ಆದ್ರೆ ಈ ಸನ್ಯಾಸಿ ಏನು ಮಾಡ್ಲಿಕ್ಕಿಲ್ಲ. ಈ ಆಸನ ಜಯವನ್ನ ಕಪಿಲ ಮಹರ್ಷಿಗಳು ಹೇಳ್ತಾರೆ. ನೇರವಾಗಿ ಕೂರ್ಬೇಕು. ಆ ನೇರವಾಗಿ ಕೂರ್ಲಿಕ್ಕೆ ಇಲ್ಲಿಂದ ಇಲ್ಲಿಯವರೆಗೆ ಬೇಕಾದಂತಹ ಪುಷ್ಟಿಯನ್ನ ಗಾಳಿಯ ಮೂಲಕವಾಗಿ ಕೊಡಬೇಕು. ಇವೆಲ್ಲ ಒಂದಕ್ಕೊಂದು ಸಣ್ಣ ಪಾಠ. ನಾವು ಹೀಗೆ ಕೂರುವ ಅಭ್ಯಾಸ ಮಾಡ್ಕೊಂಡಿರ್ತೀವಿ ಕೆಲವರೆಲ್ಲ.
ಹೀಗೆ ಕೂತಾಗ ನೋಡಿ, ನಮ್ಮ ಕೈಗಳ ಭಾರ ಶರೀರದ ಮೇಲೆ, ತೊಡೆಗಳ ಮೇಲೆ ಬೀಳುತ್ತೆ. ಹೀಗೆ ಕೂತ್ವಿ ಅಂತ ಇಟ್ಕೊಳ್ಳಿ. ಹೀಗೆ ಕೂತಾಗ ಇಲ್ಲಿಂದ ಮಾಂಸ ಒತ್ತುತ್ತೆ, ಕ್ರಮೇಣ ನೋವು ಬರ್ಲಿಕ್ಕೆ ಶುರುವಾಗ್ತದೆ. ಆ ನೋವು ಮನಸ್ಸಿಗೆ ಹಿಂಸೆಯಾಗಿ ಕೂರೋದೇ ಬೇಡ ಅಂತ ಕಾಣ್ತದೆ. ನಾವು ತಲೆ ಮೇಲೆ ಒಂದು ಮೂಟೆಯನ್ನು ಹೊತ್ಕೊಂಡಿರ್ತೀವಿ, ತಲೆ ನೋವು ಬಂತು ಅಂತ ಕೈ ಮೇಲೆ ಇಳಿಸ್ಕೊಳ್ತೀವಿ ಅಂತ ಇಟ್ಕೊಳ್ಳೋಣ. ಶರೀರದ ಮೇಲೆ ಭಾರ ಇರೋದಿದ್ದೇ ಇರುತ್ತೆ, ಭಾರ ಏನು ಕಡಿಮೆ ಆಗಲಿಲ್ಲ. ಇಲ್ಲಿ ನೋವು ಬಂತು ಈ ಕಡೆ ಇಟ್ಕೊಂಡ್ವಿ, ಇಲ್ಲಿ ನೋವು ಬಂತು ಈ ಕಡೆ ಇಟ್ಕೊಂಡ್ವಿ, ಅದನ್ನ ಹಾಗೆ ನಾವು ಬದಲಾಯಿಸ್ತಿರ್ತೀವಿ. ಆದರೆ ಆ ಭಾರವನ್ನ ಬದಲಾಯಿಸುವಂತಹ ಪ್ರಕ್ರಿಯೆಯಲ್ಲಿ ಮೂಳೆಗಳಿಗೆ ವೇದನೆಯಾಗದಂತೆ, ಮಾಂಸಕ್ಕೆ ವೇದನೆಯಾಗದಂತೆ ನಾವು ಇಟ್ಕೊಳ್ಬೇಕು ಅಂತಂದ್ರೆ ಶರೀರವನ್ನ ದಷ್ಟಪುಷ್ಟವಾಗಿ ಅಂದ್ರೆ ಹಾಗಲ್ಲ, ಶರೀರವನ್ನ ಆರೋಗ್ಯವಾಗಿ ಇಟ್ಕೊಳ್ಬೇಕು. ಇದನ್ನ ಅಷ್ಟಾಂಗ ಯೋಗದಲ್ಲಿ ಸುಂದರವಾಗಿ ಹೇಳಿದ್ದಾರೆ. ರಂಗಪ್ಪಯ್ಯ ನಿರ್ದೇಶಕರದ್ದು ಅಷ್ಟಾಂಗ ಯೋಗ ಪೀಠ ಇದೆ, ತುಂಬಾ ಚೆನ್ನಾಗಿದೆ. ಅವರದ್ದು ಆ ಮಾರ್ಗ ಇದೆಯಲ್ಲ, ಅತಿ ಸುಂದರವಾಗಿದೆ. ಬ್ರಹ್ಮಚರ್ಯದ ಕಾಪಾಡಿಕೊಳ್ಳುವಿಕೆ ಅಂತಂದ್ರೆ ಮದುವೆಯಾಗಬಾರ್ದು ಅಂತಲ್ಲ, ಮದುವೆಯಾದವನಿಗೂ ಬ್ರಹ್ಮಚರ್ಯ ಬೇಕು. ಜಗತ್ತಿನಲ್ಲಿ ಶ್ರೇಷ್ಠ ಬ್ರಹ್ಮಚಾರಿ ಅಂದ್ರೆ ಇವನೇ. 16,100 ಮದುವೆ ಆಗಿದ್ದ, 108 ಮದುವೆ, ಆದರೂ ಶ್ರೇಷ್ಠ ಬ್ರಹ್ಮಚಾರಿ ಅಲ್ವಾ ಅವನು. ಆ ಬ್ರಹ್ಮಚರ್ಯ ಅನ್ನುವಂಥದ್ದು ಸತ್ಯ ಮಾರ್ಗದಲ್ಲಿರುವಿಕೆ, ಆ ವಿಚಾರವನ್ನ ಹೇಳುತ್ತೆ. ಹಾಗೆ ಆಸನ ಜಯ, ಇಷ್ಟಾದ್ರೆ ಮುಗಿತಾ. ವಾಗ್ಜಯ, ಸತ್ಯವನ್ನೇ ಹೇಳಬೇಕು. ಸತ್ಯ ಹೇಳಲಿಕ್ಕಾಗ್ಲಿಲ್ವೋ ಆ ಸಂದರ್ಭದಲ್ಲಿ ಅಟ್ಲೀಸ್ಟ್ ಸುಳ್ಳಾರು ಹೇಳಬಾರದು. ಈ ತರಹ ಸಂದರ್ಭ, ಧರ್ಮ ಸಂಕಟವಾದಂತಹ ಸಂದರ್ಭ ಬರುತ್ತೆ ಅಂತ ಮಾತನ್ನೇ ಕಡಿಮೆ ಮಾಡಬೇಕು. ಆಡುವಂತಹ ಮಾತು ಲೆಕ್ಕ ಹಿಡಿದು ಮಾತಾಡಿದ್ರೂ ಅಡ್ಡಿ ಇಲ್ಲ, ಮಾತು ಸತ್ಯವಾಗಿರಬೇಕು. ಅದಕ್ಕೆ ಸರಿಯಾಗಿ ಶರೀರಕ್ಕೆ ಆಹಾರವನ್ನು ತೆಗೆದುಕೊಳ್ಳಬೇಕು, ಸಾತ್ವಿಕವಾದಂತಹ ಆಹಾರ. ಹಾಗೆ ನಾವು ಹೇಗೆ ಬದುಕಬೇಕು, ಹೇಗೆ ಬದುಕಬಾರದು ಅನ್ನುವಂಥದ್ದನ್ನ ತಾಯಿಗೆ ಕಪಿಲ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಹೀಗೆ ಶರೀರವನ್ನೇ ಪೋಷಣೆ ಮಾಡಿಕೊಳ್ತಾ, ಶರೀರವನ್ನ ರಕ್ಷಣೆ ಮಾಡಿಕೊಳ್ತಾ ಅಲ್ಲ, ಶರೀರವನ್ನೇ ಪೋಷಣೆ ಮಾಡಿಕೊಳ್ತಾ, ಬರೀ ಮನೆ 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 ಅಂತ ಮನೆಯಲ್ಲೇ ಮನಸ್ಸು ಜೀವವನ್ನು ಇಟ್ಟುಕೊಂಡಂತವರು ಮುಂದೆ ಏನಾಗ್ತಾರೆ? ಮುಂದೆ 5ನೇ ಸ್ಕಂದದಲ್ಲಿ ನರಕದ ವರ್ಣನೆ ಬರುತ್ತೆ, ಅತಿ ಸುಂದರವಾಗಿರುವಂಥದ್ದು. ಇವರು ಆ ನರಕಕ್ಕೆ ಹೋಗುವಂತಹದ್ದು ಏನೇನು ಮಾಡಿರ್ತಾರೆ ಮನುಷ್ಯರು ಅಂತ ಹೇಳ್ತಾರೆ. ಇಲ್ಲಿಂದ ನರಕಕ್ಕೆ ಹೋಗುವಂತಹ ಸಮಯ ಹೆಚ್ಚು ಕಮ್ಮಿ ಒಂದು 9:45, 9:54, 9:63, ಒಂದು 6,000 ಮೈಲು ಅಂತ ಅಂದಾಜಿಗೆ ಇಟ್ಕೊಳ್ಳೋಣ. ಅಷ್ಟು ದೂರ ಮನುಷ್ಯ ಪ್ರಯಾಣ ಮಾಡಲಿಕ್ಕೆ ವಿಮಾನದ ಮೂಲಕವಾಗಿ ಹೋದ್ರೂ ಕೆಲವೊಂದಷ್ಟು ಸಮಯ ಬೇಕು. ಆದರೆ ನಮ್ಮ ಶರೀರದ ನಂತರದಲ್ಲಿ ನಮ್ಮನ್ನ ಯಮದೂತ ತಗೊಂಡು ಹೋಗ್ತಾರಲ್ಲ, 1/4 ಗಂಟೆ 20 ನಿಮಿಷದಲ್ಲಿ ತಗೊಂಡು ಹೋಗ್ಬಿಡ್ತಾರಂತೆ. ದರ ಎಳ್ಕೊಂಡು ಹೋಗ್ತಾರಂತೆ. ಯಾಕಂದ್ರೆ ಶಿಕ್ಷೆಗೋಸ್ಕರ ಕಾಯ್ತಿರುತ್ತೆ ಶರೀರ. ಅದನ್ನು ತಗೊಂಡು ಹೋಗಿ ಅಲ್ಲಿ ಅದಕ್ಕೆ ಏನೇನ್ ಮಾಡಬೇಕು ಆ ಶಿಕ್ಷೆಗಳನ್ನೆಲ್ಲ ಕೊಡ್ತಾರೆ. ಅಷ್ಟಾದ್ರೂ ಮನುಷ್ಯನಿಗೆ ಅಲ್ಲಿ ಹೋದವನಿಗೆ ಅಯ್ಯೋ ನನ್ನ ಶರೀರ ಅಂತ ಮನಸ್ಸು ಕೇಳುತ್ತಂತೆ. ಇನ್ನೂ ಶರೀರವನ್ನ ಬಿಟ್ಟಿರ್ಲಿಕ್ಕಾಗಲ್ಲ, ಅಷ್ಟು ವ್ಯಾಮೋಹ. ಅದರಿಂದಾಗುವಂತಹ ಮುಂದಿನ ತೊಂದರೆಗಳು. ಅಷ್ಟೆಲ್ಲ ಆಯ್ತಲ್ಲ, ಅಲ್ಲಿ ಹೋಗಿ ನಿಂತಿದ್ದಾನೆ ಪ್ರೇತಾತ್ಮ, ಪ್ರೇತ ಶರೀರಕ್ಕೆ ಶಿಕ್ಷೆಗಳು ಒಂದ್ ಕಡೆಯಿಂದ ಕೊಡ್ತಾ ಇದ್ದಾರೆ. ಮುಂದೆ ಅವನು ಅನುಭವಿಸಬೇಕಾದಂತಹ, ಶರೀರ ಸಹಿತವಾಗಿ ಅನುಭವಿಸಬೇಕಾದಂತಹ ಒಂದಷ್ಟು ತೊಂದರೆಗಳಿರುತ್ತೆ. ಅದಕ್ಕವನು ಶರೀರವನ್ನ ಹೊಂದಲಿಕ್ಕೆ ಭೂಲೋಕಕ್ಕೆ ಬರಲೇಬೇಕು. ಭೂಲೋಕಕ್ಕೆ ಬರುವಾಗ ತಾಯಿಯ ಗರ್ಭದಲ್ಲಿ ಕುಳಿತುಕೊಂಡ. ಆ ಗರ್ಭಸ್ಥ ಜೀವಿಯ ಬೆಳವಣಿಗೆ ಅಂತ ಮತ್ತೊಂದು ವರ್ಣನೆ ಮಾಡ್ತಾರೆ. 6-7ನೇ ತಿಂಗಳಾಗ್ತಿದ್ದಂಗೆ ಅಲ್ಲಿರುವಂತಹ ಜೀವಿಗೆ ಸ್ಮೃತಿ ಎಲ್ಲ ಬರುತ್ತಂತೆ. ನಾನು ಹಿಂದೆ ಯಾವ ಜನ್ಮದಲ್ಲಿ ಯಾವ್ಯಾವ ರೀತಿಯಾದಂತಹ ಪಾಪಗಳನ್ನ ಮಾಡಿದ್ದೇನೆ ಅಂತ ನೆನಪಾಗುತ್ತೆ. ಪುಣ್ಯಗಳದ್ದು ನೆನಪಾಗಲ್ಲ, ಯಾಕಂದ್ರೆ ಅಷ್ಟೆಲ್ಲ ಪುಣ್ಯ ಮಾಡಿರೋ ಪಾಪಗಳೇ ಜಾಸ್ತಿ ಆಗಿದ್ರಿಂದ ನಮ್ಮ ಪಾಪಗಳೇ ಜಾಸ್ತಿ ನೆನಪಾಗುತ್ತೆ. ಅಲ್ಲಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಂತೆ, ಅಯ್ಯ ಹಿಂದಿನ ಜನ್ಮದಲ್ಲೇನೋ ಗೊತ್ತಿಲ್ಲದೆ ಪಾಪಗಳನ್ನ ಮಾಡಿಬಿಟ್ಟೆ, ದಯವಿಟ್ಟು ಕ್ಷಮಿಸು, ನನಗೆ ಈ ಭೂಮಿಗೆ ಮಾತ್ರ ಹೋಗ್ಲಿಕ್ಕೆ ಬಿಡಬೇಡ, ನಾ ಇಲ್ಲಿ ಹೋದ್ರೆ ಇನ್ನೂ ಏನೇನ್ ಮಾಡ್ತೀನೋ ಗೊತ್ತಿಲ್ಲ, ದಯವಿಟ್ಟು ನನ್ನ ಬಿಡುಗಡೆ ಮಾಡು ಅಂತ ಪ್ರಾರ್ಥನೆ ಮಾಡ್ತಿರುತ್ತೆ.
8, 9ನೇ ತಿಂಗಳು ಕಳೆಯುತ್ತೆ. 10ನೇ ತಿಂಗಳು ಆ ಪ್ರಸವದ ಸಮಯ ಬರುತ್ತೆ, ಪ್ರಸವವಾಗುತ್ತೆ, ತಲೆಕೆಳಗಾಗಿ ಭೂಮಿಗೆ ಬೀಳುತ್ತೆ. ಬಿದ್ದಂತಹ ಮಗುವಿಗೆ ತಾನು ಹಿಂದೆ ಪ್ರಾರ್ಥನೆ ಮಾಡಿದ್ದೆಲ್ಲ ಮರೆತು ಹೋಗುತ್ತೆ. ಈ ಭೂಮಿಯ ಗಾಳಿಯ ಒಂದು ಸಾರಿ ಸ್ಪರ್ಶದಿಂದ ಮತ್ತೆ ಈ ಭೂಮಿಯಲ್ಲಿ ಯಾವ ರೀತಿಯಾದಂತಹ ವೇದನೆಗಳನ್ನು ಅನುಭವಿಸಬೇಕೋ ಅದಕ್ಕೆ ಸರಿಯಾಗಿ ಅಲ್ಲಿಂದ ಜೀವನವನ್ನು ಶುರು ಮಾಡ್ಕೊಂಡು ಹೋಗುತ್ತೆ. ಮುಂದೆ ಸಿಗುವಂತಹ ಒಳ್ಳೆಯ ಅವಕಾಶಗಳನ್ನು ಕೂಡ ನಾವು ಮಾಡಿದಂತಹ ಪಾಪ ಕರ್ಮಗಳು ಬಳಸಿಕೊಳ್ಳಿಕ್ಕೆ ಬಿಡದೆ ಕಷ್ಟಗಳನ್ನು ಅನುಭವಿಸುವಂತಾಗುತ್ತೆ. ಹಾಗೆ ಅಂತಹ ಕಷ್ಟಗಳಿಂದ ಬಿಡುಗಡೆ ಹೊಂದಲಿಕ್ಕೋಸ್ಕರ ಇರುವಂತಹ ಮಾರ್ಗಗಳು, ಅದಕ್ಕೋಸ್ಕರ ಇರುವಂತಹ ಪೂಜೆ ಪುನಸ್ಕಾರಾದಿಗಳು, ಹಿಂದೆ ಹೇಳಿದಾಗೆ ಸಾತ್ವಿಕ ದೇವತೆಯ ಉಪಾಸನೆ, ತನ್ಮುಖೇನ ಪುಣ್ಯ ಪಾಪಗಳನ್ನು ಎರಡನ್ನೂ ಸಮವಾಗಿ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ಇಲ್ಲಿಂದ ಹೊರಗೆ ಹೊರಡುವಂತಹ ಜ್ಞಾನ, ಸಾಂಖ್ಯಯೋಗ, ತನ್ಮೂಲಕವಾಗಿ ದೇವಹೂತಿಗೆ ತತ್ವಜ್ಞಾನದ ಸಂಪೂರ್ಣ ಉಪದೇಶ ಮಾಡುತ್ತಾರೆ ಕಪಿಲರು. ಕಪಿಲರ ಆ ಉಪದೇಶದಿಂದ ದೇವಹೂತಿಗೆ ತತ್ವಜ್ಞಾನ ಉಂಟಾಗಿ ತನ್ನ ತಂದೆಯಾದಂತಹ ಸ್ವಯಂಭುವ ಮನು, ತಾಯಿಯಾದಂತಹ ಶತರೂಪೆ, ಇವರು ಕೊಟ್ಟಂತಹ ಮದುವೆ ಮನೆಯಲ್ಲಿದ್ದಂತಹ ತನ್ನ ಮನೆಯಲ್ಲಿದ್ದಂತಹ ಎಲ್ಲ ಅನುಕೂಲಕರವಾದಂತಹ ಅಥವಾ ಶ್ರೀಮಂತವಾದಂತಹ ಅನುಕೂಲಗಳನ್ನೆಲ್ಲ, ವಸ್ತುಗಳನ್ನೆಲ್ಲ ಬಿಟ್ಟು ತಾನು ಸಣ್ಣ ಗುಡಿಸಲಿನಲ್ಲಿ ತತ್ವಜ್ಞಾನ ಚಿಂತನೆಯನ್ನ ಮಾಡ್ತಾ 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 ಜೀವನವನ್ನ ಮುಂದುವರಿಸ್ತಾಳೆ. ಕ್ರಮೇಣ ಆ ತಾಯಿಗೆ ತತ್ವಜ್ಞಾನ ಉಂಟಾಗುತ್ತೆ. ಅವಳು ತನ್ನ ಅಂತ್ಯಕಾಲದಲ್ಲಿ ಭಗವಂತನನ್ನ ಸ್ಮರಣೆ ಮಾಡಿ ಅಲ್ಲಿ ಸೇರುವ ಸಮಯಕ್ಕೆ ಸರಿಯಾಗಿ ಅವಳ ಶರೀರ ಒಂದು ನದಿಯಾಗಿ ಹರಿಯುತ್ತಂತೆ. ಆ ಜಾಗ ಸಿದ್ಧಪದ ಅಂತ ಹೇಳ್ತಾರೆ. ಈಗ ಗುಜರಾತಲ್ಲಿ ಆ ಊರಿದ್ಯಂತೆ. ಹಾಗೆ ಅಲ್ಲಿ ಅವಳು ಮುಕ್ತಿಯನ್ನ ಹೊಂದುತ್ತಾಳೆ. ಇತ್ತ ಕಪಿಲ ಮಹರ್ಷಿಗಳು ಸಿದ್ಧಚಾರಣ ಗಂಧರ್ವಾದಿಗಳು ಸ್ತೋತ್ರ ಮಾಡುತ್ತಿರುವಂತೆಯೇ ಒಂದು ಸಮುದ್ರದ ಬಳಿ ಹೋಗ್ತಾರೆ. ಸಮುದ್ರ ರಾಜ ತನ್ನೊಳಗೆ ಅವರಿಗೆ ಬರಲಿಕ್ಕೆ ಅವಕಾಶ ಕೊಡ್ತಾನೆ. ಅವರು ಸಮುದ್ರದ ಒಳಗಡೆ ಹೋಗಿಕೊಂಡು ಒಂದು ಅಶ್ವತ್ಥ ಮರದ ಅಡಿಯಲ್ಲಿ ಕೂತು ತಪಸ್ಸನ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ. ಮುಂದೆ ಸಗರನ ಮಕ್ಕಳು ಸಗರ ಮಾಡುವಂತಹ ಅಶ್ವಮೇಧ ಯಾಗದ ಅಶ್ವ ಕುದುರೆ ಕಳೆದು ಹೋದಾಗ ಅದನ್ನ ಹುಡುಕ್ಲಿಕ್ಕೆ ಅಂತ ಹೋಗಿ ಸಮುದ್ರವನ್ನ ಬಗದು ಹೋಗಿ ಈ ಕಪಿಲ ಮಹರ್ಷಿಗಳ ಹಿಂದೆ ಆ ಅಶ್ವ ಇದ್ದು ಕಪಿಲ ಮಹರ್ಷಿಗಳೇ ಕುದುರೆಯನ್ನ ಕದ್ದವರು ಅನ್ನುವಂತಹ ಭಾವನೆಯಿಂದ ಇವರು ಕಪಿಲ ಮಹರ್ಷಿಗಳಿಗೆ ತೊಂದರೆ ಕೊಡ್ಲಿಕ್ಕೆ ಹೋಗಿ ಕಪಿಲ ಮಹರ್ಷಿಗಳು ಮುಂದೆ ತಮ್ಮ ಕೆಂಗಣ್ಣನ್ನ ಬಿಟ್ಟು ಸಗರನ ಮಕ್ಕಳೆಲ್ಲರೂ ಭಸ್ಮೀಭೂತರಾಗಿದ್ದು ಮುಂದೆ ಭಗೀರಥ ತಪಸ್ಸನ್ನ ಮಾಡಿ ಗಂಗೆಯನ್ನ ಕರೆದುಕೊಂಡು ಬಂದು ಅವರಿಗೆಲ್ಲ ಮುಕ್ತಿ ಕೊಡಿಸಿದ್ದು ಇದೆಲ್ಲ ಆ ಕಪಿಲ ಮಹರ್ಷಿಗಳ ಸಾನ್ನಿಧ್ಯದಲ್ಲಿ ನಡೆದಿತ್ತು. ಹೀಗೆ ಇಷ್ಟು ಕಥೆಯಾಗ್ತಾ 3ನೆಯ ಸ್ಕಂಧ ಪೂರ್ಣವಾಗುತ್ತೆ. ಮುಂದೆ ಸ್ವಯಂಭುವ ಮನುವಿನ ಬೇರೆ ಬೇರೆ ಕನ್ಯೆಯರ ವಂಶದ ವರ್ಣನೆ. ಇಲ್ಲಿ ಈ ಕಥೆಯಲ್ಲಿ ಇನ್ನೂ ವಂಶಾಭಿವೃದ್ಧಿಯಾಗಿದ್ದು ಬರುತ್ತೆ. ಒಂದು ಕಡೆ ಆಕೂತಿಂ ರುಚಯೇ ಪ್ರಾದಾತ್, ರುಚಿ ಪ್ರಜಾಪತಿಗಳಿಗೆ ಆಕೂತಿ ಅನ್ನುವಂಥವಳನ್ನ ಕೊಟ್ಟಿದ್ರು. ಇಲ್ಲಿ ದೇವಹೂತಿ ಕರ್ದಮರ ಸಂಸಾರದ ವಿಚಾರವಾಯಿತು. ಇನ್ನೊಂದು ಕಡೆಯಲ್ಲಿ ದಕ್ಷ ಪ್ರಜಾಪತಿಗೆ ಪ್ರಸೂತಿಯನ್ನ ಕೊಟ್ಟು ಮದುವೆ ಮಾಡಿತ್ತು. ಆ ದಕ್ಷ ಪ್ರಜಾಪತಿಗಳ ಮಕ್ಕಳಲ್ಲೊಬ್ಬಳಾದಂತಹ ಸತೀದೇವಿಯನ್ನ ಈಶ್ವರನಿಗೆ ಮದುವೆ ಮಾಡಿಕೊಟ್ಟಂತಹ ಕಥೆ. ಈ ಎಲ್ಲರಿಗೂ ಗೊತ್ತಿರುವಂತಹ ಹೃದಯವಾದಂತಹ ಕಥೆ. ದಕ್ಷ ಪ್ರಜಾಪತಿಗೂ ಒಮ್ಮೆ ಈಶ್ವರನಿಗೂ ಮನಸ್ತಾಪ ಉಂಟಾಯ್ತಂತೆ. ಏನಿಲ್ಲ, ಸಣ್ಣ ಕಾರಣ. ಈ ಈಶ್ವರ ಹಾಗೂ ಬ್ರಹ್ಮ ಉಳಿದಂತಹ ಋಷಿಗಳು ದೇವತೆಗಳೆಲ್ಲರೂ ಕೂಡ ಒಂದು ಸಭೆಯಲ್ಲಿ ಕೂತ್ಕೊಂಡಿದ್ದಾರೆ. ಆ ಸಭೆಗೆ ದಕ್ಷ ಪ್ರಜಾಪತಿ ತಾನು ಮಾಡುವಂತಹ ಬೃಹಸ್ಪತಿ ಸಭಾ ಅನ್ನುವಂತಹ ಒಂದು ಯಾಗದ ಆಹ್ವಾನ ಕೊಡ್ಲಿಕ್ಕೋಸ್ಕರ ಬಂದ. ದಕ್ಷ ಪ್ರಜಾಪತಿಯ ತೇಜಸ್ಸನ್ನ ನೋಡಿ ಬ್ರಹ್ಮ ಎದ್ದು ನಿಲ್ಲಲಿಲ್ಲ. ಬ್ರಹ್ಮನ ಮಗನಾಯ್ತಲ್ಲ, ಅವರು ಎದ್ದು ನಿಲ್ಲಲಿಲ್ಲ. ಈಶ್ವರ ತನ್ನ ಮಾವ ಬಂದ ಅಂತ ಎದ್ದು ನಿಂತು ಗೌರವವನ್ನ ಕೊಡಲಿಲ್ಲ. ಈಶ್ವರನ ದೃಷ್ಟಿಯಲ್ಲಿ ದಕ್ಷ ಪ್ರಜಾಪತಿ ಬ್ರಹ್ಮಜ್ಞಾನಿ,
ಬ್ರಹ್ಮಜ್ಞಾನದ ಉನ್ನತ ಸ್ಥಾನದಲ್ಲಿರುವವನಿಗೆ ದೇಹದಿಂದ ಎದ್ದು ನಿಂತು ಗೌರವವನ್ನು ಸಮರ್ಪಣೆ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಆತ್ಮೀಯವಾಗಿ ಸಮರ್ಪಣೆ ಮಾಡಿದರೆ ಸಾಕು ಅನ್ನುವಂತಹ ಉದ್ದೇಶದಿಂದ ಹೇಳಲಿಲ್ಲ. ಉಳಿದಂಥವರೆಲ್ಲರೂ ಎದ್ರು, ಎಲ್ಲರನ್ನು ನೋಡ್ದ, ಇವನೊಬ್ಬ ಎದ್ದಿರಲಿಲ್ಲ ಅನ್ಕಂತು. ಬ್ರಹ್ಮದೇವರು ಹೇಗೋ ತಂದೆ ಆಯಿತು, ನಮಸ್ಕಾರ ಮಾಡ್ದ. ತುಂಬ ಸಿಟ್ಟು ಬಂತು. ಗುರು ಹಿರಿಯರಿಗೆ ಗೌರವ ಕೊಡಬೇಕು ಅಂತ ಗೊತ್ತಿಲ್ಲದೆ ಇರುವಂತಹ ಈ ಈಶ್ವರ ಮುಂದೆ ಯಜ್ಞ ಭಾಗಗಳಿಂದ ವಿವರ್ಜಿತನಾಗಲಿ ಅಂತ ಶಾಪ ಕೊಟ್ಟ. ಅಷ್ಟಾದರೂ ಈಶ್ವರ ಏನು ಮಾತಾಡಲಿಲ್ಲ. ಆಮೇಲೆ ಈಶ್ವರನ ಅನುಯಾಯಿಗಳಲ್ಲಿ ಅಗ್ರಗಣ್ಯನಾದಂತಹ ನಂದಿಕೇಶ್ವರನಿಗೆ ಸಿಟ್ಟು ಬಂತು. ನಂದಿಕೇಶ್ವರನು ಕೂಡ ಈ ದಕ್ಷ ಪ್ರಜಾಪತಿಯ ಸಂಬಂಧವಾದಂತಹ ಬ್ರಾಹ್ಮಣರೆಲ್ಲರಿಗೂ ಶಾಪ ಕೊಟ್ಟ. ಅವರು ಬ್ರಹ್ಮಜ್ಞಾನದಿಂದ ವಿಮುಖರಾಗಲಿ ಅನ್ನುವಂತಹ ಶಾಪ. ಇದರಿಂದ ಭೃಗು ಮಹರ್ಷಿಗಳಿಗೆ ಸಿಟ್ಟು ಬಂತು. ಅವರು ಈಶ್ವರ ವ್ರತವನ್ನ ಮಾಡುವವರು ಧರ್ಮಭ್ರಷ್ಟರಾಗಲಿ ಪಾಖಂಡಿಗಳಾಗಲಿ ಅಂತ ಶಾಪ. ಅಜ್ಞಾನಗಳಿಂದ ಎಲ್ಲರೂ ಶಾಪ ಕೊಟ್ಟು ಪ್ರಕೃತಿಗೆ ವಿಕೋಪವನ್ನ ಮಾಡಿದರು. ಇಷ್ಟಾಯಿತು. ಇಷ್ಟಾದರೂ ಈಶ್ವರ ಏನು ಮಾತಾಡಿರಲಿಲ್ಲ, ಸುಮ್ಮನೆ ಇದ್ದ. ಸಭೆ ಮುಗಿತು, ಅವರವರ ಕೆಲಸಕ್ಕೆ ಹೊರಟರು. ಮುಂದೆ ಈ ಬೃಹಸ್ಪತಿ ಸಭಾ ಅನ್ನುವಂತಹ ಹಲವಾರು ವರ್ಷಗಳು ನಡೆಯುವಂತಹ ಯಾಗ ದಕ್ಷ ಪ್ರಜಾಪತಿಗಳ ಮನೆಯಲ್ಲಿ ಆರಂಭವಾಯಿತು. ಆ ಯಾಗಕ್ಕೆ ಈಶ್ವರನನ್ನು ಹೊರತಾಗಿ ಉಳಿದವರೆಲ್ಲರನ್ನೂ ಅವನು ಆಹ್ವಾನ ಮಾಡಿದ್ದ. ಆ ಯಾಗಕ್ಕೋಸ್ಕರವಾಗಿ ಎಲ್ಲ ದೇವಾನುದೇವತೆಗಳು ತಮ್ಮ ತಮ್ಮ ಹೆಂಡತಿಯರೊಟ್ಟಿಗೆ ತಮ್ಮ ತಮ್ಮ ವಿಮಾನಗಳಲ್ಲಿ ಅಲಂಕೃತರಾಗಿ ಹೋಗ್ತಾ ಇದ್ರು. ಹೋಗುವಾಗ ಹಾಗೆ ಆಕಾಶ ಮಾರ್ಗದಲ್ಲಿ ಕೈಲಾಸದ ಮೇಲಾಸಿ ಹೋಗ್ತಾ ಇದ್ರು. ಸತೀದೇವಿ ಅದನ್ನು ನೋಡಿದವಳಿಗೆ ತನ್ನ ತಂದೆಯ ಮನೆಯಲ್ಲಿ ಯಾಗ ಆಗ್ತಾ ಇದೆಯಲ್ಲ, ತಾನು ಹೋಗಬೇಕು ಅಂತ ಕಂಡು. ಈಶ್ವರನನ್ನ ಕರೆದಿಲ್ಲ, ತನ್ನ ಗಂಡನನ್ನ ಕರೆದಿಲ್ಲ, ನಾನು ಹೇಗೆ ಹೋಗೋದು ಅಂತ ಒಂದು ಕಡೆ. ಇನ್ನೊಂದು ಕಡೆ ತಂದೆ ಮನೆಯಲ್ವಾ, ಹೋಗ್ಬೋದು ಅಂತ ಒಂದು ಆತ್ಮೀಯತೆ. ಈಶ್ವರನಲ್ಲಿ ಕೇಳಿಯೇ ಬಿಟ್ಲು. ಅಲ್ಲ, ಎಲ್ಲ ದೇವಾನುದೇವತೆಗಳು ಅಲಂಕಾರ ಮಾಡಿಕೊಂಡು ಅಷ್ಟು ಸಂಭ್ರಮದಿಂದ ನನ್ನ ತಂದೆಯ ಮನೆಗೆಲ್ಲ ಹೋಗ್ತಾ ಇದ್ದಾರೆ, ನಾವು ಹೋಗಬಹುದಲ್ವೇ? ಏನೋ ಅವತ್ತೊಂದು ಮಾತು ಬಂತು ಹೋಯ್ತು, ನೀವಿಷ್ಟು ಕೋಪ ಮಾಡ್ಕೊಂಡು ಕೂತ್ಕೊಳ್ಳೋದೆ, ಹೋಗೋಣವೇ? ನೀವು ಹೋಗಬೇಡ ಅಂತ ನೀವು ಹೇಳ್ತೀರಿ ಅಂತ ಇಟ್ಕೊಳ್ಳಿ. ಅನಾಹುತ ಅಪ್ಯಭಿಯಂತಿ ಸೌಹೃದಂ ಭರ್ತೃಗುರೋರ್ ದೇಹಕೃತಶ್ಚ ಕೇತನಂ. ಕರಿದೆ ಹೋಗಬಾರ್ದು ಅಂತ ನೀವು ಹೇಳಿದರೆ ಎಲ್ಲ ಕಡೆಗೂ ಆ ನಿಯಮ ಬರಲೇಬೇಕು ಅಂತಿಲ್ವಲ್ಲ. ಗಂಡನ ಮನೆಗೆ, ಗುರುವಿನ ಮನೆಗೆ, ಹಾಗೂ ತವರು ಮನೆಗೆ ದೇಹವನ್ನು ಕೊಟ್ಟಂತಹವರು ಅವ್ರ ಮನೆಗೆ ಕರಿದೇ ಇದ್ರು ಹೋಗ್ಬೋದಲ್ವೇ ಅಂತ ಸತೀದೇವಿ ಕೇಳ್ತಿದ್ದಾಳೆ. ಈಶ್ವರ ಎಲ್ಲವನ್ನೂ ಕೇಳ್ಕೊಂಡ. ಹೌದು, ನೀ ಹೇಳಿ ಸರಿನೇ, ಕರಿದೇ ಇದ್ರೂ ಹೋಗಬಹುದು. ಇಲ್ಲೊಂದು ವಿಶೇಷ ಇದೆ, ನಮಗೂ ಅವರಿಗೂ ವೈರತ್ವ ಇಲ್ಲದೆ ಇದ್ರೆ, ಬಾಂಧವ್ಯ ಚೆನ್ನಾಗಿದ್ರೆ ಕರಿದೇ ಇದ್ರೂ ಹೋಗಬಹುದು. ಬಾಂಧವ್ಯವೇ ಚೆನ್ನಾಗಿಲ್ಲ, ನನ್ನನ್ನು ಕಂಡ್ರೆ ಅವನಿಗೆ ಆಗಲ್ಲ. ಹಾಗಿರುವಾಗ ನಾವಲ್ಲಿ ಹೋದಾಗ ನಮಗೆ ಅವಮಾನ ಆಗಲ್ಲ ಅಂತ ಏನು? ಒಂದು ವೇಳೆ ಅವಮಾನ ಆದರೆ ನಮಗದು ಮರಣಕ್ಕಿಂತ ಹೆಚ್ಚಾಗಿ ಬಿಡುತ್ತೆ. ಅಥವಾ ಸಂಭಾವಿತನಿಗೆ ಅವಮಾನ ಅನ್ನುವಂಥದ್ದು ಮರಣಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಬೇಡವೇನೋ ಬೇಡ ಅಂತ ಹೇಳ್ತಾನೆ. ಸಂಭಾವಿತಸ್ಯ ಸ್ವಜನಾತ್ಪರಾಭವಃ ಯದಾ ಸ ಸದ್ಯ ಮರಣಾಯ ಕಲ್ಪತೆ. ಇಷ್ಟೆಲ್ಲ ಹೇಳ್ತಾ ಇದ್ದಂಗೆ ಸತೀದೇವಿಗೆ ಹಠ ಬಂದ್ಬಿಡುತ್ತು. ಇಲ್ಲ, ನಾನು ಹೋಗಲೇಬೇಕು ನನ್ನ ತವ್ರ ಮನೆಗೆ ಅಂತ ಹೊರಟಳು. ಆಗ ಈಶ್ವರನ ಗಣಗಳಾದಂತಹ ಮಣಿಮಾನ್ ಮೊದಲಾದಂತಹ ಗಣದೇವತೆಗಳು ಅವಳೊಟ್ಟಿಗೆ ಹೊರಟರು. ತಾಯಿಯೊಟ್ಟಿಗೆ ಹೊರಟಿದ್ದಾರೆ. ತಾಯಿ ಇವರನ್ನೆಲ್ಲ ಕರ್ಕೊಂಡು ತಾನು ಮುಂದುವರೆದು ತಂದೆಯ ಮನೆಗೆ ಹೋದಳು. ಅಲ್ಲಿ ತಾಮಾಗತಾಂ ತತ್ರ ನ ಕಶ್ಚನಾದ್ರಿಯತ್ ವಿಮಾನಿತಾಂ ಯಜ್ಞಕೃತೋ ಭಜಾಜ್ಜನಃ ಋತೆ ಸ್ವಸ್ರೂರ್ವೈ ಜನನೀಂಚ ಸಾದರಾಃ ಪ್ರೇಮಾಶ್ರುಕಂಠ್ಯಃ ಪರಿಷಸ್ವಜುರ್ಮುದಾ. ತ್ರಿಲೋಕನಾಥನಾದಂತಹ ಈಶ್ವರನ ಪತ್ನಿ ಸತೀದೇವಿ ಬಂದಿದ್ದಾಳೆ. ಯಾರು ಅವಳನ್ನು ಮಾತಾಡಿಸ್ಬೇಕಿತ್ತಲ್ವ?
ಬಾರೆ ಕೂತ್ಕೊಳ್ಳೆ, ಹೇಳ್ಬೇಕಿತ್ತಲ್ವಾ. ತಾಮಾಗತಾಂತತ್ರ ನ ಕಶ್ಚಿದಾದ್ರಿಯತು, ಯಾರು ಮಾತಾಡಿಸ್ಲಿಲ್ಲ. ಆದ್ರೂ ಒಳಗಡೆ ಬಂದು ಅಮ್ಮ ಬಂದು ಮಾತಾಡಿಸಿದ್ರು, ಪ್ರಸೂತಿ. ಉಳಿದಂತಹ ಸಹೋದರಿಯರು ಬಂದು ಮಾತಾಡಿಸಿದ್ರು. ಉಳಿದವರು ಯಾರು ಅವಳ ಕಡೆ ಕಣ್ಣೆತ್ತಿಯೂ ನೋಡ್ಲಿಲ್ಲ, ಮಾತು ಆಡ್ಲಿಲ್ಲ. ಕೆಲವರಿಗೆ ಗೌರವ ಇದೆ, ಹೆದರಿಕೆ. ದಕ್ಷ ಪ್ರಜಾಪತಿ ಏನ್ ಮಾಡಿಬಿಟ್ಟಾನೋ ಅಂತ ಹೆದರಿಕೆ. ಹಾಗಾಗಿ ಯಾರು ಅವಳನ್ನ ಸತ್ಕರಿಸ್ಲಿಕ್ಕೆ ಹೋಗ್ಲಿಲ್ಲ, ಆದರಿಸ್ಲೂ ಇಲ್ಲ. ಅಷ್ಟಾದ್ರೂ ಸುಮ್ಮನಿದ್ಲು. ಆದ್ರೆ ಆ ಹೋಮದಲ್ಲಿ, ಯಾಗದಲ್ಲಿ ರುದ್ರ ಭಾಗವಿಲ್ಲ. ರುದ್ರನಿಗೆ, ಈಶ್ವರನಿಗೆ ಭಾಗವೇ ಇಲ್ಲ. ಈಶ್ವರ ಅವನ ಪಾದಕ್ಕೆ ಹಾಕಿದಂತಹ ನೀರು ಒಂದು ತೊಟ್ಟು ನಮ್ಮ ತಲೆ ಮೇಲೆ ಬೀಳ್ಲಿ ಅಂತ ಎಷ್ಟೋ ಜನ ಕಾಯ್ತಾ ಇದ್ದಾರೆ. ಅವನ ಒಂದು ಅಪಾಂಗ ದೃಷ್ಟಿ ನಮ್ಮ ಮೇಲೆ ಬೀಳ್ಲಿ ಅಂತ ಕಾಯ್ತಾ ಇದ್ದಾರೆ. ಅಂತಹ ಮಹಾಪುರುಷನನ್ನ ಈ ರೀತಿ ಅವಮಾನ ಮಾಡಬಹುದೇ? ತನಗಾದ ಅವಮಾನಕ್ಕಿಂತ ತನ್ನ ಪತಿಗಾದಂತಹ ಅವಮಾನ ತುಂಬ ಕೋಪವನ್ನು ತರಿಸ್ತು. ಆ ಕೋಪದಿಂದ ದೇವಿ ತಂದೆಯ ಅಧ್ವರದಲ್ಲಿ, ಆ ಯಾಗಶಾಲೆಯಲ್ಲಿ ಎಲ್ಲರನ್ನೂ ಕುರಿತು ನಿಂದಿಸ್ತಾ ಇದ್ದಾಳೆ. ತಂದೆಯನ್ನ ನಿಂದನೆ ಮಾಡ್ಲಿಕ್ಕೆ ಶುರು ಮಾಡಿದ್ಲು. ಇನ್ನೊಬ್ಬರ ದೋಷವನ್ನ ಹೇಳ್ಕೊಂಡು ಅವನ ಗುಣವನ್ನ ಅಪಹಾಸ್ಯ ಮಾಡುವುದು, ಅಲ್ಲಗೆಳೆಯುವುದು ಜ್ಞಾನಿಯ ಲಕ್ಷಣ ಅಲ್ಲ. ಸಾಧಾರಣವಾಗಿ ಇನ್ನೊಬ್ಬನ ದೋಷವನ್ನ ಹೇಳಬೇಕು ಅಂತಂದ್ರೆ ಅವನಲ್ಲಿರುವ ಒಳ್ಳೆ ಗುಣ ನಮ್ಮಲ್ಲಿರಬೇಕು. ಅವನಲ್ಲಿರೋ ಒಳ್ಳೆ ಗುಣ ನಮ್ಮಲ್ಲಿ ಇಲ್ಲ ಅಂತಂದ್ರೆ ಅವನಲ್ಲಿರುವಂತಹ ಕೆಟ್ಟ ಗುಣವನ್ನ ಹೇಳಲಿಕ್ಕೆ ನಮ್ಗೆ ಅಧಿಕಾರ ಇಲ್ಲ. ನಮ್ಮಲ್ಲಿ ಒಳ್ಳೆ ಗುಣ ಬೇರೆಯದಿರ್ಬೋದು, ಅವನಲ್ಲಿರೋ ಒಳ್ಳೆ ಗುಣ ಇಲ್ಲ ಅಲ್ವಾ? ಹಾಗಾಗಿ ಹೇಳಬಾರ್ದು. ನಿನಗೂ ಹಾಗೆ ಆ ಈಶ್ವರನಲ್ಲಿರುವಂತಹ ಒಳ್ಳೆ ಗುಣ ನಿನ್ನಲ್ಲಿ ಇಲ್ಲ ಅಲ್ವಾ? ಅವನ ಕೆಟ್ಟ ಗುಣಗಳನ್ನು ಹೇಳಿ ಶಾಪ ಪಡುವಂತಹ, ಇನ್ನೊಂದೇನೋ ಮಾಡುವಂತಹ ಅವಶ್ಯಕತೆ ಏನಿತ್ತು? ಹಾಗೆ ಅಂತಹ ಶ್ರೇಷ್ಠ ಶಿವನನ್ನ ಅಶಿವ ಅಂತ ಹೇಳಿದ್ದೀಯಲ್ಲ, ಛೇ, ಆಯ್ತು, ನಾನು ಇಲ್ಲಿಂದ ಹಿಂದಿರುಗಿ ಹೋದೆ ಅಂತ ಇಟ್ಕೋ. ಕೈಲಾಸಕ್ಕೆ ಹೋದ ಕೂಡಲೇ ನನ್ನ ಗಂಡ ನನ್ನ ಕೇಳಿಯಾನು, ದಾಕ್ಷಾಯಿಣಿ ಅಂತ ಕರೆದ ಅಂತ ಇಟ್ಕೊಳ್ಳೋಣ. ದಾಕ್ಷಾಯಿಣಿ ಅಂದ್ರೆ ಏನರ್ಥ? ದಕ್ಷಸ್ಯ ಅಪತ್ಯಂ ಸ್ತ್ರೀ, ದಕ್ಷನ ಮಗಳೇ ಅಂತ ಅರ್ಥ. ನನ್ನ ಹೆಸರನ್ನ ಹೇಳಬೇಕಾದ್ರೂ ಕೂಡ ನಿನ್ನ ಹೆಸರನ್ನ ಹೇಳ್ಕೊಂಡು ನನ್ನ ಹೆಸರು ಕರೆಸ್ಕೊಳ್ಳೋದಾದ್ರೆ, ಛೆ, ನೀನು ಕೊಟ್ಟಂತಹ ಶರೀರ ನನಗೆ ಬೇಡ ಅಂತ ತಾಯಿ ತೀರ್ಮಾನ ಮಾಡಿದ್ಲು. ತೀರ್ಮಾನ ಮಾಡಿ ಆ ಯಾಗಶಾಲೆಯ ಮಧ್ಯದಲ್ಲಿ ಪದ್ಮಾಸನದಲ್ಲಿ ಕುಳಿತುಕೊಂಡು ಅಗ್ನಿಯನ್ನ ಧ್ಯಾನಿಸಿ ಯೋಗ ಮಾರ್ಗದಿಂದ ತನ್ನ ಶರೀರವನ್ನ ಅಗ್ನಿಗೆ ಸಮರ್ಪಣೆ ಮಾಡಿದಳು. ಅಗ್ನಿಗೆ ತಾಯಿ ಶರೀರವನ್ನ ಸಮರ್ಪಣೆ ಮಾಡ್ತಿದ್ರೂ ಕೂಡ ಆ ದಕ್ಷನಿಗಾಗಲಿ ಅವನ ಅನುಯಾಯಿಗಳಿಗಾಗಲಿ ಅದನ್ನ ನಿಲ್ಲಿಸಬೇಕು ಅಂತ ಕಾಣಲೇ ಇಲ್ಲ. ಕಾಣಿಸ್ಕೊಳ್ಬಹುದಿತ್ತಲ್ವೇ? ನಮ್ಮ ಮನಸ್ಸು ಹಾಗೆ. ಮುಂದೆ ಯಾರಿಗೋ ತೊಂದರೆ ಆಗ್ತಿದೆ ನಮ್ಮವರಿಗೆ, ಬೇರೆಯವ್ರ ಕಥೆ ಬಿಡೋಣ, ಅಷ್ಟೆಲ್ಲ ಬದಲಾಗಿದೆ ಮನಸ್ಥಿತಿ. ನಮ್ಮವರಿಗೆ ಏನೋ ತೊಂದರೆ ಆಗ್ತಿದೆ ಅಂದ್ರೂ ಕೂಡ ಅದನ್ನ ರಕ್ಷಣೆ ಮಾಡ್ಲಿಕ್ಕೆ ಹೋಗುವಂತಹ ಮನಸ್ಥಿತಿ ನಮಗಿಲ್ಲವಾಗಿದೆ. ಇಲ್ಲಿ ದಕ್ಷ ಪ್ರಜಾಪತಿಗೆ ಅದೇ ಮನಸ್ಥಿತಿ ಉಂಟಾಯಿತು. ಅದರಿಂದ ಮುಂದೆ ಯಾವಾಗ ಸತೀದೇವಿ ತನ್ನ ದೇಹವನ್ನ ಬಿಟ್ಟಳೋ, ಸತೀದೇವಿಯ ಜೊತೆಗೆ ಬಂದಂತಹ ಮಣಿಮಂತಾನೆಗಳು ಮುಂದೆ ಆ ದಕ್ಷ ಪ್ರಜಾಪತಿಯ ಯಾಗಶಾಲೆಯ ಸುತ್ತ ಇದ್ದಂಥವರೊಟ್ಟಿಗೆ ಯುದ್ಧ ಮಾಡಲಿಕ್ಕೆ ಶುರು ಮಾಡಿದರು. ಅಲ್ಲಿ ಭೃಗು ಮಹರ್ಷಿಗಳು ಯಜ್ಞದಲ್ಲಿ ದಕ್ಷಿಣಾಗ್ನಿಯಲ್ಲಿ ಯಜುರು ಮಂತ್ರಗಳಿಂದ ಹೋಮ ಮಾಡಿ ಋಭು ಅನ್ನುವಂತಹ ದೇವತೆಗಳನ್ನು ಹುಟ್ಟಿಸಿ ಅವ್ರ ಮುಖಾಂತರ ಇಬ್ಬರಿಗೂ ಯುದ್ಧವಾಯಿತು. ಈಶ್ವರನಿಗೆ ವಿಷಯ ಗೊತ್ತಾಯಿತು. ತನ್ನ ಜಡೆಯಿಂದ ಒಂದು ಕೂದಲನ್ನು ತೆಗೆದು ನೆಲಕ್ಕೆ ಹೊಡೆದ. ಅದರಿಂದ ವೀರಭದ್ರ ಅನ್ನುವಂಥವರು ಹುಟ್ಟಿದ. ಅವರು ಹೋಗಿ ಯಾಗವನ್ನ ಧ್ವಂಸ ಮಾಡಿದ. ಅಲ್ಲಿ ಯಾಗದಲ್ಲಿ ಒಬ್ಬೊಬ್ಬರ ಶರೀರದಲ್ಲಿ ಒಂದೊಂದು ಅಂಗವನ್ನ ಕತ್ತರಿಸಿ ಹಾಕದ ಅಂತ ಹೇಳುತ್ತೆ. ಮಣಿಮಾನ್ ಅನ್ನುವಂತಹ ದೇವತೆ ಭೃಗು ಮಹರ್ಷಿಗಳನ್ನ ಬಂಧನ ಮಾಡ್ದ. ವೀರಭದ್ರ ದಕ್ಷ ಪ್ರಜಾಪತಿಯನ್ನ ಬಂಧನ ಮಾಡ್ದ.
ಚಂಡೀಶ ಅನ್ನುವಂಥವನು ಪೂಷ ಅನ್ನುವಂತಹ ದೇವನನ್ನು ಬಂಧಿಸಿದ. ನಂದೀಶ್ವರ ಭಗ ಅನ್ನುವಂತಹ ದೇವತೆಯನ್ನ ಬಂಧಿಸಿದ. ಹೀಗೆಲ್ಲ ಆದ್ಮೇಲೆ ಆ ಭವ ಈಶ್ವರ ಭೃಗು ಮಹರ್ಷಿಗಳ ಗಡ್ಡವನ್ನ ಕಿತ್ತಾಕದ. ಭಗ ಅನ್ನುವಂತಹ ದೇವತೆ ಅಂದು ದಕ್ಷ ಪ್ರಜಾಪತಿ ಶಾಪ ಕೊಡುವಂತಹ ಸಂದರ್ಭದಲ್ಲಿ ಕಣ್ಣನ್ನಾಡಿಸಿ ದಕ್ಷ ಪ್ರಜಾಪತಿಗೆ ಸನ್ನೆಯನ್ನ ಮಾಡಿದ್ದ. ಹಾಗಾಗಿ ಭಗನ ಕಣ್ಣನ್ನ ಕಿತ್ತಾಕದ. ಆಮೇಲೆ ಪೂಷ ಅನ್ನುವಂಥವನು ಆ ಸಂದರ್ಭದಲ್ಲಿ ಹಲ್ಕಿರನ್ನಗಾಡಿದ್ದ, ಅವನ ಹಲ್ಲುಗಳನ್ನ ಕಿತ್ತಾಕದ. ಇಷ್ಟೆಲ್ಲ ಆಗ್ತಿದ್ದಂಗೆ ಇನ್ನೇನು ದಕ್ಷ ಪ್ರಜಾಪತಿಯ ಕುತ್ತಿಗೆಯನ್ನ ಕತ್ತರಿಸಬೇಕು ಅಂತ ಹೊರಟ್ರೆ ಏನು ಮಾಡಿದ್ರು ಕುತ್ತಿಗೆ ಕತ್ತರಿಸ್ಲಿಕ್ಕಾಗ್ಲಿಲ್ಲ. ಆಮೇಲೆ ನೋಡಿದ್ರೆ ಹೋಮಕ್ಕೆ ಬಲಿಪಶುವಾಗಿಟ್ಟಂತಹ ಅಜವನ್ನ ಆಡನ್ನ ಕುತ್ತಿಗೆಯನ್ನು ಕತ್ತರಿಸಿ ಹಾಕಿದಾಗ ಇವನ ಕುತ್ತಿಗೆಯು ಕತ್ತರಿಸಿ ಹೋಯಿತು. ಇಷ್ಟೆಲ್ಲ ಆಗುವಷ್ಟೊತ್ತಿ ಒಂದಷ್ಟು ಸಂಹಾರ ಹಾಗೂ ಈಶ್ವರನಿಗೆ ಶಾಂತವೂ ಆಯಿತು. ಈಶ್ವರ ಹಿಂದೆ ತನ್ನ ಕೈಲಾಸಕ್ಕೆ ಹೋಗಿ ಕೂತ್ಕೊಂಡಿದ್ದಾನೆ. ನಾರದರಿಂದ ಬ್ರಹ್ಮ ವಿಷ್ಣುಗಳಿಗೆ ಈ ವಿಚಾರ ತಿಳಿತು. ಅವರಿಬ್ಬರು ಬಂದಿರ್ಲಿಲ್ವಾ ಕೇಳಿದ್ರೆ ಅವರಿಬ್ಬರಿಗೆ ಮಾತ್ರ ಇಲ್ಲಿ ಹೀಗಿದ್ದೇನೋ ನಡೆಯುತ್ತೆ ಈಶ್ವರನ ಕರೆದೇ ಇದ್ರೆ ಅಂತ ಗೊತ್ತಿತ್ತು. ಅವರಿಬ್ರು ಮಾತ್ರ ಬಂದಿರಲಿಲ್ಲ. ಅವರಿಬ್ಬರಿಗೆ ವಿಷಯ ತಿಳಿತು. ಅವರಿಬ್ರು ಈಗ ಕೈಲಾಸಕ್ಕೆ ಬಂದಿದ್ದಾರೆ. ಈಶ್ವರ ಎದ್ದವನು ಅವರಿಬ್ಬರಿಗೂ ನಮಸ್ಕಾರ ಮಾಡಿದಂತೆ. ಮುಂದೆ ಆ ದೇವತೆಗಳೆಲ್ಲರೂ ಕೂಡ ಬ್ರಹ್ಮಾದಿಗಳೆಲ್ಲರೂ ಈಶ್ವರನನ್ನ ಸ್ತುತಿಸಲಾಗಿ ನಿನ್ನೆ ಕಥೆಯ ಆರಂಭದಲ್ಲಿ ಹೇಳಿದ್ದೆ. ಬ್ರಹ್ಮ ವಿಷ್ಣು ಇವಿಬ್ಬರು ಕೂಡ ಸದಾಶಿವ ತತ್ವವನ್ನ ವಾಯುಪುರಾಣದಲ್ಲಿ ಹೇಳಿದಂತಹ ಕಥೆ. ಸದಾಶಿವ ತತ್ವವನ್ನ ಆರಾಧಿಸಿ ಈಶ್ವರನನ್ನ ಮಗನಾಗಿ ಪಡೆದಿದ್ದ ಅಂತ. ಹಾಗಾಗಿ ಆ ಸದಾಶಿವ ತತ್ವಭರಿತನಾದಂತಹ ರುದ್ರದೇವನನ್ನ ಸ್ಮರಣೆ ಮಾಡಿ ಅವನನ್ನು ಸ್ತುತಿಸಿ ಅವನ ಕೋಪವನ್ನ ಶಾಂತವಾಗಿಸಿದರು. ಇದಾದ್ಮೇಲೆ ದಕ್ಷಯಾಗವನ್ನ ಪರಿಪೂರ್ಣ ಮಾಡುವಂತ ಪ್ರಾರ್ಥನೆ ಮಾಡಿದರು. ಭಗವಂತ ಈಶ್ವರ ಬಂದವನು ಮುಂದೆ ಪ್ರಜಾಪತಿರ್ದಗ್ಧ ಶೀರ್ಷ್ಣ ದಕ್ಷ ಪ್ರಜಾಪತಿಯ ತಲೆ ಯಾವುದು ಕತ್ತರಿಸಲ್ಪಟ್ಟಿತ್ತೋ ಆ ಜಾಗಕ್ಕೆ ಆ ಯಾಗದ ಪಶುವಿನ ತಲೆಯನ್ನ ಕೂರಿಸಿ ಪೂರ್ತಿ ಮಾಡಿದ. ಆಮೇಲೆ ಪೂಷ ಅನ್ನುವಂತಹ ದೇವತೆಯ ಹಲ್ಕಿತ್ತಾಕಿದ್ದ. ಅವನು ಮುಂದೆ ಯಾಗಗಳಲ್ಲಿ ಪೂಷ ಅನ್ನುವಂತಹ ದೇವತೆಗಳಿಗೆ ಯಜಮಾನ ಅಗೆದುಕೊಟ್ಟಂತಹ ಆಹಾರವನ್ನು ಸ್ವೀಕರಿಸುವಂತೆ ಆದೇಶ ಮಾಡಿದ. ಭಗ ಅನ್ನುವಂತಹ ದೇವತೆ ದೇವಸ್ಯತ್ವಾ ಸವಿತುಃ ಪ್ರಸವೇಶ್ವಿನೋರ್ಬಾಹುಭ್ಯಾಂ ಪೂಷ್ಣೋ ಹಸ್ತಾಭ್ಯಾಂ. ಮಿತ್ರ ಅನ್ನುವಂತಹ ದೇವತೆಯ ಕಣ್ಣುಗಳಿಂದ ನೋಡಿ ತಿಳಿದುಕೊಳ್ಳಿ ಅಂತ ಆದೇಶ ಮಾಡಿದ. ಭೃಗು ಮಹರ್ಷಿಗಳಿಗೆ ಹೋದರಂತೆ ಗಡ್ಡ ಬರುವಂತೆ ಮಾಡಿದ. ಇಷ್ಟೆಲ್ಲ ಆಗಿ ಒಂದು ಹಂತಕ್ಕೆ ಬರ್ತಿದ್ದ ಹಾಗೆ ದಕ್ಷ ಪ್ರಜಾಪತಿಗೆ ತಾನು ಮಾಡಿದಂತಹ ತಪ್ಪು ಅರಿವಾಯಿತು. ಅಲ್ಲಿಂದ ಮುಂದೆ ಭಗವಂತನನ್ನ ಧ್ಯಾನ ಮಾಡದ ಅಂತ ಆಯ್ತು. ಇಷ್ಟೆಲ್ಲ ಆಗಿ ಬ್ರಹ್ಮರುದ್ರಾದಿಗಳಿಗೆ ವಿಷ್ಣುವಾದಿಗಳನ್ನೆಲ್ಲ ಸ್ತುತಿಸಿದರು. ಅವರವರು ಹೊರಟು ದಕ್ಷಯಾಗದ ಪರಿಸಮಾಪ್ತಿ ಆಯಿತು. ಇದಾದ ಮೇಲೆ ಭಗವಾನ್ ಮಹಾದೇವ ಸದಾಶಿವ ಸ್ವಯಂ ವಿಧಾತ ತಪಸಃ ಫಲಾನಾಂ ಕೇನಾಪಿ ಕಾಮೇನ ತಪಶ್ಚಚಾರ. ಕುಮಾರ ಸಂಭವದಲ್ಲಿ ಕಾಳಿದಾಸ ಹೇಳ್ತಾನೆ, ಎಲ್ಲವನ್ನು ಬಿಟ್ಟು ತಪಸ್ಸನ್ನ ಆಚರಿಸಲಿಕ್ಕೆ ಶುರು ಮಾಡಿದ. ಆ ತಪಸ್ಸಿನಲ್ಲಿ ಮುಂದೆ ಹಿಮವಂತನ ಮಗಳಾಗಿ ಸತೀದೇವಿ ಹುಟ್ಟಿದಳು, ಪಾರ್ವತಿಯಾದಳು. ಆ ಪಾರ್ವತಿ ಈಶ್ವರನ ಸೇವೆಯನ್ನ ಮಾಡಲಿಕ್ಕೆ ಬಂದು ಸೇವೆಯ ಮುಂದಷ್ಟು ಕಥೆಗಳ ಮುಂದುವರೆದು ಕೊನೆಗೆ ಈಶ್ವರ ಪಾರ್ವತಿಯನ್ನ ಮದುವೆಯಾದ ಅಂತ ಅಲ್ಲಿಯ ಕಥಾಭಾಗ ಮುಂದುವರಿಯುತ್ತೆ. ಅಲ್ಲಿ ಬರುವಂತಹ ಒಂದು ಕಥೆಯ ಅಂಗ, ಈಶ್ವರ ಪಾರ್ವತಿಯನ್ನ ಮದುವೆ ಮಾಡ್ಕೊಳ್ಬೇಕು ಅಂತ ಪಾರ್ವತಿಗೆ ಆಸೆ ಇತ್ತು. ಆದರೆ ಈಶ್ವರನಿಗೆ ಮನಸ್ಸಿರಲಿಲ್ಲ. ತಪಸ್ ಮಾಡ್ತಾ ಕೂತಿದ್ದ. ಅವನನ್ನ ಭಂಗಪಡಿಸ್ಲಿಕ್ಕೋಸ್ಕರವಾಗಿ ಮನ್ಮಥ ತನ್ನ ರಾಸಲೀಲೆಯನ್ನು ತೋರಿಸ್ಲಿಕ್ಕೆ ಬಂದ. ಕಾಮ ಬಾಣವನ್ನ ಬಿಡ್ಲಿಕ್ಕೆ ಬಂದ. ಅವನನ್ನ ಭಸ್ಮೀಕರಿಸಿದ. ಅಲ್ಲಿಂದ ಹುಟ್ಟಿದಂತಹ ಒಬ್ಬ ರಾಕ್ಷಸ, ಅವನ ಸಂಹಾರಕ್ಕೋಸ್ಕರವಾಗಿ ಮುಂದೆ ಲಲಿತೋಪಾಖ್ಯಾನ ಅನ್ನುವಂತಹ ಕಾರ್ಯಕ್ರಮದಲ್ಲಿ ಪಾರಾಯಣದ ನಂತರದಲ್ಲಿ ಅದರ ಕಥೆಯನ್ನು ನೋಡೋಣ. ಇಷ್ಟೆಲ್ಲ ಒಂದು ಕಡೆ ಆಯ್ತು. ಇನ್ನು ಮುಂದೆ ಉತ್ತಾನಪಾದ ಅನ್ನುವಂತಹ ಒಬ್ಬ ಸ್ವಯಂಭುವ ಮನುವಿನ ಮಗ, ಶತರೂಪ ಸ್ವಯಂಭುವ ಮನುವಿನ ಮಗ ಉತ್ತಾನಪಾದ.
ಅವನಿಗಿಬ್ಬರು ಹೆಂಡತಿಯರು, ಸುರುಚಿ, ಸುನೀತಿ. ಇವೆಲ್ಲ ಕಥೆಗಳು ನಿಮ್ಗೆ ಗೊತ್ತಿರುವಂಥದ್ದೇ, ಯಾವುದೂ ಏನು ಹೊಸ ಕಥೆ ಅಲ್ಲ, ಎಲ್ಲ ಗೊತ್ತಿರುವಂತಹ ಕಥೆಗಳೇ. ಸುರುಚಿಗೆ ಒಬ್ಬ ಮಗ ಉತ್ತಮ ಅಂತ, ಸುನೀತಿಗೆ ಒಬ್ಬ ಮಗ ಧ್ರುವ ಅಂತ. ಸುರುಚಿ ಪಟ್ಟದರಸಿ. ಒಂದು ದಿವಸ ಈ ಧ್ರುವ ಮಹಾರಾಜ ತಂದೆಯ ಕಾಲ ಮೇಲೆ ಕೂತ್ಕೊಳ್ಬೇಕು ಅಂತ ಬಂದಾಗ ಸುರುಚಿ ಹೇಳಿದ್ರಂತೆ, ನೀನು ರಾಜನ ಕಾಲ ಮೇಲೆ ತೊಡೆ ಮೇಲೆ ಕೂರ್ಬೇಕು ಅಂತಿದ್ರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಬೇಕಿತ್ತು. ನೀನು ಯಾವುದೋ ಸಾಮಾನ್ಯವಾದಂತಹ ಸ್ತ್ರೀಯ ಹೊಟ್ಟೆಯಲ್ಲಿ ಹುಟ್ಟಿದ್ದಿ, ನಿನಗಲ್ಲಿ ಕೂರ್ಲಿಕ್ಕೆ ಅಧಿಕಾರವಿಲ್ಲ. ಒಂದು ವೇಳೆ ಆ ರೀತಿಯಾದಂತಹ ಅಧಿಕಾರ ಬರಬೇಕು ಅಂತಿದ್ರೆ ಕಾಡಿಗೆ ಹೋಗಿ ತಪಸ್ಸು ಮಾಡಿ ವಿಷ್ಣುವಿನಿಂದ ವರವನ್ನು ಪಡೆದುಕೊಂಡು ನನ್ನ ಹೊಟ್ಟೆಯಲ್ಲಿ ಹುಟ್ಟಿಬಾ ಅಂತ ಹೇಳಿಲ್ಲಂತೆ. ಆಗ ಧ್ರುವ ಮಹಾರಾಜನಿಗೆ ಸಿಟ್ಟು ಬಂತು. ಕಾಡಿನ ಕಡೆ ಹೊರಟ. ಅದಕ್ಕಿಂತ ಮುಂಚೆ ಅಮ್ಮನನ್ನ ಭೇಟಿಯಾದ. ಆ ಅಮ್ಮ ಸಾತ್ವಿಕ ಶಿರೋಮಣಿ. ಅವಳು ಹೇಳಿದ್ದಂತೆ, ಹೌದಪ್ಪ, ಅವಳು ಹೇಳಿದ ಸರಿಯೇ, ತಪಸ್ಸನ್ನು ಮಾಡಿ ಭಗವಂತನ ಅನುಗ್ರಹದಿಂದಲೇ ಎಲ್ಲವೂ ಸಾಧ್ಯ. ಅದಿಲ್ಲದೆ ಇದ್ರೆ ಏನೂ ಆಗಲ್ಲ. ಏನೋ ದೌರ್ಭಾಗ್ಯ, ನನ್ನ ಹೊಟ್ಟೆಲ್ಲಿ ನೀ ಹುಟ್ಬಿಟ್ಟಿದ್ಯಪ್ಪ. ಇಲ್ಲಿ ಸುರುಚಿಯನ್ನ ಅವಳು ನಿಂದನೆ ಮಾಡಲಿಲ್ಲ, ಸುರುಚಿಯನ್ನ ನಿಂದನೆ ಮಾಡಲಿಲ್ಲ, ನೀನು ಸಾಧನೆಗೆ ಹೋಗು ಅನ್ನುವಂತಹ ಮಾರ್ಗದರ್ಶನವನ್ನು ಕೊಟ್ಲು. ಧ್ರುವ ಮಹಾರಾಯ ಸಿಟ್ಟಿನಿಂದ ತಾನು ಕಾಡಿಗೆ ಹೋಗಿ ತಪಸ್ಸನ್ನ ಮಾಡಿ ಭಗವಂತನನ್ನ ಕಂಡೇ ಕಾಣ್ತೀನಿ ಅಂತ ಹೊರಟಿದ್ದಾನೆ. ನಾರದರು ಬಂದು ಹೇಳಿದ್ರಂತೆ ಎದುರಿನಲ್ಲಿ, ಅಯ್ಯ, ಇಷ್ಟು ಸಣ್ಣ ವಯಸ್ಸಿಗೆ ಇಷ್ಟೆಲ್ಲ ಸಿಟ್ಟು ಬೇಕಾ? ಒಂದು ಮಾತು ಬರುತ್ತೆ ಹೋಗುತ್ತೆ, ಅದೇನೋ ಮಾತನ್ನು ಹಾಗೆ ಬಿಟ್ಬಿಡ್ಬೋದಲ್ಲ. ಹಾಗೆಲ್ಲ ಮಾಡಬಾರ್ದು. ಸಣ್ಣ ಹುಡುಗ ನೀನು, ಆ ಕಾಡಿನ ಕಥೆ ಏನೋ ಯಾರಿಗೆ ಗೊತ್ತು? ಅಲ್ಲಿ ಹೋಗಿ ಏನು ಮಾಡೋಕ್ಕಾಗತ್ತೆ? ಇದಕ್ಕೆ ಅವಮಾನ ಏನು ಸನ್ಮಾನ ಏನು ಅಂತೆಲ್ಲ ಕೇಳಿದರು. ಅದಕ್ಕೆ ಧ್ರುವ ಮಹಾರಾಯ ಹೇಳ್ತಾನಂತೆ, ಸರಿ, ಅದೆಲ್ಲ ಬೇಡ, ನನಗೆ ಕಾಡಿಗೆ ಹೋಗಬೇಕು, ತಪಸ್ಸು ಮಾಡಬೇಕು, ವಿಷ್ಣುವನ್ನು ಕಾಣಬೇಕು, ದಾರಿ ತೋರಿಸಿ ಅಂತ. ಸರಿ, ಅವನ ಆ ತೀರ್ಮಾನವನ್ನು ಕಂಡಂತಹ ನಾರದರು ಕಾಡಿಗೆ ಹೋಗುವಂತಹ ವಿಧಾನವನ್ನು, ಅಲ್ಲಿ ಮಾಡಬೇಕಾದಂತಹ ತಪಸ್ಸಿನ ವಿಧಾನವನ್ನು, ಆ ಮಧುವನದಲ್ಲಿ ಇರಬೇಕಾದಂತಹ ಆ ಮಗುವಿಗೆ ಹೇಗಿರಬೇಕೋ ಆ ರೀತಿಯಾದಂತಹ ನಿಯಮವನ್ನೆಲ್ಲ ಹೇಳಿ ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವಂತಹ ದ್ವಾದಶಾಕ್ಷರ ಮಂತ್ರವನ್ನು ಉಪದೇಶ ಮಾಡಿ ತಪಸ್ಸು ಮಾಡಲಿಕ್ಕೆ ಹೋಗುವಂತ ಬಿಟ್ಟರು. ಇತ್ತ ಅರಮನೆಗೆ ಬಂದು ನೋಡ್ತಾರೆ ನಾರದರು. ಉತ್ತಾನಪಾದನಿಗೆ ತುಂಬ ದುಃಖವಾಗಿ ಕೂತ್ಕೊಂಡಿದ್ರು. ಯಾಕಯ್ಯ ಇಷ್ಟು ದುಃಖ ಪಡ್ತಿದ್ದೀಯಾ ಅಂತ ಕೇಳಿದಾಗ, ನನ್ನ ಮಗ ನನ್ನ ಬಿಟ್ಟು ಹೋಗ್ಬಿಟ್ಟ, ಮುಂದೇನು ಕಥೆಯೋ ಗೊತ್ತಿಲ್ಲ, ಸಣ್ಣ ಮಗು ಅಂತಾನೆ. ಅದಕ್ಕೆ ನಾರದರು ಹೇಳಿದ್ರಂತೆ, ನೀನೇನು ಯೋಚನೆ ಮಾಡಬೇಡ, ಸ್ವಲ್ಪ ದಿನದಲ್ಲಿ ಅವನು ಮಂಗಳಕರವಾದಂತಹ ವಿಚಾರವನ್ನು ತಗೊಂಡು ನಿನ್ನ ಬಳಿಗೆ ಬರುತ್ತಾನೆ ಅಂತ. ಆದರೂ ಸಮಾಧಾನ ಆಗಿಲ್ಲ. ಉತ್ತಾನಪಾದ ದುಃಖದಿಂದ ಕೂತ್ಕೊಂಡಿದ್ದ. ಇತ್ತ ಬಂದಂತಹ ಧ್ರುವ ಮಹಾರಾಜ ತಪಸ್ಸನ್ನು ಮಾಡ್ಲಿಕ್ಕೆ ಶುರು ಮಾಡ್ದ. ಹೇಗೆ? ಆ ಕಾಡಿನಲ್ಲಿ ತಿನ್ಲಿಕ್ಕೆ ಏನು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಯಾವುದೋ ಒಂದು ಜಾಗದಲ್ಲಿ ತಪಸ್ಸು ಮಾಡಲಿಕ್ಕೆ ಅಂತ ಒಂದು ಜಾಗ ಹುಡ್ಕೊಂಡಿದ್ದ. ಅಲ್ಲಿ ಕಪಿತ್ಥ ಬದರಿ ಹಣ್ಣು ಸಿಗ್ತಾ ಇತ್ತು. ಆ ಹಣ್ಣನ್ನು ಮೂರು ದಿನದ ರಾತ್ರಿಗೆ ಒಂದ್ಸರಿ, ಇವತ್ತು ಈ ರಾತ್ರಿ ತಿಂದರೆ ನಾಳೆ ನಾಡಿದ್ದು ಅಚನಾಡಿದ್ದು ಇಲ್ಲ, ಅದು ಬಿಟ್ಟು 4ನೇ ರಾತ್ರಿ ತಿನ್ನುವಂಥದ್ದು. ತ್ರಿರಾತ್ರಾಂತೆ, 3 ರಾತ್ರಿ ಕಳೆದು 1 ತಿಂಗಳು ತಿಂದು ತಪಸ್ಸು ಮಾಡ್ದ. 2ನೇ ತಿಂಗಳಲ್ಲಿ ಹಣ್ಣನ್ನು ಬಿಟ್ಬಿಟ್ಟ. ಷಷ್ಠೆ 6 ದಿನಕ್ಕೆ ಹುಲ್ಲು ಎಲೆಗಳನ್ನು ತಿನ್ಕೊಂಡು ತಪಸ್ಸು ಮಾಡ್ದ. 3ನೇ ತಿಂಗಳಿಗೆ 9 ದಿನಕ್ಕೆ ಒಂದ್ಸರಿ ನೀರು ಕುಡಿಯೋರು ತಪಸ್ಸು ಮಾಡಕ್ಕೆ ನಿಂತು ಬಿಡೋದು. 4ನೇ ಮಾಸಕ್ಕೆ 12 ದಿನಕ್ಕೆ ಒಂದ್ಸರಿ ಉಸಿರು ತಗೊಂಡ್ಬಿಡೋದು. ಒಂದು ಸರಿ ಪ್ರಾಣಾಯಾಮ ಪದ್ಧತಿಯಲ್ಲಿ ಉಸಿರನ್ನು ತಗೊಂಡು ಬಂಧಿಸಿಟ್ಟುಬಿಟ್ರೆ ಮತ್ತೆ 12 ದಿವಸ ಉಸಿರಾಡ್ಲಿಕ್ಕಿಲ್ಲ. ನಮ್ಮಿಂದ 12 ಸೆಕೆಂಡ್ ಕೂಡ ಅಭ್ಯಾಸ ಇಲ್ಲದೆ ಮಾಡ್ಲಿಕ್ಕಾಗುದಿಲ್ಲ. ಹಾಗೂ ಈಗೂ ಸ್ವಲ್ಪ ಕಷ್ಟಪಟ್ಟು ಮುಂದುವರೆಸಿದ್ರೆ ಒಂದು 20 ಸೆಕೆಂಡ್ 25 ಸೆಕೆಂಡು ಮಾಡಬಹುದು. ಅದಕ್ಕಿಂತ ಹೆಚ್ಚು ಅಂದರೆ ದೇಹ ನಮ್ಮ ನಿಯಂತ್ರಣ ತಪ್ಪಿ ಬಿಡುತ್ತದೆ, ಉಸಿರು ನಮ್ಮನ್ನು ಬಿಟ್ಟು ಹೋಗುತ್ತೆ, ಅಂಥ ಪರಿಸ್ಥಿತಿ. ಆದರೆ ಇವನ ಸಾಧನೆ ಎಷ್ಟು ಉತ್ತಮವಾಗಿತ್ತು ಅಂತಂದರೆ 12 ದಿವಸಕ್ಕೊಂದ್ಸರಿ ಉಸಿರನ್ನು ತಗೊಂಡ್ರೂ ಕೂಡ ಅವನಿಗೆ ಯಾವುದೇ ರೀತಿಯಾದಂತಹ ದೈಹಿಕವಾದ ಹಾನಿ ಆಗಲಿಲ್ಲ. ಆಯ್ತು, 4 ತಿಂಗಳು ಕಳೀತು. 5ನೇ ತಿಂಗಳಲ್ಲಿ ಜಿತಶ್ವಾಸ, ಒಂದ್ಸರಿ ಉಸಿರಾರು ತಗೊಳ್ತಿದ್ದ ಅಂತ ಹೇಳ್ಬೋದು. ಈ ಉಸಿರು ತಗೊಳ್ಳುವಂತಹ ಒಂದು ಪ್ರಾಣಾಯಾಮ ಪದ್ಧತಿ ಎಷ್ಟು ಸುಂದರವಾಗಿದೆ ಅಂತಂದರೆ,
ಅನುಸಂಧಾನ ಮಾಡಿ ಬಾಯಾರಿಕೆ ಆದಾಗ ಉಸಿರನ್ನ ಅನುಸಂಧಾನ ಮಾಡುವಿಕೆಯಿಂದ ತಗೊಂಡ್ರೆ ಬಾಯಾರಿಕೆ ಕಡಿಮೆಯಾಗುವಂತಹ ಒಂದು ಮಾರ್ಗ ಇದೆ. ತೃಷ್ಣಾ ಪ್ರಾಣಾಯಾಮ ನಮ್ಗೆ ಗೊತ್ತಿರಬೇಕು, ಅದನ್ನು ಮಾಡುವಿಕೆ ಅದು ಎಲ್ಲಿ ಮಾಡಬೇಕು, ಅದು ಹೇಗೆ ಮಾಡಬೇಕು ಗೊತ್ತಿದೆ. ಹಾಗಿದ್ರೆ ಆ ಬಾಯಾರಿಕೆಯನ್ನು ತಡೆಯುವಂತಹ ಶಕ್ತಿ ಇದೆ. ಈ ಧ್ರುವ ಮಹಾರಾಜ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದ. ಉಸಿರನ್ನೂ ತಗೊಳ್ಳೋದಿಲ್ಲ, ಜಿತಶ್ವಾಸ ಉಸಿರನ್ನ ತಡೆ ಹಿಡಿದು ತಪಸ್ಸನ್ನ ಮಾಡ್ಲಿಕ್ಕೆ ಶುರು ಮಾಡ್ದ. ಯಾವಾಗ ಉಸಿರನ್ನ ತಡೆ ಹಿಡಿದನೋ ಆ ತಡೆ ಹಿಡಿದಾಗ ಜಗತ್ತಲ್ಲಿದ್ದಂತಹ ಬೇರೆ ಬೇರೆ ಎಲ್ಲ ಪ್ರಾಣಿಗಳ ಉಸಿರು ಕೂಡ ಡೋಲಾಯಮಾನವಾಯಿತು. ಆಚಾರ್ಯ ಶಂಕರರು ಹೇಳಿದಂತಹ ಅದ್ವೈತ ಸಿದ್ಧಾಂತ, ಅಹಂ ಬ್ರಹ್ಮಾಸ್ಮಿ ಅಂತ ಅವರೇನು ಹೇಳಿದ್ರೋ ಆ ಬ್ರಹ್ಮ ನಾನೇ ಆಗಿದ್ದೇನೆ ಅಂತ, ಅಂತಹ ಬ್ರಹ್ಮ ನಾನೇ ಆದಮೇಲೆ ಹೊರಗಿರುವಂತಹ ಎಲ್ಲವೂ ಬ್ರಹ್ಮವೇ ಆದಮೇಲೆ ಈ ಬ್ರಹ್ಮ ಉಸಿರನ್ನ ಬಂಧಿಸಿದೆ ಅಂತಾದರೆ ಉಳಿದಂತಹ ಬ್ರಹ್ಮ ತತ್ವಗಳೆಲ್ಲವೂ ಬಂಧಿ ಆಗಲಿಕ್ಕೆ ಬೇಕು. ಶುದ್ಧ ಪ್ರತಿಪಾದ್ಯ ಆ ಭಗವಂತನ ವಿಚಾರವನ್ನು ಹೇಳಲಿಕ್ಕೆ ಹೊರಟ್ರೆ ಭಾಗವತದಲ್ಲಿ ಶುದ್ಧ ಅದ್ವೈತ ಪ್ರತಿಪಾದನೆಯನ್ನು ಮಾಡಿದ್ದಾರೆ. ನಾವು ಒಪ್ಪಿಕೊಳ್ಳಬೇಕು, ಅರ್ಥ ಮಾಡಿಕೊಳ್ಳಬೇಕು. ಹಾಗೆ ಯಾವಾಗ ಇವ ಉಸಿರಾಟವನ್ನು ನಿಲ್ಲಿಸಿದನೋ ಆಗ ಇಂದ್ರಾದಿ ದೇವತೆಗಳಿಗೆಲ್ಲರಿಗೂ ಕೂಡ ಹೆದರಿಕೆ ಆಯಿತು. ಮಹಾವಿಷ್ಣುವಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರು. ಆಗ ಮಹಾವಿಷ್ಣು ಅವರೆಲ್ಲ ಹೋಗಿ ಏನು ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ ಅಂದರೆ, ಏನಾಗುತ್ತೋ ಗೊತ್ತಿಲ್ಲ, ಎಲ್ಲರಿಗೂ ಉಸಿರು ಬಂಧನವಾಗ್ಬಿಟ್ಟಿದೆ, ಜಗತ್ತಿಗೆ ಕಂಪನವಾಗ್ತಾ ಇದೆ, ಏನಾದ್ರು ಮಾಡೋರು, ಯಾರಿಗೂ ಏನಾಗಿದೆ ಗೊತ್ತಿಲ್ಲ. ಆಗ ವಿಷ್ಣು ಹೇಳಿದ್ನಂತೆ, ಸರಿ ಇದೇನಿಲ್ಲ, ಧ್ರುವ ತಪಸ್ಸು ಮಾಡ್ತಾ ಇದ್ದಾನೆ, ನಾನು ಅಲ್ಲಿಗೆ ಹೋಗ್ಬಿಟ್ರೆ ಎಲ್ಲ ಸರಿಯಾಗುತ್ತೆ ಅಂತ ಹೇಳಿ 5 ತಿಂಗಳು ಕಳಿತು. ಧ್ರುವ ಮಹಾರಾಯನನ್ನು ನೋಡಲಿಕ್ಕೆ ಭಗವಂತ ಬಂದಾನೆ. ಇಷ್ಟು ಹೊತ್ತಿನ ತನಕ ಧ್ರುವ ಮಹಾರಾಜ ಉಸಿರನ್ನ ಬಂಧಿಸಿ ತನ್ನ ಒಳಗೆ ಭಗವಂತನನ್ನ ಕೂರಿಸಿಕೊಂಡು ತಪಸ್ಸು ಮಾಡ್ತಾ ಇದ್ದ. ತನ್ನ ಒಳಗೆ ಭಗವಂತ ಕಂಡಿದ್ದ. ಇದ್ದಕ್ಕಿದ್ದಂತೆ ಕ್ಷಣ ಮಾತ್ರದಲ್ಲಿ ಒಳಗಿದ್ದವನು ಮಾಯವಾಗಿಬಿಟ್ಟ. ಒಂದ್ಸರಿ ಧ್ರುವ ಮಹಾರಾಜನಿಗೆ ಗಲಿಬಿಲಿ ಆಯಿತು. ಇಷ್ಟು ದಿವಸ ಒಂದು ಕ್ಷಣವೂ ನನ್ನನ್ನು ಬಿಟ್ಟು ಹೋಗದೇ ಇರುವಂತಹ ದಿವ್ಯ ಮಹಾವಿಷ್ಣುವಿನ ಶಕ್ತಿ ಇದ್ದಕ್ಕಿದ್ದ ಹಾಗೆ ಹೇಗೆ ಮರೆಯಾಯಿತು ಅಂತ ಯೋಚನೆ ಮಾಡಿ ತಾನು ಕಣ್ಣು ಬಿಟ್ಟು ಎದುರುಗಡೆ ನೋಡ್ತಾನೆ. ಎದುರುಗಡೆ ಮಹಾವಿಷ್ಣು ತನ್ನ ಗರುಡ ವಾಹನದೊಟ್ಟಿಗೆ ಬಂದು ನಿಂತ್ಕೊಂಡು ಬಿಟ್ಟಿದ್ದಾನೆ. ಅವನನ್ನು ಕಂಡು ಬಹಳ ಸಂತೋಷವಾಯಿತು. ಧ್ರುವ ಮಹಾರಾಜ ನಮಸ್ಕಾರ ಮಾಡ್ದ. ನಮಸ್ಕಾರ ಮಾಡಿದ್ದೇನೋ ಹೌದು, ಮಾತಾಡಲಿಕ್ಕೆ ಬಾಯಿ ಬರ್ತಿಲ್ಲ. ಅಷ್ಟು ಸಂತೋಷವಾಗಿಬಿಟ್ಟಿದೆ. ಏನು ಕೇಳಬೇಕು ಅಂತಲೇ ಗೊತ್ತಿಲ್ಲ. ಅಲ್ಲ ಅಮ್ಮ ಹೇಳಿ ಕಳಿಸಿದ್ದು ನನ್ನ ಹೊಟ್ಟೆಯಲ್ಲಿ ಹೊಟ್ಟು ಬಾ ಅಂತ, ತಪಸ್ ಮಾಡಿ ಅದನ್ನು ಕೇಳ್ಕೊಂಡು ಬಾ ಅಂತ. ಇವನಿಗೆ ಸಿಟ್ಟು ಬಂದಿತ್ತು. ಎಲ್ಲವೂ ಅವತ್ತು ತಪಸ್ಸನ್ನು ಮಾಡಿ 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 ಅದೆಲ್ಲ ಮರೆತು ಬಿಟ್ಟಿದ್ದಾನೆ. ತಾನು ಏನಕ್ಕೆ ಬಂದೆ ಅದೊಂದೇ ಗೊತ್ತು, ಯಾಕೆ ಬಂದೆ ಮರೆತು ಹೋಗ್ಬಿಡ್ತು. ಮರೆತು ಹೋಗಿದೆ. ನೋಡಿ ಕೈ ಮುಕ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾನೆ, ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆಗ ಪಸ್ಪರಶ ಬಾಲನ್ ಕೃಪಯ ಕಪೋದೆ, ಮಹಾವಿಷ್ಣು ಆ ಧ್ರುವ ಮಹಾರಾಜನ ಗಲ್ಲವನ್ನ ಒಮ್ಮೆ ಹೀಗೆ ಸವರಿದನಂತೆ. ಅಷ್ಟೆಲ್ಲ ಆದಮೇಲೆ ನಿಧಾನವಾಗಿ ಧ್ರುವ ಮಹಾರಾಜನಿಗೆ ಜ್ಞಾನ ಉಂಟಾಯಿತು. ತನ್ಮುಖೇನ ನಾವು ಯಾವಾಗಲೂ ಭಾಗವತವನ್ನು ಆರಂಭಿಸುವಾಗ ಬೆಳಿಗ್ಗೆ ಹೇಳುವಂತಹ ಶ್ಲೋಕ, ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವದಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾರು ಒಳಗಡೆ ಇದ್ದು ಇಡೀ ಶರೀರವನ್ನು ನಿಯಂತ್ರಿಸುತ್ತಾ, ಯಾವ್ಯಾವುದು ಹಸ್ತಚರಣ ಶ್ರವಣ ತ್ವಕು, ಅದು ಇದು ಪ್ರಶ್ನೆ ಅಲ್ಲ. ಕೈ ಇರಬಹುದು, ಕಾಲಿರಬಹುದು, ಕಿವಿ ಇರಬಹುದು, ಇಂದ್ರಿಯಗಳಿರಬಹುದು, ಚರ್ಮವಿರಬಹುದು, ಎಲ್ಲದರಲ್ಲೂ ಇದ್ದು ಆಡಿಸುವಂತಹ ಪರಮ ಪುರುಷನೇ ನಿನಗೆ ನಮಸ್ಕಾರ ಅಂತ ಆ ಪುಟ್ಟ ಮಗು ಹೇಳ್ತಾ ಇದೆ. ಆ ಮಗುವಿಗೆ ಅಷ್ಟು ಜ್ಞಾನ ಬರಲಿಕ್ಕೆ ಹೇಗೆ ಸಾಧ್ಯ? ಅಷ್ಟು ಪ್ರೀತಿಯಿಂದ ಭಗವಂತನನ್ನ ಒಳಗೆ ಕೂರಿಸಿಕೊಂಡು ತಪಸ್ಸನ್ನು ಮಾಡಿ ಅವನ್ನ ಕಂಡು ಕೊಂಡಾಡಿದ್ದಾನೆ. ಇಷ್ಟೆಲ್ಲ ಆಗಿ ಅವನ ಸ್ಮರಣೆ ಎಲ್ಲ ಮಾಡಿದ ಮೇಲೆ, ಸ್ತುತಿ ಮಾಡಿದ ಮೇಲೆ ಭಗವಂತ ವರ ಕೊಟ್ಟ.
ಹಿಂದೆ ಯಾರೂ ಏರದಂತಹ ಒಂದು ಉತ್ತಮವಾದಂತಹ ಸ್ಥಾನವನ್ನು ನಾನು ನಿಮಗೆ ಕೊಡ್ತೀನಿ. ಅದು ಧ್ರುವ ನಕ್ಷತ್ರ ಅಂತ ಹೇಳಿಸಿಕೊಳ್ಳುತ್ತೆ. ಎಲ್ಲ ಜಗತ್ತಿನ ಶ್ರೇಷ್ಠ ಶಕ್ತಿಗಳೆಲ್ಲವೂ ಕೂಡ ನಿನ್ನನ್ನು ಬಲಗಡೆ ಬಿಟ್ಟುಕೊಂಡು ಪ್ರದಕ್ಷಿಣಾಕಾರವಾಗಿ ಹೋಗುತ್ತೆ. ಹಾಗೆ 36 ವರ್ಷ ಸಾಹಸ್ರಂ 36,000 ವರ್ಷಗಳ ಕಾಲ ಭೂಮಿಯನ್ನು ಆಳಿ ಆನಂತರ ನಿನ್ನ ಆ ಜಾಗಕ್ಕೆ ಬಂದು ಧ್ರುವ ನಕ್ಷತ್ರನಾಗಿರುವಂತ ಅನುಗ್ರಹ ಮಾಡಿ ಹೊರಟ. ಇಷ್ಟೆಲ್ಲ ಆಗಿ ಭಗವಂತ ಹೊರಟ ಮರೆಯಾಗ್ಬಿಟ್ಟಿದ್ದಾನೆ. ಈಗ ಧ್ರುವ ಮಹಾರಾಯನಿಗೆ ದುಃಖವಾಯ್ತಂತೆ. ನಾತಿ ಪ್ರೀತಃ, ಸ್ವಲ್ಪ ದುಃಖವಾಯಿತು. ಯಾಕೆ ಕೇಳಿದರೆ, ಭಗವಂತನನ್ನ ಎಷ್ಟೆಷ್ಟೋ 1000 ವರ್ಷಗಳ ಕಾಲ, ಲಕ್ಷ ವರ್ಷಗಳ ಕಾಲ ತಪಸ್ಸನ್ನ ಕಷ್ಟಪಟ್ಟು ತಪಸ್ಸನ್ನೆಲ್ಲ ಮಾಡಿ ಜನ್ಮ ಜನ್ಮಾಂತರದ ತಪಸ್ಸಿನಿಂದ ಹೊಂದಲಿಕ್ಕೆ ನೋಡ್ಲಿಕ್ಕೆ ಆಗಲ್ಲ ಅಂತೆಲ್ಲ ಹೇಳೋದು ಕೇಳಿದ್ದೆ. ನನಗೆ 5 ತಿಂಗಳಲ್ಲಿ ಕಂಡಂತಹ ಭಗವಂತನನ್ನ ನೀನೇ ಬೇಕು ಅಂತ ಕೇಳದೆ ಬಿಟ್ಕೊಂಡು ಅವನೇನೋ ಕೊಟ್ಟೆ ಅಂತ ಹೇಳಿದ ನಾನು ಒಪ್ಕೊಂಡ್ಬಿಟ್ನಲ್ಲ. ಎಂಥ ಕೆಲಸ ಮಾಡಿಬಿಟ್ಟೆ ನಾನು. ಧ್ರುವ ಮಹಾರಾಯನಿಗೆ ಬೇಜಾರಾಯ್ತಂತೆ. ಆದರೂ ಭಗವಂತ ಹೊರಟ. ಸರಿ, ಈಗ ನಾನೊಬ್ಬ ದಡ್ಡ ಅಂತ ಯೋಚನೆ ಮಾಡಿಕೊಂಡು ತನ್ನ ಅರಮನೆಗೆ ಬರಹಿಷ್ಮತಿ ಅನ್ನುವಂತಹ ನಗರಕ್ಕೆ ಹೊರಟಿದ್ದಾನೆ. ಅವನು ಬರುವಂತಹ ವಿಚಾರವನ್ನು ನಾರದರು ತಂದೆಗೆ ಹೇಳಿದ್ದಾರೆ. ಉತ್ತಾನಪಾದ ರಾಜ ಸಂತೋಷವಾಗಿ ತನ್ನ ರಥದಿಂದ ಬಂದ. ಸುನೀತಿ ಸುರುಚಿಯರೂ ಬಂದರು. ಎಲ್ಲರೂ ಬಂದು ಅವನನ್ನ ಎದುರುಗೊಳ್ಳಿಕ್ಕೋಸ್ಕರ ನಿಂತಿದ್ದಾರೆ. ಈ ಧ್ರುವ ಮಹಾರಾಜ ತನಗೆ ಭಗವಂತನಿಂದ ವರ ಸಿಕ್ಕಿದೆ ಅನ್ನುವಂತಹ ಯಾವ ವಿಚಾರವನ್ನೂ ತೋರಿಸಿಕೊಳ್ಳದೆ ಬಂದು ತಂದೆಗೆ, ಇಬ್ಬರೂ ತಾಯಿಯರಿಗೂ ನಮಸ್ಕಾರ ಮಾಡಿದ್ದಾನೆ. ಆಗ ಆ ಸುರುಚಿಗೆ ತನ್ನ ತಪ್ಪಿನ ಅರಿವಾಗಿತ್ತು. ಆ ಮಗುವನ್ನ ಹಿಡಿದು ಮುದ್ದಾಡಿದ್ಲು. ಮುಂದೆ ಸಂಸಾರ ಮುಂದುವರಿತು. ಯಾವಾಗ ಧ್ರುವ ಮಹಾರಾಜ ರಾಜ್ಯವನ್ನ ನಡೆಸಲು ಸಮರ್ಥ ಅಂತಾಯಿತೋ ಆಗ ಉತ್ತಾನಪಾದ ತನ್ನ ಧ್ರುವ ಮಹಾರಾಜನಿಗೆ ಪಟ್ಟವನ್ನ ಕಟ್ಟಿ, ಉತ್ತಮ ತಾನು ಪಟ್ಟದರಸಿಯ ಮಗನಾಗಿದ್ದರೂ ಕೂಡ ಧ್ರುವನನ್ನ ಮೀರಿ ರಾಜ್ಯವನ್ನ ಆಳಬೇಕು ಅನ್ನುವಂತಹ ಭಾವನೆಯನ್ನು ತೋರಿಸಲೇ ಇಲ್ಲ. ಅತೀ ಪ್ರೀತಿಯಿಂದ ತಮ್ಮನೊಟ್ಟಿಗಿದ್ದ, ಅಣ್ಣನೊಟ್ಟಿಗಿದ್ದ. ಹಾಗಾಗಿ ಉತ್ತಮ ಜೊತೆಗಿದ್ದ ಧ್ರುವ ಮಹಾರಾಜನಿಗೆ ಪಟ್ಟವನ್ನ ಕಟ್ಟಿ ಉತ್ತಾನಪಾದ ಮಹಾರಾಜ ತಪಸ್ಸಿಗೆ ಹೊರಟ ಅಂತ ಕಥೆ ಮುಂದುವರಿಯುತ್ತೆ. ಇದಾದ ಮೇಲೆ ಒಬ್ಬ ಯಕ್ಷನಿಂದ ಒಮ್ಮೆ ಉತ್ತಮ ಕಾಡಿಗೆ ಹೋದಾಗ ಅವನ ಸಾವಾಗುತ್ತೆ. ಅದೇ ದುಃಖದಲ್ಲಿ ಅವನ ತಾಯಿಯಾದಂತಹ ಸುರುಚಿಯೂ ಕೂಡ ಕಾಡಿಗೆ ಹೋಗ್ತಾಳೆ. ಅವಳು ಅಲ್ಲಿ ಮರಣ ಹೊಂದ್ತಾಳೆ. ಮುಂದೆ ಯಕ್ಷರೊಟ್ಟಿಗೆ ಧ್ರುವ ಯುದ್ಧವನ್ನ ಮಾಡ್ತಾನೆ. ಕೊನೆಯದಾಗಿ ಯಕ್ಷರ ರಾಜನಾದಂತಹ ಕುಬೇರನೊಟ್ಟಿಗೆ ಯುದ್ಧ ಮಾಡಲಿಕ್ಕೆ ಹೊರಡ್ತಾನೆ. ಅಷ್ಟೊತ್ತಿಗೆ ಉತ್ತಾನಪಾದನ ತಂದೆಯಾದಂತಹ ಸ್ವಯಂಭುವ ಮನು ಸ್ವರ್ಗದಿಂದ ಬಂದು ಧ್ರುವನಿಗೆ ಯುದ್ಧವನ್ನು ನಿಲ್ಲಿಸುವಂತೆ ಬುದ್ಧಿವಾದವನ್ನು ಹೇಳಿ ಆದೇಶಿಸ್ತಾನೆ. ಅತ್ಯಂತ ಕಷ್ಟ ಸಾಧ್ಯವಾದಂತಹ ಕೋಪವನ್ನು ಬಿಟ್ಟು ಧ್ರುವ ಮಹಾರಾಯ ಕುಬೇರನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾನೆ. ಕುಬೇರ, ನಿನಗೇನು ಬರಬೇಕು ಅಂತ ಕೇಳ್ತಾನೆ. ನನಗೆ ವಿಷ್ಣುವಿನಲ್ಲಿ ಅಚಲವಾದಂತಹ ಸ್ಮೃತಿಯನ್ನು ಕೊಡುವಂತ ಪ್ರಾರ್ಥನೆ ಮಾಡ್ತಾನೆ. ತನ್ಮುಖೇನ ಧ್ರುವ ಮಹಾರಾಜನಿಗೆ ಆ ವರ ಪ್ರಾಪ್ತಿಯಾಗುತ್ತೆ. 36,000 ವರ್ಷಗಳ ಕಾಲ ರಾಜ್ಯವನ್ನಾಳಿ ತನ್ನಂತರ ತಾನು ಹೊಂದಬೇಕಾದಂತಹ ಧ್ರುವ ನಕ್ಷತ್ರ ಸ್ಥಾನಕ್ಕೆ ಹೋಗ್ತಿದ್ದಾನೆ. ಅಲ್ಲಿ ಹೋದವನಿಗೆ ತಾನು ಈ ಸ್ಥಾನಕ್ಕೆ ಬಂದಿದ್ದೇನೆ, ಹೌದು, ನನ್ನ ತಾಯಂದ್ರು ತಮ್ಮ ಅವರಿಗೆಲ್ಲ ಇಲ್ಲದೆ ಇರುವಂಥದ್ದು ಉತ್ತಮ ಸ್ಥಾನ ನನಗೆ ಯಾಕೆ ಅಂತ ಯೋಚನೆ ಮಾಡಿ ಮುಂದೆ ನೋಡುತ್ತಾನೆ. ಮುಂದಿನ ರಥದಲ್ಲಿ ಉತ್ತಮ, ಸುನೀತಿ, ಸುರುಚಿ ಎಲ್ಲರೂ ಹೋಗ್ತಾ ಇರುತ್ತಾರೆ. ಹೀಗೆ ಧ್ರುವನ ವಂಶದ ವರ್ಣನೆ ಮುಂದೆ ಹೋಗ್ತಾ ಬರುತ್ತೆ. ಧ್ರುವನಿಗೆ ವತ್ಸರ ಅಂತ ಮಗ, ಅವನಿಗೆ ಪುಷ್ಪಾರ್ಣ, ಅವನಿಗೆ ವೃಕ್ಷ, ಯುಷ್ಟ್ರ, ಹೀಗೆ ಮಕ್ಕಳು ಮುಂದುವರೆದು ಅಂಗ ಮಹಾರಾಜ ಅಂತ ಒಬ್ಬ ಇರ್ತಾನೆ. ಆ ಅಂಗ ಮಹಾರಾಜನಿಗೆ ಮಕ್ಕಳಿರೋದಿಲ್ಲ. ಕೊನೆಗೆ ಯಾವುದೋ ಯಾಗ ಯಜ್ಞಾದಿಗಳ ಮೂಲಕವಾಗಿ ಮಗುವಾಗುತ್ತೆ. ವೇನ ಅನ್ನುವಂತಹ ಮಗು ಹುಟ್ಟುತ್ತೆ. ಆ ವೇನ ಅನ್ನುವಂಥವನು ಬರೀ ದುಷ್ಟ ಬುದ್ಧಿಯುಳ್ಳವನಾಗ್ತಾನೆ. ಅವನನ್ನು ಬಿಟ್ಟರೆ ಬೇರೆ ಮಕ್ಕಳಿರೋದಿಲ್ಲ. ರಾಜ್ಯಕ್ಕೆ ಅವನನ್ನು ಕೂರಿಸಲೇಬೇಕು, ಪಟ್ಟಕ್ಕೆ ಕೂರಿಸಲೇಬೇಕು. ಒಂದು ವೇಳೆ ಕೂರಿಸಿದರೆ
ಜನರಿಗೆಲ್ಲ ತೊಂದರೆ ಆಗುತ್ತೆ. ಏನು ಮಾಡೋದು ಅಂತ ಗೊತ್ತಾಗದೆ ಈ ಅಂಗ ಮಹಾರಾಜ ರಾತ್ರೋರಾತ್ರಿ ಹೆಂಡತಿ ಮಕ್ಕಳನ್ನೆಲ್ಲವನ್ನು ಬಿಟ್ಟು ಅರಮನೆ ಬಿಟ್ಟು ಇಲ್ಲಿಗೆ ಹೋಗ್ಬಿಡ್ತಾನೆ. ಮುಂದೆ ವೇನ ಅನಿವಾರ್ಯವಾಗಿ ರಾಜನಾಗಬೇಕಾಗುತ್ತೆ. ಇವ ರಾಜ್ಯ ಆದಮೇಲೆ ಮುಂದೆ ನಮ್ಮ ರಾಜ್ಯದಲ್ಲಿ ಯಾಗ ಯಜ್ಞಾದಿಗಳು ಏನೂ ನಡೀಲಿಕ್ಕಿಲ್ಲ ಇತ್ಯಾದಿ ಒಂದಷ್ಟು ನಿಯಮವನ್ನು ಮಾಡ್ತಾನೆ, ಧರ್ಮಕ್ಕೆ ತೊಂದರೆಯನ್ನು ಮಾಡುತ್ತಾನೆ. ಆಗ ಋಷಿಗಳೆಲ್ಲರೂ ಬಂದು ಅವನಿಗೆ ಬುದ್ಧಿವಾದವನ್ನು ಹೇಳ್ತಾರೆ. ಯಾವಾಗ ವೇನ ಮಹಾರಾಜ ಬುದ್ಧಿವಾದವನ್ನು ಕೇಳೋದಿಲ್ವೋ ಆಗ ನಿಜಘ್ನುರು ಹುಂಕೃತೈರ್ವೇನಂ ಹತಮಚ್ಯುತನಿಂದಯ, ಧರ್ಮವನ್ನ ಭಗವಂತನನ್ನು ನಿಂದಿಸಿದಂತಹ ಪಾಪಕ್ಕೆ ಹೂಂಕಾರವನ್ನು ಮಾಡಿ ಅವನನ್ನಲ್ಲೇ ಸಾಯಿಸಿ ಬಿಡುತ್ತಾರೆ. ಸಾಯಿಸಿ ತಾವು ತಮ್ಮ ಆಶ್ರಮಗಳಿಗೆ ಹೋಗ್ತಾರೆ. ಮುಂದೆ ಅರಾಜಕತೆ ಸೃಷ್ಟಿಯಾಗುತ್ತೆ. ಆಗ ಅವನ ಶರೀರವನ್ನು ಇನ್ನೂ ಹುತ ಮಾಡಿರುವುದಿಲ್ವ, ದಹನ ಮಾಡಿರುವುದಿಲ್ಲ. ಹಾಗಾಗಿ ಮೊದಲು ಕಾಲನ್ನು, ಎರಡೂ ಕಾಲನ್ನು ಒಟ್ಟಿಗೆ ಇಟ್ಕೊಂಡು ಮಜ್ಜಿಗೆ ಕಡದಂಗೆ ಕಡಿತಾರೆ. ಅದರಿಂದ ಕಾಲಿನಿಂದ ಒಬ್ಬ ಕುಳ್ಳುಕಿದ್ದಂತಹ ಶರೀರವುಳ್ಳವನು ಹುಟ್ಟಿ ಬರ್ತಾನೆ. ಅವನು ರಾಜ ಪದವಿಗೆ ನೋಡಲಿಕ್ಕೆ ಅರ್ಹ ಅಲ್ಲ ಅಂತ ಗೊತ್ತಾಗುತ್ತೆ. ಅವನ ನಿಷಾದ ಅನ್ನುವಂತಹ ಹೆಸರಿಟ್ಟು ಗುಡ್ಡಗಾಡುಗಳ ಕಡೆ ಕಳಿಸ್ತಾರೆ. ಅವರೇ ಈಗ ನಿಷಾದರು ಅನ್ನುವಂತಹ ಹೆಸರಿನಿಂದ ಗುಡ್ಡಗಾಡುಗಳಲ್ಲಿದ್ದಾರೆ ಅಂತ ಕಥೆ. ಮುಂದೆ ಆ ವೇನನ ಕೈಯನ್ನ ಮಜ್ಜಿಗೆ ಕಡೆಯುವಂತೆ ಕಡಗೋಲಂತೆ ಕಳೆದಾಗ ಅದರಿಂದ ಎರಡು ಸುಂದರವಾದಂತಹ ದಂಪತಿಗಳು ಹುಟ್ಟುತ್ತಾರೆ. ಒಂದು ದಂಪತಿಗಳು ಇಬ್ಬರು, ಅರ್ಚಿರ್ ಮಹಾರಾಣಿ ಪೃಥು ಮಹಾರಾಜರ ಜನ್ಮವಾಗುತ್ತೆ. ಆ ಪೃಥು ಮಹಾರಾಜ ವಿಷ್ಣುವಿನ ಅಂಶದಿಂದ ಬಂದವನು. ಆ ಪೃಥು ಮಹಾರಾಜ ಮುಂದೆ ಭೂಮಿಯನ್ನಾಳ್ತಾರೆ. ಅವನ ಕಥೆಯು ಕೂಡ ಅತೀ ಸುಂದರವಾಗಿದೆ. ಆ ಪೃಥು ಮಹಾರಾಜನ ಕಾಲದಲ್ಲಿ ಅವನ ಹಿಂದಿದ್ದಂತಹ ವೇನ ಮಹಾರಾಜನ ಅನಾಚಾರ ಅಪಚಾರಗಳಿಂದ ಭೂದೇವಿ ಏನ್ ಮಾಡಿರ್ತಾಳೆ ಕೇಳಿದ್ರೆ, ಭೂಮಿಯಲ್ಲಿ ಬಿತ್ತಿದಂತಹ ಬೀಜಗಳನ್ನ ಯಾವುದು ಹಿಂತಿರುಗಿಸಿ ಕೊಡ್ತಿರ್ಲಿಲ್ಲ. ಅಂದ್ರೆ ಎಲ್ಲ ಭೂಮಿಯ ಒಳಗಡೆ ಮರೆ ಮಾಡ್ಕೊಂಡಿರ್ತಾಳೆ. ಈ ಒಂದು ಹೊಲವನ್ನ ಉತ್ತಿ ಬಿತ್ತಿ ಎಲ್ಲ ಮಾಡಿದ್ರೆ ಮುಂದೆ ಬೆಳೆ ಬರಬೇಕು. ಆದರೆ ಬೆಳೆಯನ್ನ ಭೂಮಿ ಬಿಟ್ಕೊಡ್ತಿರ್ಲಿಲ್ಲ. ಎಲ್ಲ ರೀತಿಯಾದಂತಹ ವಿಷಯಗಳು ಹಾಗೆ ಆಯಿತು. ಆಗ ಪೃಥು ಮಹಾರಾಜನಿಗೆ ಸಿಟ್ಟು ಬಂದು ಭೂದೇವಿಯನ್ನು ನಿಗ್ರಹಿಸಲಿಕ್ಕೆ ಹೊರಡ್ತಾನೆ. ಭೂದೇವಿ ಬಂದು ಪೃಥು ಮಹಾರಾಜನಿಗೆ ನಮಸ್ಕಾರ ಮಾಡಿ, ನಾನು ಕದ್ದಿಟ್ಟುಕೊಂಡದ್ದು ಕೆಟ್ಟವರಿಗೆ ಸಿಗಬಾರದು ಅಂತ, ಮುಂದೆ ಯಾರ್ಯಾರಿಗೆ ಏನೇನು ಬೇಕು ಅಂತ ಕಾಣುತ್ತೋ ಅವರವರೆಲ್ಲ ಕೇಳಿ ನಾನು ಹಸುವಿನ ರೂಪದಿಂದ ಬಂದು ಕೊಡುತ್ತೀನಿ ಅಂತ ಹೇಳಿ ಯಾರ್ಯಾರು ಏನೇನು ಕೇಳ್ತಾರೋ ಅವರಿಗೆ ಅದೆಲ್ಲ ಕೊಡ್ತಾಳೆ. ಯಾವಾಗ ಪೃಥ್ವಿ ಈ ರೀತಿಯಾಗಿ ಶರಣಾಗತಳಾದಳು, ಮುಂದೆ ಪೃಥು ಮಹಾರಾಜ ಅವಳನ್ನ ಮಗಳನ್ನಾಗಿ ಸ್ವೀಕರಿಸಿದ. ಹಾಗಾಗಿ ಅವಳಿಗೆ ಪೃಥಿವಿ ಅನ್ನುವಂತಹ ಹೆಸರು ಬಂತು ಅಂತ ಭಾಗವತ ಹೇಳುತ್ತೆ. ಇಷ್ಟೆಲ್ಲ ಆದಮೇಲೆ ಪೃಥು ಮಹಾರಾಜ 100 ಅಶ್ವಮೇಧ ಯಾಗವನ್ನು ಮಾಡಲಿಕ್ಕೆ ಅಂತ ಹೊರಟ. 99 ಆಯಿತು. 100ನೇ ಅಶ್ವಮೇಧ ಯಾಗವನ್ನು ಮಾಡುವಂತಹ ಸಂದರ್ಭದಲ್ಲಿ ಇಂದ್ರ ತನ್ನ ಪದವಿಯ ಆಸೆಯಿಂದ, ಅಂದರೆ 100 ಅಶ್ವಮೇಧ ಯಾಗವನ್ನು ಯಾರು ಮಾಡುತ್ತಾರೋ ಅವರು ಇಂದ್ರ ಪದವಿಯನ್ನು ಅಲಂಕರಿಸಬಹುದು ಅನ್ನುವಂತಹ ಒಂದು ನಿಯಮ ಇರುತ್ತೆ. ಅದಕ್ಕೆ ಇಂದ್ರನಿಗೆ ಶತಕ್ರತುವು ಅಂತ ಹೆಸರು. ಈ ಪೃಥು ಮಹಾರಾಜ ಏನಾದರೂ 100ನೇ ಅಶ್ವಮೇಧವನ್ನು ಮಾಡಿಬಿಟ್ರೆ ತನಗೆ ತನ್ನ ಪದವಿ ತಪ್ಪಿ ಹೋಗುತ್ತೆ ಅನ್ನುವಂತಹ ಪದವಿಯ ಮೇಲಿನ ವ್ಯಾಮೋಹದಿಂದ ಈ ಅಶ್ವಮೇಧ ಯಾಗದಲ್ಲಿ ಅಶ್ವವನ್ನ, ಕುದುರೆಯನ್ನ ಕದ್ಕೊಂಡು ಹೋಗ್ಲಿಕ್ಕೆ ಬರ್ತಾನೆ. ಕದ್ಕೊಂಡು ಹೋಗ್ಲಿಕ್ಕೆ ಬಂದಂತಹ ವೇಷ ಯಾವುದು ಕೇಳಿದ್ರೆ ಬ್ರಾಹ್ಮಣ ವೇಷದಿಂದ ಬರ್ತಾನೆ. ಬ್ರಾಹ್ಮಣನಿಗೆ ಎಷ್ಟರ ಮಟ್ಟಿಗೆ ಗೌರವ ಅಂತಂದ್ರೆ, ಒಂದು ಕಚ್ಚೆ ಪಂಚೆ, ಬ್ರಹ್ಮಾಸ್ತ್ರ, ರುದ್ರಾಕ್ಷಿ, ಭಸ್ಮಧಾರಣೆಯನ್ನು ಮಾಡಿಕೊಂಡು ಬಂದರೆ ಅವನನ್ನ ಸ್ವತಃ ಮಹಾವಿಷ್ಣುವೇ ಬಂದ, ಭಗವಂತ ಬಂದ ಅನ್ನುವಂತಹ ಭಾವನೆಯಿಂದ ಎಲ್ಲರೂ ಸ್ವೀಕರಿಸ್ತಾರೆ. ಅನುಷ್ಠಾನಾದಿಗಳಿಂದ ಅವನು ಹಾಗಿರಬೇಕಾಗಿದ್ದು ಅವನ ಧರ್ಮ. ಆದರೆ ಕೆಲವು ಪಾಖಂಡಿಗಳು ಅಂತ ಈಗ ಸೃಷ್ಟಿಯಾಗಿದ್ದಾರೆ. ಈಗ ಯಾರು ಪಾಖಂಡಿಗಳು ಅಂತ ವೇಷ ಮಾತ್ರದಿಂದ ಈ ರೀತಿ ಇರ್ತಾರೋ ಅಂಥವರಿಗೆ ಮೂಲ ಪುರುಷ ಇಂದ್ರ ಅಂದು ಹಾಕಿಕೊಂಡಂತಹ ಪಾಖಂಡ ವೇಷ. ಬ್ರಾಹ್ಮಣನ ವೇಷದಿಂದ ಬಂದು ಆ ಅಶ್ವವನ್ನ, ಕುದುರೆಯನ್ನ ಕದಲಿಕ್ಕೆ ಅಂತ ಬಂದಿದ್ದಾರೆ. ಆಂಗಿರಸ ಮಹರ್ಷಿಗಳು ಅದನ್ನ ಕಂಡು ಪೃಥು ಮಹಾರಾಜನ ದೊಡ್ಡ ಮಗನಿಗೆ ಹೇಳಿದರು. ಪೃಥು ಮಹಾರಾಜನ ಮಗ ಆ ಬ್ರಾಹ್ಮಣ ವೇಷ ಹಾಕಿದ ಕಾರಣದಿಂದ ಅವನನ್ನ ಇಂದ್ರ ಅಂತ ಇವನಿಗೆ ಗೊತ್ತಿಲ್ಲ. ಬ್ರಾಹ್ಮಣನ ವೇಷದಲ್ಲಿದ್ದ, ಕೇವಲ ಬ್ರಾಹ್ಮಣನ ವೇಷದಲ್ಲಿದ್ದ. ಬ್ರಾಹ್ಮಣ ಯಾವುದೇ ತಪ್ಪನ್ನ ಮಾಡಿದ್ರು ಶರೀರ ದಂಡನವನ್ನ ಕೊಡಬಾರದು ಇರುವಂತಹ ನಿಯಮ. ಬ್ರಾಹ್ಮಣನಿಗೆ ಹೊಡೆದು ಬಡದು ಮಾಡೋದು, ಮುಂದೆ ಈ
ಕೃಷ್ಣನ ಕಥೆಯಲ್ಲಿ ಬರುವಾಗ ಕೆಲವೊಂದಷ್ಟು ನಿದರ್ಶನಗಳು ಬರುತ್ತೆ. ರಾಮಾಯಣದಲ್ಲೂ ಕೂಡ ಈ ಕಥೆಗಳು ಬರುತ್ತೆ. ಅವನಿಗೇನಿಲ್ಲ, ಈ ಅಶ್ವತ್ಥಾಮನಿಗೆ ಮಾಡದ ಹಾಗೆ ಅವನಿಗಿದ್ದಂತಹ ಅಲಂಕಾರವನ್ನು ಕಿತ್ತುಕೊಂಡು ದೇಶ ಬಿಟ್ಟು ಓಡಿಸೋರು. ಅವನಿಗೆ ಅವಮಾನ ಆಗ್ಬಿಟ್ರೆ ಸಾಕು, ಅದಕ್ಕಿಂತ ಹೆಚ್ಚು ಶಿಕ್ಷೆ ಬೇಕಿಲ್ಲ ಬ್ರಾಹ್ಮಣನಿಗೆ, ನಿಜವಾದ ಬ್ರಾಹ್ಮಣನಿಗೆ. ಹಾಗೆ ಈ ಬ್ರಾಹ್ಮಣ ವೇಷದಲ್ಲಿದ್ದಂತಹ ಇಂದ್ರನಿಗೆ ಬ್ರಾಹ್ಮಣ ವೇಷದಲ್ಲಿದ್ದ ಅನ್ನುವಂತಹ ಕಾರಣದಿಂದ ಹೊಡೆಯೋದಿಲ್ಲ. ಆ ಇಂದ್ರನಾದವನು ಆ ವೇಷವನ್ನು ಕಳಚಿಟ್ಟು ಓಡಿ ಹೋಗ್ತಾನೆ. ವಿಜಿತಾಶ್ವ ಈ ಯಾರು ಪೃಥು ಮಹಾರಾಜನ ಮಗ ಆ ಕುದುರೆಯನ್ನು ಹೊಡ್ಕೊಂಡು ಬರ್ತಾನೆ. ಮುಂದೆ ಇಂದ್ರಾದಿಗಳನ್ನೆಲ್ಲ ಸಂಹರಿಸ್ತೀನಿ ಅಂತ ಪೃಥು ಮಹಾರಾಜ ಹೊರಟಾಗ ಬ್ರಹ್ಮ ಬಂದು ಹೇಳ್ತಾನಂತೆ, ಬೇಡ, ಇಂದ್ರನಿಗೆ ಆ ರೀತಿ ಶಿಕ್ಷೆಯನ್ನು ಕೊಡುವುದು ಬೇಡ. ಅವನು ಅಮೃತಪಾನವನ್ನು ಮಾಡಿದ್ರಿಂದ ಅವನಿಗೆ ಸಾವು ಕೂಡ ಇಲ್ಲ, ಅವನು ಕ್ಷಮಿಸಿಬಿಡು. ಆದರೆ 100 ಯಾಗಗಳಿಂದ ಯಾವ ಫಲ ನಿನಗೆ ಸಿಗಬೇಕಿತ್ತೋ ಅಂತಹ ಫಲವನ್ನ ಯಾಗ ಮುಗಿಸದೆಯೇ ನಾನು ನಿನಗೆ ಕೊಡ್ತೀನಿ ಅಂತ ಪೃಥು ಮಹಾರಾಜನಿಗೆ 100 ಅಶ್ವಮೇಧ ಯಾಗದ ಫಲವನ್ನ ಬ್ರಹ್ಮ ಅನುಗ್ರಹ ಮಾಡ್ತಾನೆ. ಆ ಅಶ್ವವನ್ನ, ಕುದುರೆಯನ್ನ ಗೆದ್ದು ತಂದಿದ್ದರಿಂದ ಅವನ ಮಗನಿಗೆ ವಿಜಿತಾಶ್ವ ಅಂತ ಹೆಸರು ಬರುತ್ತೆ. ಹೀಗೆ ಕಥೆ ಮುಂದುವರಿತಾ ಹೋಗುತ್ತೆ. ಮುಂದೆ ಪೃಥು ಮಹಾರಾಜನ ಯಾಗದಲ್ಲಿ ಭಗವಂತ ಆವಿರ್ಭವಿಸಿ ಅನುಗ್ರಹ ಮಾಡ್ತಾನೆ ಅಂತಾಗುತ್ತೆ. ಪೃಥು ಮಹಾರಾಜ ರಾಜನಾದವನು ಹೇಗಿರಬೇಕು ಹಾಗೂ ಜಗತ್ತಿನಲ್ಲಿ ಧರ್ಮ ಹೇಗೆ ನಡಿಬೇಕು ಅಂತ ಹೇಳಿ ಪ್ರಜೆಗಳಿಗೆ ಉಪದೇಶ ಮಾಡ್ದ ಅಂತ ಕಥೆ ಹೇಳುತ್ತೆ, ಭಾಗವತ ಹೇಳುತ್ತೆ. ರಾಜನಾದವನು ಹೇಗಿರಬೇಕು. ನಮ್ಮ ಪೂಜಾ ಪುನಸ್ಕಾರಗಳಲ್ಲಿ ಭಾರಿ ಏನು ನಾವು ಕೇಳಲಿಕ್ಕಿಲ್ಲ. ರಾಜ ಧಾರ್ಮಿಕೋ ವಿಜಯೀ ಭವತು. ದೇಶವನ್ನಾಳುವಂತಹ ರಾಜ ಧಾರ್ಮಿಕನಾಗಿರಲಿ, ಧರ್ಮದ ಮೂಲಕವಾಗಿ ವಿಜಯಿಯಾಗಲಿ. ನಮ್ಮ ಪ್ರಾರ್ಥನೆ ಇಷ್ಟು ಪ್ರಾರ್ಥನೆ ಸಾಕು. ಭಗವಂತನಿಗೆ ಮುಟ್ಟಿದರೆ ರಾಜ ಧಾರ್ಮಿಕನಾಗಿರಬೇಕು. ನಮ್ಮ ಸೌಭಾಗ್ಯವೂ ಹಾಗೆ ಬರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ, ರಾಜ ಧಾರ್ಮಿಕನಾಗಲಿ ಅಂತ. ಹೀಗೆ ಕಥೆ ಮುಂದುವರಿಯುತ್ತೆ. ಪೃಥು ಮಹರ್ಷಿಗೆ ಸನತ್ ಕುಮಾರಾದಿಗಳ ದರ್ಶನವಾಗುತ್ತೆ. ಅವರೆಲ್ಲರೂ ಅವನಿಗೆ ಬ್ರಹ್ಮಜ್ಞಾನವನ್ನ ಉಪದೇಶ ಕೊಡ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಪುರಂಜನೋಪಾಖ್ಯಾನ ಅಂತ ಹೇಳಿ, ಅಂದ್ರೆ ನಮ್ಮ ಶರೀರದಲ್ಲಿರುವಂತಹ ನವದ್ವಾರಗಳು, ಆ ನವದ್ವಾರಗಳನ್ನು ನಿಯಂತ್ರಿಸುವಂತಹ ವಿಧಾನ, ತನ್ಮೂಲಕವಾಗಿ ನಾವು ಮುಕ್ತಿಯನ್ನು ಹೊಂದುವಂತಹ ವಿಧಾನ, ಇವೆಲ್ಲ ಒಂದು ಕಡೆ ನಡೆಯುತ್ತೆ. ಇಷ್ಟೆಲ್ಲ ಆದ್ಮೇಲೆ 4ನೇ ಸ್ಕಂಧ ಮುಕ್ತಾಯವಾಯಿತು. 5ನೇ ಸ್ಕಂಧದಲ್ಲಿ ಪ್ರಿಯವ್ರತ ಅನ್ನುವಂತಹವನ ಕಥೆ. ಈ ಮಧ್ಯೆ 2-3 ಕಥೆಗಳು ಬರುತ್ತೆ. ಆಗಲೇ 7 ಕಾಲ ಆಯ್ತು, 1 ಗಂಟೆ 10 ನಿಮಿಷ ಆಯ್ತು, ಇನ್ನೊಂದು 10 ನಿಮಿಷ ಹೇಳಿ. ಸ್ವಯಂಭುವ ಮನುವಿನ ಮಗ ಉತ್ತಾನಪಾದ ಅಂತ ಕಥೆ ಹೇಳಿದ್ವಿ. ಅವನ ತಮ್ಮ ಪ್ರಿಯವ್ರತ ಅಂತ, ಅವನ ಕಥೆ ಮುಂದುವರಿಸ್ತಾ ಹೋಗ್ತಾರೆ. ಇವರೆಲ್ಲರೂ ಸೃಷ್ಟಿಯ ಮೊದಲ ಸೃಷ್ಟಿಯಾಗಿದ್ದರಿಂದ ಅತ್ಯಂತ ಶಕ್ತಿವಂತರು, ಯಾರೇನು ಸಾಧಾರಣರಲ್ಲ. ಹಾಗಾಗಿ ಈ ಪ್ರಿಯವ್ರತ ಅನ್ನುವಂಥವನು ಕೂಡ ಆತ್ಮಾರಾಮ ಆಗಿದ್ರೂ ಕೂಡ ಅತ್ಯಂತ ಶಕ್ತಿವಂತ. ಈ ಪ್ರಿಯವ್ರತ ಅನ್ನುವಂತಹ ರಾಜನ ಕಥೆಯಲ್ಲಿ ಸುಂದರವಾದಂತಹ ಕಥೆಗಳಲ್ಲೊಂದು, ಈ ಸೂರ್ಯ ಇರ್ತಾನಲ್ಲ, ಈ ಸೂರ್ಯ ಏನ್ ಮಾಡ್ತಾನೆ ಅಂತಂದ್ರೆ ಭೂಮಂಡಲವನ್ನ ಸುತ್ತುವಂತಹ ಸಂದರ್ಭ. ಸಹಜವಾಗಿ ಈಗ ನಮಗೆ ಕತ್ತಲಾಗಿದೆ, ಇನ್ಯಾವುದೋ ದೇಶದಲ್ಲಿ ಈಗ ಬೆಳಕಾಗಿರುತ್ತೆ. ಈಗ ನಮಗೆ ಕತ್ತಲು, ಅಲ್ಲಿ ಯಾವುದೋ ದೇಶದಲ್ಲಿ ಬೆಳಕು. ಅಲ್ಲಿ ಯಾವಾಗಲೋ ಕತ್ತಲಾದಾಗ ನಮಗೆ ಬೆಳಕಾಗತ್ತೆ. ಆದರೆ ಯಾವದವಭಾಸಯತಿ ಸುರಗಿರಿ ಮನುಪರಿಕ್ರಾಮನ್ ಭಗವಾನ್ ಆದಿತ್ಯ, ಇಲ್ಲಿ ಏನಾಗುತ್ತೆ ಕೇಳಿದ್ರೆ, ನನಗೆ ಯಾವಾಗಲೂ ಬೆಳಕೇ ಬೇಕು ಅಂತ ಆಸೆ. ಹಾಗಾಗಿ ಸೂರ್ಯನನ್ನು ನಿಲ್ಲಿಸಿ ಬಿಡುತ್ತೇನೆ ಅನ್ನುವಂತಹ ಉದ್ದೇಶದಿಂದ ಈ ಮಹಾರಾಜ ಪ್ರಿಯವ್ರತ ಸೂರ್ಯನ ಹಿಂದೆ 7 ದಿನಗಳವರೆಗೆ ತನ್ನ ರಥದಿಂದ ಅವನ ರಥದ ವೇಗಕ್ಕೆ ಸಮವಾಗಿ ಸೂರ್ಯನನ್ನ ಹಿಂಬಾಲಿಸಿಕೊಂಡು ಹೋದಂತೆ. ಎಷ್ಟು ವೇಗವಾಗಿ ಹೋಗ್ತಿದ್ದ ಅಂತ ಕೇಳಿದರೆ, ಇವನ ಪ್ರಿಯವ್ರತನ ರಥದ ಚಕ್ರಕ್ಕೆ ಸಿಕ್ಕಿದಂತಹ ಭೂಮಿ 7 ದ್ವೀಪಗಳಾಗಿ ಕತ್ತರಿಸಿ ಹೋಯಿತು ಅಂತ ಕಥೆಯಲ್ಲಿ ಹೇಳ್ತಾರೆ. ನಾವು ಜಂಬೂ ದ್ವೀಪೆ ಅಂತ ಹೇಳ್ತೀವಿ. ನಮ್ದು ಒಟ್ಟು 7 ದ್ವೀಪಗಳಿವೆ. ಜಂಬೂ ದ್ವೀಪ, ಲಕ್ಷದ್ವೀಪ, ಶಾಲ್ಮಲ ದ್ವೀಪ, ಕುಶದ್ವೀಪ, ಕ್ರೌಂಚದ್ವೀಪ, ಶಾಖದ್ವೀಪ, ಪುಷ್ಕರ ದ್ವೀಪ.
7 ದಿನಗಳಲ್ಲಿ ಇಷ್ಟು ಮಾಡಿಬಿಟ್ಟಿದ್ದ ಪುಣ್ಯಾತ್ಮ. ಇಷ್ಟೆಲ್ಲ ಆಯಿತು, ಇನ್ನು ಬೇಡ ಅಂತ ಕಂಡು ಆಗುವುದೂ ಇಲ್ಲವಾಗಿತ್ತು. ಮುಂದೆ ಅವನಷ್ಟಕ್ಕೆ ಒಂದು ರಾಜ್ಯಭಾರವನ್ನು ಮಾಡ್ಕೊಂಡು ಹೋದ. ಆದರೆ ಅಷ್ಟೊಂದು ಪ್ರಯತ್ನವನ್ನು ಪಟ್ಟಿದ್ನಲ್ಲ, ಹನುಮಂತ ಹಣ್ಣು ಹಿಡಿಲಿಕ್ಕೆ ಮೇಲೆ ಹೋದ ಹಾಗೆ ಪ್ರಯತ್ನವನ್ನು ಪಟ್ಟಿದ್ನಲ್ಲ, ದೊಡ್ಡ ವಿಷಯ. ನಮಗೆ ಇಲ್ಲೆಲ್ಲೋ ಕಂಡಿರುವಂತಹ ಒಂದು ಪೇರ್ಲೆ ಹಣ್ಣು ಕುಯ್ಯಕ್ಕೆ ನಮ್ಮ ಕೈಲಾಗಲ್ಲ, ಕೈಗೆ ಸಿಗುವಂಥದ್ದು. ಬಲ್ಬ್ ಹಾಕ್ಬೇಕಾದ್ರೆ ಒದ್ದಾಡ್ತೀವಿ. ಅಂಥದ್ರಲ್ಲಿ ಇವ ಅಲ್ಲೆಲ್ಲೋ ಕಂಡಂತಹ ಸೂರ್ಯನನ್ನ ನುಂಗುವ ಸಾಹಸಕ್ಕೆ ಹೋಗಿದ್ನಲ್ಲ. ಸೂರ್ಯನ ನುಂಗುವ ಸಾಹಸ ಸಾಧ್ಯವೇ ಅಲ್ವಾ? ಹಾಗೆ ಪ್ರಿಯವ್ರತ ಅಂತಹ ಮಹಾ ಸಾಧನೆ ಮಾಡಿದ್ದ. ಮುಂದೆ ಅವನ ಮಕ್ಕಳು ಆಗ್ನಿಧ್ರ ಅನ್ನುವಂಥವನು, ಅವನಿಗೊಬ್ಬ ನಾಭಿ ಅನ್ನುವಂತಹ ಮಹಾರಾಜ, ಅವನಿಗೆ ಮಕ್ಕಳು. ಆ ನಾಭಿ ಅನ್ನುವಂತಹ ಮಹಾರಾಜನಿಗೆ ಭಗವಂತನನ್ನೇ ಮಗನನ್ನಾಗಿ ಪಡೆಯಬೇಕು ಅಂತ ಕಂಡು ಯಾಗದಲ್ಲೇ ಆ ಸಾಧನೆಯನ್ನು ಮಾಡಿಕೊಂಡ. ಋತ್ವಿಜರ ಮೂಲಕವಾಗಿ. ಅಲ್ಲಿದ್ದಂತಹ ಋತ್ವಿಜರು ಅಷ್ಟೇ ಸಾಧಾರಣರಲ್ಲ. ಯಾಗವನ್ನು ನಡೆಸಿದ್ದಂತಹ ಋಷಿಗಳು ಪ್ರತಿಯೊಬ್ಬರು ಬ್ರಹ್ಮರ್ಷಿಗಳು. ಅಂತಹ ಬ್ರಹ್ಮರ್ಷಿಗಳೆಲ್ಲ ಕೂತು ಭಗವಂತನನ್ನ ಬಾ ಅಂತ ಕರೆದ್ರೆ ಬರದೇ ಇರ್ತಾನೆಯೇ? ಭಗವಂತನ ಬಂದ, ಭಗವಂತನ ಏನು ಬೇಕು ಅಂತ ಕೇಳಿದ್ರೆ ನೀನೇ ಮಗನಾಗಿ ಬರಬೇಕು ಅಂದ. ಅದಕ್ಕೆ ಕೃಷ್ಣನ ಕಥೆಯಲ್ಲಿ ಬರುವಂತಹದ್ದು ಬೇರೆ, ಇಲ್ಲಿ ಬೇರೆ. ಆಗ ಭಗವಂತ ಹೇಳ್ತಾನಂತೆ, ನಾನೇ ಬರ್ಲಿಕ್ಕಾಗೋದಿಲ್ಲ, ಅಂಶಕಲೆಯಲ್ಲಿ ಬರ್ತೀನಿ ಅಂತ ಹೇಳಿ ಮುಂದೆ ಋಷಭ ಅನ್ನುವಂತಹ ಒಂದು ಅವತಾರವನ್ನು ಮಾಡ್ತಾನೆ. ಆ ಋಷಭ ಅನ್ನುವಂತಹ ರಾಜನಿಗೆ ಮುಂದೆ 100 ಜನ ಮಕ್ಕಳಾಗ್ತಾರೆ. ಅದರಲ್ಲಿ ಭರತ ಅನ್ನುವಂತಹವನು ದೊಡ್ಡವನು. ಇನ್ನುಳಿದಂತಹ 9 ಜನ ಬ್ರಹ್ಮಜ್ಞಾನಿಗಳು, 10 ಜನ ಆಯಿತು. ಇನ್ನುಳಿದಂಥವರ 9 ಜನರು ಎಲ್ಲರೂ ಕೂಡ ತಮ್ಮ ತಪಸ್ಸಿನಿಂದ ಕ್ಷತ್ರ ಜನ್ಮದಿಂದ ಬ್ರಾಹ್ಮಣ್ಯವನ್ನ ಸಂಪಾದನೆ ಮಾಡಿಕೊಂಡ್ರು ಅಂತ ಭಾಗವತ ಹೇಳುತ್ತೆ. ಮುಂದೆ ಋಷಭದೇವ ಜಗತ್ತಿಗೆ ಅವಧೂತ ಧರ್ಮವನ್ನು ಸಾರಿದ, ಧರ್ಮವನ್ನು ಸ್ಥಾಪನೆ ಮಾಡಿಕೊಟ್ಟು ಸ್ವಯಂ ಅವಧೂತ, ನಿಜವಾದ ಅವಧೂತ ವೃತ್ತಿಯಿಂದ, ಅವಧೂತ ರೀತಿಯಿಂದ ಜಗತ್ತಿಗೆ ತನ್ನನ್ನು ತೋರಿಸಿಕೊಂಡ. ಹಾಗೆ ಅಂತಹ ಅವಧೂತ ಸ್ಥಿತಿಯಲ್ಲಿದ್ದಾಗ ನಮ್ಮ ಕರ್ನಾಟಕಕ್ಕೂ ಬಂದಿದ್ದ ಅಂತ ಭಾಗವತ ಹೇಳುತ್ತೆ. ದಕ್ಷಿಣ ಕರ್ನಾಟಕಾನ್ ದೇಶಾನ್ ಯದೃಚ್ಛಯೋಪಗತಃ, ಇಲ್ಲೆಲ್ಲ ತಿರುಗಾಡಿದ್ದ ಅಂತ ಹೇಳುತ್ತೆ. ಹೀಗೆ ಇಷ್ಟೆಲ್ಲ ಮಾಡಿ ಅಕ್ಷರತ್ವಾತು ವರೇಣ್ಯತ್ವಾತು ಧೂತ ಸಂಸಾರ ಬಂಧನಾತು ತತ್ವಮಸ್ಯಾದಿಲಕ್ಷ್ಯತ್ವಾತು ಅವಧೂತ ಇತೀರ್ಯತೆ, ನಿಜವಾದ ಅವಧೂತ ಲಕ್ಷಣ ಅಂತೆ. ಅಂತಹ ಅವಧೂತ ಲಕ್ಷಣವನ್ನು ತೋರಿಸಿಕೊಂಡು ತಾನು ಮುಂದೆ ಅಗ್ನಿಯ ಮೂಲಕವಾಗಿ ದೇಹವನ್ನು ಸಮರ್ಪಿಸಿಕೊಂಡು ಮುಕ್ತನಾದ. ಆದರೆ ಅವನು ಅವಧೂತ ಸ್ಥಿತಿಯಲ್ಲಿದ್ದನ್ನು ಅರ್ಥ ಮಾಡಿಕೊಳ್ಳದೆ ಈ ಕೊಂಕ ವೇಂಕ ಕುಟಕಾನಾಂ ರಾಜ, ಕೊಂಕಣದ ರಾಜನಾದಂತಹ ಅರ್ಹನ್ ಅನ್ನುವಂಥವನು ಅವನ ವೇಷಭೂಷಣಗಳನ್ನು ಮಾತ್ರ ಅವಧೂತ ಸ್ಥಿತಿಯಿಂದ ಸ್ವೀಕರಿಸಿ ಮುಂದೆ ಅನಾಚಾರವನ್ನು ಪ್ರಾರಂಭಿಸಿದ ಅಂತ ಭಾಗವತ ಹೇಳುತ್ತೆ. ಇದಕ್ಕೆ ಬೇಕಾದಷ್ಟು ಬೇರೆ ಬೇರೆ ವಿಚಾರಗಳು ಇದ್ದಾವೆ. ಇಷ್ಟೆಲ್ಲ ಆದಮೇಲೆ ಭರತ ಮಹಾರಾಜ 1 ಕೋಟಿ ವರ್ಷಗಳವರೆಗೆ ಭೂಮಂಡಲವನ್ನು ಆಳಿದ. ಆ ನಂತರದಲ್ಲಿ ತನ್ನ ಮಕ್ಕಳಿಗೆ ರಾಜ್ಯಭಾರವನ್ನು ವಹಿಸಿ ತಾನು ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿ ಕುಲಹಾಶ್ರಮಕ್ಕೆ ಹೋದ. ಅಲ್ಲಿ ಭಗವಂತನ ಧ್ಯಾನದ ಮೂಲಕವಾಗಿ ತನ್ನ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳುತ್ತಾ ಇನ್ನೇನು ಕೆಲವೇ ದಿನಗಳಲ್ಲಿ ಮುಕ್ತಿಯನ್ನು ಹೊಂದಬಹುದು ಅನ್ನುವಂತಹ ಸಂದರ್ಭದಲ್ಲಿದ್ದಾಗ ಒಂದು ದಿವಸ ತಾನು ಆಶ್ರಮದಲ್ಲಿದ್ದಂತಹ ಹತ್ತಿರದಲ್ಲಿ ಹೊಳೆಯಲ್ಲಿ ಸ್ನಾನಾನುಷ್ಠಾನಕ್ಕೆ ಅಂತ ಇಳಿದಿದ್ದಾನೆ. ಎಲ್ಲೋ ದೂರದಲ್ಲಿ ಒಂದು ಸಿಂಹ ಹೋಗಿದ ಶಬ್ದ ಕೇಳಿತು. ಅಷ್ಟೊತ್ತಿಗೆ ಒಂದು ಜಿಂಕೆಯು ಆ ಹೊಳೆಯ ಬುಡಕ್ಕೆ ಬಂತು, ಗರ್ಭಿಣಿ ಜಿಂಕೆ. ಆ ಜಿಂಕೆಗೆ ಸಿಂಹದ ನಾದವನ್ನು ಕೇಳಿ ಹೆದರಿಕೆಯಾಗಿದೆ. ಸಿಂಹ ಇದನ್ನು ಓಡಿಸಿಕೊಂಡು ಬರುತ್ತಿದೆ. ಅದರಿಂದ ತಪ್ಪಿಸಿಕೊಳ್ಳಿಕ್ಕೋಸ್ಕರವಾಗಿ ತನ್ನ ಎಲ್ಲ ಶಕ್ತಿಯನ್ನೂ ಕಾಲಿಗೆ ಹಾಕಿ ಭೂಮಿಯನ್ನು ಮೆಟ್ಟಿ ಈ ದಡದಿಂದ ಆ ದಡಕ್ಕೆ ಅಂತ ಹಾರಿದೆ. ಗೊತ್ತಿರುವಂತಹ ಕಥೆಗಳು ನಿಮಗಿವೆಲ್ಲ. ಹಾರೋಷ್ಟೊತ್ತಿಗೆ ಏನಾಯಿತು, ಈ ಜಿಂಕೆ ಏನೋ ತಾಯಿ ಜಿಂಕೆ ಆ ಕಡೆ ಹೋಗ್ಬಿಡುತ್ತು, ಆದರೆ ಗರ್ಭದಿಂದ ಅಲ್ಲಿಯೇ ಪ್ರಸವವಾಯಿತು. ಒಂದು ಮಗು ಜಿಂಕೆ ಜಿಂಕೆ ಮರಿ ಕೆಳಗೆ ಬಿಟ್ಬಿಟ್ಟಿದೆ ನೀರಲ್ಲಿ. ಇದು ಆ ಕಡೆ ಹೋಯಿತು. ಮುಂದೇನಾಯಿತು ಗೊತ್ತಿಲ್ಲ.
ಅದಕ್ಕೆ ಹೆದರಿಕೆಯಾಗಿ ಎಲ್ಲೋ ಒಂದ್ ಕಡೆ ಹೋಗಿ ಬಿದ್ದು ಸತ್ತೇ ಹೋಯ್ತಂತೆ. ಪಾಪ ನಿಪಪಾತ ಅಥಚ ಮಮಾರ ಅಂತ ಹೇಳುತ್ತಿಲ್ಲ. ಇದಾಗ್ತಿದ್ದ ಹಾಗೆ ಇವನು ಏನು ಅನುಷ್ಠಾನ, ಪೂಜೆ, ಪುನಸ್ಕಾರ ಅಂತ ಮನಸ್ಸನ್ನ ತುಂಬ ಮೃದುವನ್ನಾಗಿಸಿಕೊಂಡಿದ್ನೋ ಅಷ್ಟೊತ್ತಿಗೆ ಆ ನೀರಿನಲ್ಲಿ ಬಿದ್ದಂತಹ ಮರಿ ಜಿಂಕೆಯನ್ನು ನೋಡಿ ಅಯ್ಯಯ್ಯೋ ಇದು ಸತ್ತು ಹೋಗುತ್ತಲ್ಲ ಅಂತ ಹೇಳಿ ಪ್ರೀತಿಯಿಂದ ಶಿಶುಪ್ರೇಮದಿಂದ ತಂದ್ಕೊಂಡ. ಅದು ಅಮ್ಮ ಸತ್ತು ಹೋಯ್ತು, ಅದಕ್ಕೆ ಇನ್ಯಾರೂ ಇಲ್ಲ ಅನ್ನುವಂತಹ ಕಲ್ಪನೆಯಿಂದ ಇವನೇ ಅದನ್ನ ಲಾಲನೆ, ಪೋಷಣೆ ಎಲ್ಲ ಮಾಡ್ಲಿಕ್ಕೆ ಶುರು ಮಾಡ್ದ. ಕ್ರಮೇಣ ಅದರ ಕಡೆ ಗಮನ ಜಾಸ್ತಿ ಹೋಯಿತು. ಇವನ ಪೂಜಾ ಪುನಸ್ಕಾರಗಳೆಲ್ಲ ಒಂದು ಕಡೆಯಿಂದ ನಿಂತು ಹೋಯಿತು. ಇಷ್ಟೆಲ್ಲ ಆಗ್ತಿದ್ದ ಹಾಗೆ ಅದರಲ್ಲಿ ಅತಿಯಾದ ಪ್ರೀತಿ ಉಂಟಾಗಿ ಅದನ್ನ ಬಿಟ್ಟಿರಲಿಕ್ಕಾಗಲ್ಲ ಅನ್ನುವಂತಹ ಸ್ಥಿತಿಗೆ ಹೋದ. ಅದನ್ನೇ ಚಿಂತನೆ ಮಾಡ್ತಾ ಮಾಡ್ತಾ ಇದ್ದ. ಇವನ ಜೀವನದ ಕೊನೆಯ ಕ್ಷಣ ಬಂದೇ ಬಿಡ್ತು. ಆ ಜಿಂಕೆಯ ವಿಚಾರವನ್ನ ಚಿಂತನೆ ಮಾಡ್ತಾ ಪ್ರಾಣವನ್ನ ತ್ಯಾಗ ಮಾಡ್ದ. ಅಯ್ಯೋ, ನಾನು ಸತ್ತೋದ್ರೆ ಏನ್ ಕತೆ, ಆ ಜಿಂಕೆಯನ್ನು ಯಾರು ನೋಡ್ಕೊಳ್ತಾರೆ, ಅದಕ್ಕೆ ಇನ್ಯಾರಪ್ಪ ಗತಿ, ಯಾವುದಾದ್ರೂ ಕ್ರೂರ ಪ್ರಾಣಿಗಳ ಬಂದು ತಿಂದು ಬಿಟ್ರೆ ಇತ್ಯಾದಿ ಯೋಚನೆಗಳು. ಇದು ನಮಗೊಂದು ಪಾಠ. ನಾವು ಬದುಕಿದ್ದಷ್ಟು ದಿನವೂ ಕೂಡ ಯಾವುದೋ ಒಂದು ಚಿಂತನೆ ಮಾಡಿಕೊಂಡು ಆ ಚಿಂತನೆಯಲ್ಲೇ ಪ್ರಾಣವನ್ನ ಬಿಟ್ರೆ ಮುಂದೆ ನಾವು ಅದಾಗೆ ಹುಟ್ಟಬೇಕಾಗುತ್ತೆ. ನನಗಿವ ತುಂಬ ಆತ್ಮೀಯ, ನನ್ನ ಸ್ನೇಹಿತ, ನನ್ನ ಅಣ್ಣ, ನನ್ನ ತಮ್ಮ, ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ನಾದ್ನಿ, ನನ್ನ ಪಕ್ಕದ ಮನೆಯವರು, ಆಯಿತು ಇಷ್ಟೆಲ್ಲ ಹೌದು, ಎಲ್ಲರೂ ನನ್ನವರೇ ಸರಿ. ರಾತ್ರಿ ಮಲಗಿ ನಿದ್ದೆ ಮಾಡ್ತೀವಲ್ಲ, ಬೆಳಿಗ್ಗೆ ಎಚ್ಚರ ಆಗತ್ತಲ್ಲ, ಆ ನಿದ್ದೆ ಮಾಡದಲ್ಲಿಂದ ಎಚ್ಚರ ಆಗುವವರೆಗೆ ನಮ್ಮ ದೇಹವನ್ನು ನಡೆಸುವವರು ಯಾರು? ನಮ್ಮಪ್ಪ ನಡೆಸ್ತಾನ, ಗಂಡ ನಡೆಸ್ತಾನ, ಅತ್ಯಂತ ಆತ್ಮೀಯ ಸ್ನೇಹಿತ ನಡೆಸ್ತಾನ? ಯಾರು ನಡೆಸಲ್ಲ ಅಲ್ವಾ? ಒಳಗಿರೋನ್ ನಡೆಸೋದಲ್ವಾ? ಅವನು ಯಾರು ಅಂತ ನಾವು ಹುಡುಕಬೇಕು. ತುಂಬ ಸುಲಭ, ತುಂಬ ಕಷ್ಟ. ಹಿರಣ್ಯಕಶಿಪುವಿಗೂ ಹಾಗೆ ಆಗಿದ್ದು. ಹಿರಣ್ಯಕಶಿಪು ಮುಂದೆ ಆ ವಿಷ್ಣು ಎಲ್ಲಿದ್ದಾನೆ ಅಂತ ಹುಡುಕ್ಲಿಕ್ಕೆ ಹೋಗಿದ್ದಾನೆ. ಯಾವತ್ತೊಂದ್ಸರಿ ಸಿಟ್ಟು ಮಾಡ್ಕೊಂಡಿದ್ದಾಗ ಹಿರಣ್ಯಕಶಿಪು ವಿಷ್ಣು ಅವನ ಮೂಗಳ ಹೃದಯದಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಂತೆ ಉಸಿರಿನ ಮೂಲಕವಾಗಿ. ಅವನು ಒಳಗಡೆ ನೋಡ್ಲೇ ಇಲ್ಲ. ನಾವು ಹಂಗೆ ಒಳಗಡೆ ನೋಡೋದೇ ಇಲ್ಲ, ಹೊರಗಡೆ ಇರೋದನ್ನೇ, ಕೆಟ್ಟದ್ದನ್ನೇ, ಒಳ್ಳೆದನ್ನೇ ಇನ್ನೊಂದೇನೋ ಮಾಡ್ತಾ ಕೂತಿರ್ತೀವಿ. ನಮ್ಮನ್ನ ಯಾರು ನಿಯಂತ್ರಿಸುತ್ತಿದ್ದಾರೋ ಒಳಗಿದ್ದುಕೊಂಡು ಪ್ರಾಣನಾಗಿ ಆ ಪ್ರಾಣೇಶ್ವರನನ್ನ ನಾವು ಪ್ರೀತಿಸಿದರೆ, ಅವನ ಚಿಂತನೆಯನ್ನೇ ಮಾಡಿದರೆ ಮುಂದೊಂದು ಜನ್ಮದಲ್ಲಾದರೂ ಪಾಪವನ್ನು ಕಳ್ಕೊಂಡು ಅವನನ್ನು ನೋಡ್ಲಿಕ್ಕೆ ಅವನೇ ಮಾರ್ಗ ತೋರಿಸ್ತಾನೆ. ಇಲ್ಲ ಅಂದ್ರೆ ಹೀಗಿದ್ದೇ ಏನೋ ಒಂದು ಮಾಡ್ತಾ ಕೂರ್ಬೇಕು. ಎಲ್ಲೋ ಒಂದು ಪ್ರಾಣ ಹೋಗೋತ್ತಿಗೆ ಅಚಾನಕ್ಕಾಗಿ ಒಂದು ನಾಯಿ ಯೋಚನೆ ಮಾಡಿದ್ವಿ ಅಂತ ತಿಳ್ಕೊಳ್ಳಿ. ನಾಯಿಯಾಗಿ ಸತ್ತು ಕೊಡ್ಬೇಕಾಗತ್ತೆ ಮತ್ತೆ ನಾವು ಹಂಗೆ ಸತ್ತರೆ, ಹೌದಾ ಅಲ್ವಾ? ಕುಟ್ಟೆಯಾಗಿ ಯೋಚನೆ ಮಾಡಿದ್ವಿ, ಕುಟ್ಟೆ ಯೋಚನೆ ಮಾಡ್ತಾ ಸತ್ವಿ. ಮುಂದಿನ ಜನ್ಮದಲ್ಲಿ ಕುಟ್ಟೆ ಆಗ್ಬೇಕಾಗತ್ತೆ. ಆ ಕುಟ್ಟೆಗೆ ಭಗವಂತ ಧ್ಯಾನ ಬರುತ್ತೋ ಇಲ್ವೋ ಯಾರಿಗ್ ಗೊತ್ತು? ಹಾಗಾಗಿ ಇಲ್ಲಿ ಇವ ಮಾಡಿದ್ದೇನು? ಮೃಗ ಶರೀರ, ಜಿಂಕೆಯನ್ನ ಯೋಚನೆ ಮಾಡ್ತಾ ಪ್ರಾಣವನ್ನು ಬಿಟ್ಟ. ಮುಂದೆ ಜಿಂಕೆಯಾಗಿ ಹುಟ್ಟಿದವನಿಗೆ ಪೂರ್ವ ಜನ್ಮದ ಸ್ಮೃತಿ ಬಲವಾಗಿದ್ದರಿಂದ ಬಹಳ ಬೇಗ ತಾನು ಯಾರೋ, ಯಾಕೆ ಹೀಗಾಗಿ ಹುಟ್ಟಿದೆ ಎಂದು ಗೊತ್ತಾಯಿತು. ಅದನ್ನ ಪರಿಹಾರ ಮಾಡ್ಲಿಕ್ಕೋಸ್ಕರವಾಗಿ ಮುಂದೆ ಒಂದು ಆಶ್ರಮದಲ್ಲಿ, ಪುಲಹಾಶ್ರಮದಲ್ಲಿ ಕಾಲಂಜರ ಅನ್ನುವಂತಹ ಜಾಗ, ಅಲ್ಲಿ ಹೋಗಿ ಶಾಲಗ್ರಾಮ ಸನ್ನಿಧಿಯಲ್ಲಿ ಮುಂದಿನ ಪ್ರಯಾಣಕ್ಕೆ ಬೇಕಾದಂತಹ ಚಿಂತನೆ ಮಾಡಿಕೊಂಡು ಪ್ರಾಣವನ್ನ ಬಿಟ್ಟ. ಮುಂದಿನ ಪ್ರಯಾಣಕ್ಕೆ ಏನು ಚಿಂತನೆ ಮಾಡ್ದ? ನನಗೆ ಮುಕ್ತಿ ಬೇಕು ಅಂತ ಮಾತ್ರ ಚಿಂತನೆ ಮಾಡ್ದ. ಇಲ್ಲ ಅಂದ್ರೆ ಆ ಜಿಂಕೆಗೆ ಹೇಗೆ ಸಾಧ್ಯವಿತ್ತು? ಹಾಗಾಗಿ ಆ ಕೊನೆ ಕ್ಷಣದಲ್ಲಿ ಮುಕ್ತಿ ಬೇಕು ಅಂತ ಪ್ರಾರ್ಥನೆ ಮಾಡಿದ್ರಿಂದ ಮುಂದೆ ಆಂಗಿರಸ ಗೋತ್ರದ ಒಬ್ಬ ಬ್ರಾಹ್ಮಣ ಮಗನಾಗಿ ಮುಕ್ತಿಯನ್ನ ಪಡೆಯಲಿಕ್ಕೋಸ್ಕರ ಹುಟ್ಟದ. ಆ ಹುಟ್ಟಿದಂತಹ ಮಗುವಿಗೆ ಮುಕ್ತಿಯ ವಿಚಾರದ ಹೊರತಾಗಿ ಬೇರೆ ಯಾವ ವಿಚಾರವೂ ಮನಸ್ಸಿನಲ್ಲಿರಲಿಲ್ಲ. ಹಾಗಾಗಿ ಮುಂದೆ ಯಾವುದೋ ಒಂದು ಕಾಲಕ್ಕೆ ಉಪನಯನವನ್ನ ಮಾಡಿದ್ರು 1 ವರ್ಷಗಳ ಕಾಲ ಗಾಯತ್ರಿ ಮಂತ್ರ ಹೇಳ್ಕೊಟ್ರು ಕೂಡ ಅವನಿಗೆ ಗಾಯತ್ರಿ ಮಂತ್ರ ಹೇಳಲಿಕ್ಕೆ ಬರ್ತಿರ್ಲಿಲ್ವಂತೆ. ಅನುಷ್ಠಾನಾದಿಗಳು, ಆಚಾರಾದಿಗಳು ಯಾವುದೂ ಬರಲಿಲ್ಲ. ಬ್ರಾಹ್ಮಣ ಜಡನಾದ, ಜಡನಂತೆ ತೋರಿಸಿಕೊಂಡ, ಕಿವುಡನಂತೆ, ಕುರುಡನಂತೆ, ದಡ್ಡನಂತೆ ತೋರಿಸಿಕೊಂಡ, ಮೂಕನಂತೆ ಎಲ್ಲ ತೋರಿಸಿಕೊಂಡ. ಮನೆಯವರೆಲ್ಲ ಪ್ರಯತ್ನ ಪಟ್ಟರು. ಕೊನೆಗೆ ಇವನು ಪ್ರಯೋಜನಕ್ಕೆ ಬರದಿದ್ದವನು ಅಂತ ತೀರ್ಮಾನ ಮಾಡಿದರು.
ಇದೇ ದುಃಖದಲ್ಲಿ ಅವನ ತಂದೆಯೂ ಮರಣ ಹೊಂದಿದ, ತಾಯಿಯೂ ಕೂಡ ಸಹಗಮನ ಮಾಡಿದಳು. ಮುಂದೆ ಇವನ ಅಣ್ಣ ತಮ್ಮಂದ್ರು ಬೇರೆಯವರೆಲ್ಲ ಕೆಲಸಕ್ಕೋಸ್ಕರ ಬಳಸ್ಕೊಳ್ತಿದ್ರು. ಎಷ್ಟರ ಮಟ್ಟಿಗೆ ಕೆಲಸಕ್ಕೋಸ್ಕರ ಬಳಸ್ಕೊಳ್ತಿದ್ರು ಅಂತ ಕೇಳಿದರೆ, ಗದ್ದೆಯನ್ನು ಹೂಳ್ಲಿಕ್ಕೋಸ್ಕರ ನೇಗಿಲಿಗೆ 2 ಎತ್ತನ್ನ ಕಟ್ಟುವಂಥದ್ದು. ಒಂದೇ ಎತ್ತಿತ್ತು ಅಂದರೆ ಇನ್ನೊಂದು ಎತ್ತಿನ ಜಾಗಕ್ಕೆ ಇವನನ್ನ ನಿಲ್ಲಿಸ್ಕೊಳ್ತಿದ್ರಂತ. ಪಾಪ ಈ ಪುಣ್ಯಾತ್ಮ ಕೂಡ ನಾನು ಬರಲ್ಲ ಅಂತ ಹೇಳ್ತಿರ್ಲಿಲ್ಲ. ಏನಾದರೂ ಪರವಾಗಿಲ್ಲ, ಅವನಷ್ಟು ಹೋಗ್ತಿದ್ದ, ಯಾರು ಏನೇ ಹೇಳಿದ್ರು ಮಾಡ್ತಿದ್ದ, ಇಲ್ಲ ಅಂತ ಹೇಳ್ತಿರ್ಲಿಲ್ಲ. ಹಳಸಿದ್ ಕೊಟ್ಟರೂ ತಿಂತಿದ್ದ, ಮೃಷ್ಟಾನ್ನವನ್ನು ಕೊಟ್ಟರೂ ತಿಂತಿದ್ದ, ಕೊಡದೇ ಇದ್ರೂ ಸುಮ್ಮನಿರ್ತಿದ್ದ. ಕೆಲಸ ಮಾಡು ಅಂದ್ರೆ ಮಾಡ್ತಿದ್ದ, ಮಾಡಿ ಏನಾರು ಕೊಟ್ರೆ ಇಸ್ಕೊಳ್ತಿದ್ದ, ಕೊಡ್ಲಿಲ್ಲ ಅಂದ್ರೆ ಸುಮ್ಮನಿರ್ತಿದ್ದ. ಹೀಗೆ ತನ್ನ ಜೀವನವನ್ನ ಮಾಡ್ತಾ ಮಾಡ್ತಾ ಹೋದ. ಒಂದು ದಿವಸ ಅವರ ಊರಲ್ಲಿ ಯಾವುದೋ ಒಂದು ಗದ್ದೆಯನ್ನ ಕಾಯುವಂತ ರಾತ್ರಿ ಕೂರಿಸಿದ್ರು. ಎಷ್ಟು ಶ್ರದ್ಧೆ ಅಂದರೆ ಆ ಗದ್ದೆಗೆ ಬೇರೆ ಪ್ರಾಣಿಗಳು ಬಂದು ಕೃಷಿ ಮಾಡಿರುವಂತಹ ದ್ರವ್ಯಗಳಿಗೆ ಅಥವಾ ಬೆಳೆಗಳಿಗೆ ತೊಂದರೆ ಆಗಬಾರ್ದು ಅಂತ ವೀರಾಸನದಲ್ಲಿ ಕುಳಿತುಕೊಂಡು ರಕ್ಷಣೆ ಮಾಡಲಿಕ್ಕೆ ಅಂತ ಕುಳಿತಿದ್ದಾನೆ. ಅದೇ ಊರಿನ ಇನ್ನೊಂದು ಭಾಗದಲ್ಲಿ ಭದ್ರಕಾಲಿಗೆ ಯಾರೋ ಒಂದು ದಂಪತಿಗಳು ಮಗುವನ್ನ ಪಡೆಯುವ ಕಾಮನೆಯಿಂದ ಪುರುಷ ಬಲಿಯನ್ನ ಕೊಡುತ್ತೇನೆ ಅಂತ ಹರಕೆ ಹೇಳಿಕೊಂಡಿದ್ದಾರೆ. ಮತ್ತೆ ರಾಜಸಿಕ ತಾಮಸಿಕ ದೇವತರ ಉಪಾಸನೆ. ಪುರುಷ ಪಶು ಸಿಗಲಿಲ್ಲ, ಹುಡುಕ್ತಾ ಬಂದಿದ್ದಾರೆ. ಗಟ್ಟಿಮುಟ್ಟಾಗಿ ಇದ್ದಂತಹ ಇವನನ್ನ ನೋಡಿದ್ರು, ಇವನನ್ನ ಕರ್ಕೊಂಡು ಬಂದರು. ಇವನದಕ್ಕೂ ಬೇಡ ಅಂತ ಹೇಳಲಿಲ್ಲ. ಇವನಿಗೆ ಸ್ನಾನ ಗೀನ ಎಲ್ಲ ಮಾಡಿ ಊಟ ಗೀಟ ಕೊಡಿಸಿರು. ಎಲ್ಲ ರೆಡಿ ಮಾಡಿಕೊಂಡು ಸಿದ್ಧಪಡಿಸಿಕೊಂಡು ಬಲಿ ಕೊಡುವಂತಹ ಕಟ್ಟೆಯ ಮೇಲೆ ಕರೆದುಕೊಂಡು ಬಂದರು. ಬಲಿಯನ್ನ ಕೊಡ್ಲಿಕ್ಕೋಸ್ಕರವಾಗಿ ಅವನನ್ನು ಮಲಗಿಸಿದ್ರು. ಪುಣ್ಯಾತ್ಮ ಆಗಲೂ ಕೂಡ ವಿರೋಧಿಸಲಿಲ್ಲ. ಇನ್ನೇನು ಆ ಬಲಿಯನ್ನ ಕೊಡುವಂತಹವನು ಕತ್ತಿ ಎತ್ತಿ ಆ ಬ್ರಾಹ್ಮಣನ ಕುತ್ತಿಗೆಯನ್ನ ಕತ್ತರಿಸಬೇಕು ಅನ್ನುವಂತಹ ಸಂದರ್ಭಕ್ಕೆ ಭದ್ರಕಾಲಿ ಅಲ್ಲಿಯೇ ಆವಿರ್ಭವಿಸಿದಳು. ಆವಿರ್ಭವಿಸಿ ಆ ಬಲಿಯನ್ನ ಕೊಡ್ಲಿಕ್ಕೆ ಇಟ್ಟುಕೊಂಡಿದ್ದಂತಹ ಕತ್ತಿಯನ್ನ ತಾನು ಹಿಡಿದುಕೊಂಡು, ಬಲಿಯನ್ನ ಕೊಡಲಿಕ್ಕೆ ಅಂತ ಯಾರು ಯೋಚನೆ ಮಾಡಿ ಬಂದಿದ್ರೋ, ಪುರುಷ ಪಶುವನ್ನ ಕೊಡ್ತೀವಿ ಅಂತ ಯಾರು ಹೇಳ್ಕೊಂಡಿದ್ರೋ ಅವರೆಲ್ಲರನ್ನು ಕತ್ತರಿಸಿ ಆ ರಕ್ತವನ್ನ ಕುಡಿದು ಇವನನ್ನ ರಕ್ಷಣೆ ಮಾಡಿದಳು. ಅಲ್ಲಿಗೆ ಬ್ರಹ್ಮತತ್ವದ ಚಿಂತನೆ. ಇವಳು ಅವರು ಎರಡು ಒಂದೇ. ಬ್ರಹ್ಮಾಣಿ ಬ್ರಹ್ಮ ಜನನಿ ಬಹುರೂಪಾ ಬುಧಾರ್ಚಿತ. ಇಲ್ಲಿ ಬ್ರಹ್ಮಾಣ್ಯೈ ನಮಃ, ಬ್ರಹ್ಮಣೇ ನಮಃ, ಜನನ್ಯೈ ನಮಃ ಅಂತ ನಾಮಾವಳಿ. ಬ್ರಹ್ಮಜನನಿ ಅಂತ ಅಲ್ಲಿಲ್ಲ. ಬ್ರಹ್ಮಜನನಿಯೂ ಹೌದು, ಅವಳಲ್ಲ ಅಂತಲ್ಲ, ಅವಳೇ ಸ್ವತಃ ಬ್ರಹ್ಮ ಅನ್ನುವಂಥದ್ದು ನಮಗಿಲ್ಲಿ ಬೇಕಾದಂತಹ ವಿಷಯ. ಆ ಬ್ರಹ್ಮತತ್ವ, ಇವನಲ್ಲಿದ್ದಂತಹ ಬ್ರಹ್ಮತತ್ವ ಏಕ ಶುದ್ಧ ಅದ್ವೈತ ಚಿಂತನೆ. ಅಂತಹ ಏಕೀಭೂತವಾದಂತಹ ತತ್ವದಿಂದ ಇವನನ್ನ ರಕ್ಷಣೆ ಮಾಡಿದಳು. ತನ್ಮುಖೇನ ಹೋಗ್ಲಿ, ಇಷ್ಟಾದ್ರೆ ಮುಂದೇನಾದ್ರು ಪ್ರಯೋಜನ ಉಂಟಾ ಕೇಳಿದರೆ ಈ ಭರತ ಪುಣ್ಯಾತ್ಮ ಅವಳಿಗೊಂದು ಧನ್ಯವಾದ ಸಮರ್ಪಣೆ ಆಗಲಿ, ಸಂತೋಷವಾಗಲಿ, ಎರಡೂ ಇಲ್ಲ. ಸೀದಾ ಮುಂದೆ ಹೋಗ್ತಿದ್ದ ಅಷ್ಟೇ. ದುಃಖವೂ ಇಲ್ಲ, ಸಂತೋಷವೂ ಇಲ್ಲ. ಬದುಕಿದೆ ಅಂತ ಹೇಳುವಂತಹ ಸಂತೋಷ ಇಲ್ಲ, ಸಾಯಲಿಲ್ಲ ಅನ್ನುವಂತಹ ಇದು ಇಲ್ಲ. ಹಾಗಾಗಿ ಹೀಗೆ ಮುಂದೆ ಹೋಗ್ತಾ ಹೋದ. ಮುಂದೊಂದು ದಿವಸ ಆ ದೇಶದ ಯಾವುದೋ ಒಂದು ದೇಶದ ರಾಜನಾದಂತಹ ರಹುಗಣ ಅನ್ನುವಂಥವನು ಪಲ್ಲಕ್ಕಿಯಲ್ಲಿ ಕೂತ್ಕೊಂಡು ಬರ್ತಾ ಇದ್ದ. ಪಲ್ಲಕ್ಕಿ ಹೊರುವಂತಹ 4 ಜನರಲ್ಲಿ ಒಬ್ಬನಿಗೇನೋ ತೊಂದರೆ ಆಯಿತು, ಇನ್ನೊಬ್ಬ ಬೇಕಿತ್ತು. ಕೂತ್ಕೊಂಡು ಬರುವಂತಹ ಜಾಗದಲ್ಲಿ ಈ ಭರತ ಅನ್ನುವಂಥವನು ಕೂತಿದ್ದ, ಜಡ ಭರತ ಕೂತಿದ್ದ ಬ್ರಾಹ್ಮಣ. ಅವನನ್ನ ಕರೆದು ಪಲ್ಲಕ್ಕಿ ಹೊರಲಿಕ್ಕೆ ಬಾ ಅಂತ ಹೇಳಿದರು. ಇವನು ಬಂದ. ಇವನಿಗೆ ಯಾವ ಕೆಲಸ ಆದರೆ ಇನ್ನೊಂದು ಬಂದ. ಹೊತ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಇವನಿಗೆ ಅದೆಲ್ಲ ಅಭ್ಯಾಸ ಇಲ್ಲ, ಅಥವಾ ನಾ ಈ ಕೆಲಸವನ್ನು ಚೆನ್ನಾಗಿ ಮಾಡಿ ರಾಜನಿಂದ ಏನೋ ಬಹುಮಾನವನ್ನು ಪಡೆಯಬೇಕು ಅನ್ನುವಂತಹ ಆಸಕ್ತಿಯೂ ಇಲ್ಲ. ಹೊತ್ಕೊಂಡು ಹೊರಟ. ಪಾಪ ಉಳಿದವರಿಗೆಲ್ಲ ರಾಜ ಕೂತಂತಹ ಪಲ್ಲಕ್ಕಿ ಎಲ್ಲಿಯಾದರೂ ವ್ಯತ್ಯಾಸವಾದರೆ ರಾಜನಿಗೆ ಸಿಟ್ಟು ಬಂದೀತು, ದಂಡನೆ ಸಿಕ್ಕೀತು ಅಂತ ಹೆದರಿಕೆಯಿಂದ ರಾಜನಿಗೆ ಅನುಕೂಲವಾಗುವಂತೆ ಹೊರತಾ ಇದ್ದಾರೆ. ಇವನು ಸುಮ್ಮನೆ ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ಹೀಗೆ ಇವನಷ್ಟಕ್ಕೆ ಇವನು ಹೋಗೋದು, ಅವರು ಸರಿಯಾಗಿ ಬರೋದಾದಾಗ ಆ ಪಲ್ಲಕ್ಕಿಯನ್ನು ಹೊರುವಂತಹ ವ್ಯವಸ್ಥೆ ಸ್ವಲ್ಪ ಬದಲಾಯಿತು. ಆಗ ಒಳಗಿದ್ದಂತಹ ರಾಜನಿಗೆ ಕೂತ್ಕೊಳ್ಳಿಕ್ಕೆ ಕಷ್ಟ ಆಯಿತು. ಹೇಳ್ದ, ಯಾಕಪ್ಪ ಹೀಗೆ ಹೊರತಾ ಇದ್ದೀರಿ, ಸರಿಯಾಗಿ ಹೊರಬೇಕು ಅಂದ. ಉಳಿದವರಿಗೆಲ್ಲ ಹೆದರಿಕೆ ಆಯಿತು. ಹೀಗೆ ಆಗ್ತಾ ಹೋದರೆ ರಾಜನಿಗೆ ಸಿಟ್ಟು ಬರುತ್ತೆ, ನಮಗೆಲ್ಲ ಶಿಕ್ಷೆ ಕೊಡ್ತಾನೆ ಅಂತ ಯೋಚನೆ ಮಾಡಿ ರಾಜನ್, ನಾವೆಲ್ಲ ಸರಿಯಾಗಿ ಹೊರತಾ ಇದ್ದೀವಿ,
ಇವನೊಬ್ಬ ಈಗಷ್ಟೇ ಬಂದಿದ್ದಾನೆ, ಇವನು ಸರಿಯಾಗಿ ಹೊರತಿಲ್ಲ ಅಂತ ಹೇಳಿದರು. ರಾಜ ತನ್ನ ಪರದೆಯನ್ನು ಸರಿಸಿ ನೋಡ್ದ. ನೋಡ್ಲಿಕ್ಕೆ ದಷ್ಟಪುಷ್ಟವಾಗಿದ್ದಾನೆ, ವಯಸ್ಸಿನಲ್ಲಿ ತರುಣನಂತೆ ಕಾಣ್ತಾ ಇದ್ದಾನೆ. ಇವನಿಗೇನು ಹೊರಲಿಕ್ಕೆ ಅಂತ ಯೋಚನೆ ಮಾಡಿ ಹೇಳಿದ್ನಂತೆ, ಏನಪ್ಪಾ, ಓಹೋ, ಶರೀರ ತುಂಬಾ ಬಳಲು ಬಿಟ್ಟಿದೆ, ವಯಸ್ಸಾಗಿದೆ, ತುಂಬ ಕೃಶವಾಗಿದ್ದೀಯಾ, ಹೊರಲಿಕ್ಕಾಗಲ್ವೇನೋ ಅಂತ ಹೇಳಿದ್ನಂತೆ. ಇಷ್ಟಾದರೂ ಪುಣ್ಯಾತ್ಮ ಈ ಜಡಭರತ ಮಾತಾಡಲಿಲ್ಲ. ಇನ್ನೂ 4 ಹೆಜ್ಜೆ ಹೋಗೋಷ್ಟೊತ್ತಿಗೆ ಕೂರ್ಲಿಕ್ಕಾಗದೇ ಇಲ್ಲ ಅಂತ ರಹುಗಣನಿಗೆ ಅನಿಸ್ಬಿಡ್ತು. ಇನ್ನೊಂದ್ಸರಿ ಅದೇ ರೀತಿಯಾಗಿ ನಿಂದನೆ ಮಾಡ್ದ. ಆಗ ಜಡಭರತ ಹೇಳಿದ್ನಂತೆ, ಹೌದು, ನೀ ಹೇಳ್ತಿರುವಂಥದ್ದು ವಯಸ್ಸಾಗಿದೆ, ಶರೀರದಲ್ಲಿ ಶಕ್ತಿ ಇಲ್ಲ, ಕೃಶ, ನೀ ಹೇಳಿದ್ದೆಲ್ಲ ಸರಿ. ಆದರೆ ಇದು ಶರೀರಕ್ಕೋ ಆತ್ಮಕ್ಕೋ? ಈ ಆತ್ಮಕ್ಕೆ ಯಾವತ್ತಿಂದಲೋ ಇದೆ, ಮುಂದೂ ಸಂಯೋಗವಾಗುತ್ತೆ. ಇದಕ್ಕೆ ವಯಸ್ಸಾಯಿತು ಅಂತಲೂ ಇಲ್ಲ, ತಾರುಣ್ಯವೂ ಇಲ್ಲ, ಬಾಲ್ಯವೂ ಇಲ್ಲ. ಹೋಗ್ಲಿ, ದಪ್ಪವನ್ನು ಯೋಚನೆ ಮಾಡಿದರೆ ಆತ್ಮದ ವ್ಯಾಪ್ತಿ ಎಷ್ಟು ದಪ್ಪ ಅಂತ ಹೇಳೋದು? ಕೃಶ ಆಯ್ತು, ದಪ್ಪ ಆಯ್ತು, ಯಾವ್ದು ಬೇಕಾದ್ರೂ ಇರ್ಬೋದಲ್ವೇ? ನೀನು ಯಾವುದಕ್ಕೆ ಹೇಳ್ತಾ ಇದ್ದಿ? ನಿನಗೆ ತಾನು ರಾಜ ಅನ್ನುವಂತಹ ಒಂದು ಸ್ಥಾನದ ಅಹಂಭಾವ ಇದೆ, ಅದರಿಂದ ನಿನಗೆ ಹಾಗೆ ಕಾಣ್ತಾ ಇದೆ, ನನಗದ್ಯಾವುದೂ ಇಲ್ಲ ಅಂದ. ರಾಜನಾದವನಿಗೆ ತತ್ವಜ್ಞಾನದ ಬಗ್ಗೆ ಆಸಕ್ತಿ ಇರಬೇಕು. ಹಿಂದೆ ಗುರುಕುಲದಲ್ಲಿ ರಾಜನ ಕುಮಾರ, ರಾಜಕುಮಾರ ಗುರುಕುಲದಲ್ಲಿ ಅಧ್ಯಯನವನ್ನ ಮಾಡಿ ಅಲ್ಲಿಂದ ಧರ್ಮದ ವಿಚಾರಗಳನ್ನೆಲ್ಲ, ನೀತಿಯ ವಿಚಾರಗಳನ್ನೆಲ್ಲ ಅಧ್ಯಯನ ಮಾಡಿಕೊಂಡು ಪಟ್ಟಕ್ಕೆ ಬರಬೇಕು ಅಂತ ನಿಯಮ ಇತ್ತು. ಸಾಂದೀಪನಿ ಗುರುಕುಲದಲ್ಲಿ ಕೃಷ್ಣನು ಕೂಡ ಅದನ್ನೇ ಮಾಡಿದ್ದ. ರಾಜನ ಪಟ್ಟಕ್ಕೆ ಬರುವವನಿಗೆ ಧರ್ಮದ ಬಗ್ಗೆ ಜ್ಞಾನವಿರಬೇಕು, ಇಲ್ಲದಿದ್ದರೆ ಅವನು ಮಾಡುವಂತಹ ಅನಾಚಾರಗಳು ದೇಶ ದ್ರೋಹವಾಗುತ್ತೆ. ಈ ರಹುಗಣರಾಜನಿಗೂ ಕೂಡ ತತ್ವಜ್ಞಾನದ ಬಗ್ಗೆ ಚಿಂತನೆ ಇತ್ತು. ಗುರುಕುಲದಲ್ಲಿ ಅಧ್ಯಯನ ಮಾಡಿದ್ದ. ಇಳಿದು ಬಂದು ಜಡಭರತನಿಗೆ ನಮಸ್ಕಾರ ಮಾಡಿ ಜ್ಞಾನೋಪದೇಶವನ್ನ ಕೇಳ್ತಾನೆ. ನಿಮ್ಮನ್ನ ನೋಡಿದರೆ ಯಾರೋ ಒಬ್ಬ ಸಾಧಾರಣ ಅಂತ ಅನಿಸ್ತಾ ಇಲ್ಲ, ನಾನು ತಪ್ಪಾಯಿತು ಹಾಗೆ ಹೇಳಿದ್ದು ಕ್ಷಮಿಸಿ, ನನಗೆ ಧರ್ಮೋಪದೇಶವನ್ನ, ಜ್ಞಾನೋಪದೇಶವನ್ನ ಮಾಡಿ ಅಂತ ಕೇಳ್ತಾನೆ. ಆಗ ಹಿಂದೆ ಕಪಿಲ ಮಹರ್ಷಿಗಳು ಹೇಗೆ ತಾಯಿಗೆ ಜ್ಞಾನೋಪದೇಶವನ್ನ ಮಾಡಿದ್ರೋ ಹಾಗೆ ಇವನಿಗೂ ಕೂಡ ಬ್ರಹ್ಮಜ್ಞಾನೋಪದೇಶವನ್ನ ಮಾಡಿದರು. ಇದರಲ್ಲಿ ಮತ್ತೆ ಅದೇ ರೀತಿಯಾಗಿ ಭವಾಟವಿಯ ವರ್ಣನೆ. ಭವ ಅಂತಂದ್ರೆ ಸಂಸಾರ, ಅಟವಿ ಕಾಡು. ಸಂಸಾರವೆಂಬುದು ಕಾಡೇ. ಕ್ರೂರ ಮೃಗಗಳಾಗಲಿ ಒಳ್ಳೆಯದಾಗಲಿ ಎಲ್ಲವೂ ಇರುತ್ತೆ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯಾಹ. ಇದೇ ಸ್ವಲ್ಪ ವ್ಯತ್ಯಾಸ ಇದ್ರೆ ಋಣಾನುಬಂಧ ರೂಪೇಣ ಪಶುಪತ್ನಿ ಮೃಗಾಲಯಾಹ, ಸಂಸಾರ ಮೃಗಾಲಯಾಹ ಆಗ್ಬಿಡುತ್ತೆ ಅಲ್ವಾ? ಅದನ್ನೇ ಇವ್ರು ಹೇಳಿದ್ದು. ಒಂದು ಶಬ್ದ ವ್ಯತ್ಯಾಸ ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ. ಆ ಭವಾಟವಿಯ ವರ್ಣನೆಯನ್ನ ಮುಂದುವರಿಸ್ತಾ ಹೋಗ್ತಾರೆ. ಆ ಭವಾಟವಿಯಲ್ಲಿ ಸಂಸಾರದಲ್ಲಿ ಮಾಡುವಂತಹ ತಪ್ಪುಗಳಿಗೆ ಮುಂದೇನು ಶಿಕ್ಷೆ ಸಿಗುತ್ತೆ, ಅದರಿಂದ ತಪ್ಪಿಸಿಕೊಳ್ಳಿಕ್ಕಾಗದೆ ಎಷ್ಟು ಒದ್ದಾಡ್ತೀವಿ, ಆನಂತರದಲ್ಲಿ ಅದರಿಂದ ಪರಿಹಾರ ಮತ್ತೆ ಮತ್ತೆ ಶಿಕ್ಷೆ ಅನುಭವಿಸಿಯೇ ಬರಬೇಕೇ ಹೊರತು ಬೇರೆ ಯಾವ ಕಾರಣದಿಂದಲೂ ಇಲ್ಲ. ಇತ್ಯಾದಿಯಾಗಿ ಬೇಕಾದಷ್ಟನ್ನು ಹೇಳಿ ರಹುಗಣನಿಗೆ ಜ್ಞಾನೋಪದೇಶವನ್ನ ಮಾಡುತ್ತಾರೆ. ಅವರು ಮುಕ್ತರಾಗ್ತಾರೆ ಕ್ರಮೇಣ ಅಂತ. ಮುಂದೆ ಭರತ ವಂಶದ ವರ್ಣನೆ, ಆಮೇಲೆ ಭುವನ ಕೋಶದ ವರ್ಣನೆ. ಜಗತ್ತು ಅಂತ ನಮ್ಮ ಕಣ್ಣಿಗೆ ಈಗೇನು ಕಾಣ್ತಾ ಇದೆ, ಈಗೇನು ಸನಾತನ ಧರ್ಮದ ಹೊರತಾದಂತಹ ಬೇರೆ ಒಂದಷ್ಟು ಮತಗಳು ಆಯಾಯ ಜಾಗದಲ್ಲಿ ಹುಟ್ಟುಕೊಂಡು ಅಲ್ಲಲ್ಲಿ ಏನೇನೋ ಒಂದಷ್ಟು ಆಚಾರ ವಿಚಾರಗಳನ್ನು ಇಟ್ಟುಕೊಂಡಿದ್ದಾರೆ, ಅದರ ವಿಚಾರಗಳು, ಹಾಗೂ ಭಾರತದಲ್ಲಿ ಹುಟ್ಟಿ ಬೆಳೆಯುವುದಕ್ಕಿರುವಂತಹ ಪುಣ್ಯಫಲ, ಬೇರೆ ದೇಶದಲ್ಲಿರುವಂತಹ ವಿಶೇಷ ಫಲಗಳು, ಅದರ ವರ್ಣನೆ. ವಿಶೇಷವಾಗಿ ಹೇಳುವುದಾದರೆ ಭಾರತ ದೇಶವನ್ನು ಬಿಟ್ಟು ಬೇರೆ ಎಲ್ಲ ದೇಶಗಳಲ್ಲೂ ಹುಟ್ಟುವಂಥವರು ಸ್ವರ್ಗದಲ್ಲಿ ಉಳಿದಂತಹ ಪುಣ್ಯ ಫಲವನ್ನು, ಸ್ವರ್ಗದಲ್ಲಿ ಅನುಭವಿಸಬೇಕಾದಂತಹ ಪುಣ್ಯ ಫಲಗಳನ್ನು ಅನುಭವಿಸಲಿಕ್ಕೆ ಬೇರೆ ಬೇರೆ ದೇಶಗಳಲ್ಲಿ ಹುಟ್ಟುವಂತಹ ಜನ್ಮ ಬರುತ್ತೆ ಇತ್ಯಾದಿಯಾಗಿ ಹೇಳ್ತಾರೆ. ಇನ್ನೂ ವಿಚಾರವನ್ನು ಮಾಡಲಿಕ್ಕೆ ಹೊರಟ್ರೆ
ಬೇರೆ ಬೇರೆ ದೇಶಗಳಲ್ಲಿ ಹೋಗಿ, ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಹೋಗಿ ನಾವು ಅಲ್ಲಿದ್ದಾಗ ಆಗುವಂತಹ ಧರ್ಮಲೋಪ, ಧರ್ಮ ಕರ್ಮಗಳ ಲೋಪ, ಅಥವಾ ಮುಂದೆ ಮಕ್ಕಳು ಅಲ್ಲೇ ಬೆಳೆದು ಅಲ್ಲಿಯ ಸಂಸಾರವನ್ನು ಮುಂದುವರೆಸಿದರೆ ಆಗುವಂತಹ ತಂತುಚ್ಛೇದ, ವಂಶಚ್ಛೇದ, ಅಲ್ಲಿಂದ ಮುಂದೆ ನಮ್ಮ ಪಿತೃಗಳಿಗೆ ಸಿಗುವಂತಹ ನರಕ ಮತ್ತೆ ಪ್ರೇತತ್ವ, ಎಷ್ಟು ಭಾಗವತ ಮಾಡಿದರೂ ಮುಂದೆ ಪರಿಹಾರವಾಗುವುದಿಲ್ಲ, ಅಥವಾ ಭಾಗವತ ಮಾಡಲಿಕ್ಕೆ ನಮ್ಮವರಿರೋದಿಲ್ಲ. ಅಂತಹ ಸಂದರ್ಭಗಳು ಬರುವಂತಹದ್ದು. ಮತ್ತೆಲ್ಲದಕ್ಕೂ ಭಗವಂತನೇ ಶರಣಾಗತಿ ಅಂತ ಯಾವ ಯಾವ ಜಾಗಗಳಲ್ಲಿ ಯಾವ್ಯಾವ ರೀತಿಯಾಗಿ ಅವನ್ನ ಆರಾಧನೆ ಮಾಡ್ತಾರೆ ಅನ್ನುವಂಥದ್ದು. ಹೀಗೆಲ್ಲ ವರ್ಣನೆ ಮಾಡ್ತಾ ಮಾಡ್ತಾ ಬೇರೆ ಗ್ರಹಗಳ ಸ್ಥಿತಿ, ಭುವನ ಕೋಶದಲ್ಲಿ ಸೂರ್ಯಮಂಡಲದ ವರ್ಣನೆ, ಗಂಗಾದೇವಿಯ ವರ್ಣನೆ. ಇವತ್ತು ಶೃಂಗೇರಿ ಮಠದ ಪಂಚಾಂಗದಲ್ಲಿ ಗಂಗೋತ್ಪತ್ತಿ ಅಂತ ಬರೆದಿದ್ದಾರೆ. ಗಂಗೆ ಉತ್ಪತ್ತಿಯಾದಂತಹ, ಭೂಮಿಗೆ ಅವತರಿಸಿದಂತಹ ದಿವಸ ಅಂತ. ಸೌಭಾಗ್ಯವಶಾತು ನಾವು ಕೂಡ ಇವತ್ತು ಭಾಗವತದಲ್ಲಿ 5ನೇ ಸ್ಕಂದದಲ್ಲಿ ಗಂಗೆಯ ವರ್ಣನೆಯನ್ನು ಓದಿಕೊಂಡು ಬಂದ್ವಿ. ಹಾಗೆ ಇವತ್ತು ಹೆಚ್ಚು ಕಮ್ಮಿ ಇಲ್ಲಿಯವರೆಗೆ ಕಥಾ ಶ್ಲೋಕ ಪಠನವಾಗಿದೆ. ಎಲ್ಲಿಯವರೆಗೆ ಶ್ಲೋಕ ಪಠನವಾಗಿದೆಯೋ ಅಲ್ಲಿಯವರೆಗೆ ಸಣ್ಣದಾಗಿ ಕಥಾ ಚಿಂತನೆಯನ್ನು ಕೂಡ ಮಾಡಿದ್ದೇವೆ. ಭಗವಂತನ ಅನುಗ್ರಹದಿಂದ ಗಂಗೋತ್ಪತ್ತಿಯ, ಗಂಗೆಯ ಅವತಾರದ ಶುಭ ಘಳಿಗೆಯಿಂದ ನಮ್ಮ ಜನ್ಮಾನುಜನ್ಮ ಸಂಚಿತವಾದಂತಹ ಪಾಪಗಳು ಶಮನವಾಗಲಿ, ಭಗವಂತನ ಚರಣಾರವಿಂದಗಳಲ್ಲಿ ನಿರಂತರ ನಿಶ್ಚಂಚಲವಾದಂತಹ ಭಕ್ತಿ ಸಾಮ್ರಾಜ್ಯವು ಅಭ್ಯುದಯವಾಗಲಿ, ನನ್ನ ದೇಶಕ್ಕಿರುವಂತಹ ಎಲ್ಲ ಕಂಟಕಗಳು ಪರಿಹಾರವಾಗಿ ಭಾರತ ರಾಷ್ಟ್ರಂಚಿರಂ ವರ್ಧತಾಂ, ಸನಾತನ ಧರ್ಮಶ್ಚಿರಂ ವರ್ಧತಾಂ ಅನ್ನುವಂತಹ ಮೂಲ ಉದ್ದೇಶ ಸಫಲವಾಗಲಿ, ಗುರುಗಳ ಸಂಕಲ್ಪ ಸಿದ್ಧಿಯಾಗಲಿ, ಕ್ಷೇತ್ರಾಭಿವೃದ್ಧಿಯಾಗಲಿ, ಕಥೆಯನ್ನು ಕೇಳುತ್ತಿರುವಂತಹ ಎಲ್ಲರಿಗೂ ಕೂಡ ಭಗವಂತನ ದಯದಿಂದ ಸನ್ಮಂಗಳವಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತಿನ ಕಥಾಕಾಲಕ್ಷೇಪವನ್ನು ಸಮಾಪ್ತಿ ಮಾಡೋಣ. ಕೃಷ್ಣ ಸ್ವರೂಪ ಜಯ ಜಯ ಭಾಗವತ, ದೇವಾ ಜಯ ಜಯ ಭಾಗವತ, ಪಟುತದ ಮರುಭೂಮೌ ಚರತಾಂ ಪಥಿ ಪಥಿ ಪರಿಪತತಾಂ, ಪ್ರತಿಪದ ಲಲಿತಂ ತ್ವಾಂ ತ್ಯಕ್ತ್ವಾ ಪರಮ ಸುಖಂ ಕುತಃ, ದೇವಾ ಜಯ ಜಯ ಭಾಗವತ, ಪರಮ ಪದೇ ಭಗವಾನ್ ಭಕ್ತ ಪರಿಪಾಲನ ಗುಣವಾನ್, ಕಮಲ ಭವಾಯ ಭಯಾತ್ವಾನ್ ನಿಜ ಕಮಲ ಮುಖೇನ ದದೌ, ದೇವಾ ಜಯ ಜಯ ಭಾಗವತ, ನವ ನವರಸ ಭರಿತಂ ದಿವ್ಯನ್ನಾರಾಯಣ ಮುಖಕರಿತಂ, ನಲಿನಾಸನಮೇವ ಪ್ರದದೌ ನಾರದ ಮುನಯೇ ತ್ವಾಂ, ದೇವಾ ಜಯ ಜಯ ಭಾಗವತ, ಆಲೋಡ್ಯಾಖಿಲ ಶಾಸ್ತ್ರಂ ಭಗವಾನನವಾಪ್ಯ ಮನಃಶಾಂತಿಂ, ಆಸ್ವಾದ್ಯಾತುಲರಸಂತೆ ಶಾಶ್ವತಮಾನಂದಮಾಪರಂ, ದೇವಾ ಜಯ ಜಯ ಭಾಗವತ, ನಿಗಮಾಂತತರೋಗಲಿತಂ ಮಧುರಂ ನಿರವದ್ಯ ಬಲರಸಿತಂ, ನಿರ್ಗುಣ ನಿಷ್ಠೋಪಿ ಶ್ರೀಶುಕಃ ನಿತ್ಯಂ ಪಿಬತಿ ತ್ವಾಂ, ದೇವಾ ಜಯ ಜಯ ಭಾಗವತ, ಕಲಿಮಲಹರಣಂ ತ್ವಾಂ ಕೃತ್ವಾ ಕೈವಲ್ಯ ದುಃಖಪ್ರದಂ, ಕೃಷ್ಣ ಪ್ರೇಮ ನಿಮಗ್ನೋ ರಾಧಾ ಕೃಷ್ಣ ಪದಾಂಬುಜಮಾಪ, ದೇವಾ ಜಯ ಜಯ ಭಾಗವತ, ಜಯ ಜಯ ಭಾಗವತ, ದೇವಾ ಜಯ ಜಯ ಭಾಗವತ, ಜಯ ಜಯ ರಾಧಾ ಕೃಷ್ಣ ಸ್ವರೂಪ
यस्यामाशास्ते भूयो हविष्करणमाशास्ते दिव्यन्धामाशास्ते विश्वं प्रियमाशास्ते यदनेन हविषाशास्ते परस्यात्तदध्यात् तदस्मै देवारासुन्दां तदर्थिर्देवो देवेभ्यो वनदे वयमग्नेर्मानुषाः इष्टं च पीतं च शुभेतनोऽद्या वा पृथिवी अनुहरस्वादाम् इहरतिर्वामस्येयं च नमो देवेभ्यः ॐ ध्रुवाद्योर्ध्रुवा पृथिवी ध्रुवा पर्वता इमे ध्रुवं विश्वमिदं जगद्ध्रुवो राजा विरामयम् ध्रुवं देवाजा वरुणो ध्रुवं देवो बृहस्पतिः ध्रुवं इन्द्रश्चाग्निश्च राष्ट्रं धारयतां ध्रुवम् ॐ संसृष्टं धनमुभयं समागतमस्मभ्यं दत्तां वरुणश्च मन्युः धियं दधानादये सुरत्रवपरादिदासो अपनिरन्ताम् आब्रह्मन् ब्राह्मणो ब्रह्मवर्चसे जायतामास्मिन् राष्ट्रे राजन्यमिषौ यः शूरो महारथो जायताम् धेनुर्वोढा नड्वानाशुः सप्तिः पुरं धीर्योषा विष्णोरथेष्ठाः सभेयो युवास्य वीरो जायतान्निकामे निकामेन पर्जन्यो वर्षतो फलिन्यो नवोषधयः पर्जन्तां योगक्षेमो नः कल्पता